ಅನ್ನುವಂತ ಯಾರಾದ್ರೂ ಪರ್ಸನ್ಸ್ ನಿಮ್ ಲೈಫ್ ಅಲ್ಲಿ ಇದಾರಾ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ನನ್ಗೆ ಹೇಳಿ. ಇಲ್ಲ ಅಂದ್ರೆ ಟೈಪ್ ಮಾಡಿ ಹಾಕಿ ಯಾರಾದ್ರೂ ಇದಾರಾ ಇಲ್ವಾ ಅಂತ. ಓಕೆ, ನಾನ್ ಆ ಗ್ರೇಟ್ ಪರ್ಸನ್ ಅನ್ನ ನಿಮ್ಗೆ ಮೀಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾರು ಅಂತ ಹೇಳಿದ್ರೆ ಅದು ನೀವೇ. ನೀವೇ ನಿಮ್ಗೆ ಹ್ಯಾಪಿನೆಸ್, ಹೆಲ್ತ್, ಮೆಂಟಲ್ ಪೀಸ್, ಲವ್, ಇನ್ಸ್ಪಿರೇಷನ್, ಫ್ರೀಡಮ್ ಎಲ್ಲವನ್ನ ನಿಮ್ ಹತ್ರನೇ ಇದೆ. ನೀವು ಬೇರೆಯವ್ರ ಹತ್ರ ಹುಡುಕ್ತೀರಾ? ಎಲ್ಲ ನಿಮ್ ಹತ್ರನೇ ಇದೆ. ನೀವೇ ಖುಷಿ ಪಡ್ಬೋದು, ಹೆಲ್ತ್ ಮಾಡ್ಕೊಳ್ಬೋದು. ಹೆಲ್ತ್ ಏನಾದ್ರೂ ಸರಿ ಇಟ್ಕೊಳ್ಳೋದು ನಮ್ ಕೈಯಲ್ಲೇ ಇದೆ. ನಾವು ಫ್ರೀಡಮ್ ಆಗಿ ಹೇಗಿರ್ಬೇಕು ಅನ್ನೋದು ನಮ್ ಹತ್ರನೇ ಇದೆ. ಹೇಗೆ ನಾವು ನಮ್ದು ಮೆಂಟಲ್ ಹೆಲ್ತ್ ಅನ್ನ ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು, ಫ್ರೀಡಮ್ ಅನ್ನ ಹೇಗೆ ಮಾಡ್ಬೇಕು. ನಾವೇನ್ ಮಾಡಿದೀವಿ, ಬೇರೆಯವ್ರ ಹತ್ರ ಹುಡುಕ್ತಾ ಇದೀವಿ ಅವೆಲ್ಲ ಹ್ಯಾಪಿನೆಸ್. ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಹೆಲ್ತ್ ಇವ್ರ ಹತ್ರನೇ ಇದ್ರೆ ನನ್ಗೆ ಚೆನ್ನಾಗಿರುತ್ತೆ, ಅವ್ರ ಹತ್ರ ಇದ್ರೆ ಚೆನ್ನಾಗಿರುತ್ತೆ. ನೋ, ಯಾರು 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 ಹೆಲ್ಪ್ ಮಾಡಲ್ಲ. ಜಸ್ಟ್ ಅವ್ರು ಗೈಡ್ ಮಾಡ್ಬೋದು, ಆದ್ರೆ ವರ್ಕ್ ಮಾಡೋದು ನಮ್ ಮೇಲೆ ಇರುತ್ತೆ. ಸೊ ಇಷ್ಟೆಲ್ಲ ನಾವ್ ಯಾರು ಬೇರೆ ಹತ್ರ ಹುಡುಕ್ತಿವಿ ನೋಡಿ, ಅದು ತಪ್ಪು ಮಾಡ್ತಾ ಇದಾರೆ. ನೀವು ಗೈಡೆನ್ಸ್ ತಗೊಳ್ಳಿ. ಗೈಡೆನ್ಸ್ ತಕೊಂಡ್ ಮೇಲೆ ಅದು ನೀವೇ ಪಡ್ಕೊಳ್ತೀರಿ. ಸಕ್ಸೆಸ್ ನ ಮೊದಲನೇ ಸೂತ್ರ ಅಂತ ಹೇಳ್ಬೋದು, ಹ್ಯಾಪಿನೆಸ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಸಕ್ಸೆಸ್ ಅಂತ ಅಮ್ಮ ಹೇಳ್ತಾರೆ. ಸೊ ಯಾರು ಹ್ಯಾಪಿ, ಫ್ರೀಡಮ್ ಡಿಪೆಂಡ್ ಇರ್ಬೇಡ್ದು ಅಂತ ಹೇಳ್ತಾರೆ. ಯಾರು ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಇರ್ಬೇಡ್ರಿ, ಅವ್ರ ಗೈಡೆನ್ಸ್ ಮೇಲೆ ನಡೀರಿ, ಬಟ್ ಡಿಪೆಂಡ್ ಆಗ್ಬೇಡ್ರಿ ಯಾರ ಮೇಲ್ನು ಅಂತ. ಸೊ ಇಷ್ಟೆಲ್ಲ ಖುಷಿ ನಿಮ್ಗೆ, ವೆಲ್ತ್, ಹೆಲ್ತ್, ಹ್ಯಾಪಿನೆಸ್, ಫ್ರೀಡಮ್, ಇನ್ಸ್ಪಿರೇಷನ್ ಕೂಡ ನೀವೇ ಆಗ್ತೀರ. ನೀವು ಒಬ್ರಿಗೆ ಆಗ್ತೀರ ಯಾವಾಗ ನೀವು ಸಕ್ಸೆಸ್ ಆಗ್ತಿರಲ್ಲ ಅವಾಗ. ಸೊ ಇದನ್ನೆಲ್ಲ ಸಿಗೋದು ಯಾರ ಹತ್ರ? ಗ್ರೇಟ್ ಪರ್ಸನ್ ಯಾರು ಅಂತ ಹೇಳಿದೆ ನಾನು, ಅದು ನೀವೇ. ಈಗ ಇಲ್ಲಿದ್ದಾರೆ ಕೃಷ್ಣ ಸರ್, ಅವ್ರದವರೇ ಇನ್ಸ್ಪಿರೇಷನ್ ಇದ್ದಾರೆ. ಸೊ ಈಗ ದಾಕ್ಷಾಯಣಿ ಮ್ಯಾಮ್ ಇದ್ದಾರೆ, ಅವ್ರದವರು. ಸೊ ಇಲ್ಲಿ ಬೇರೆಯವ್ರೆಲ್ಲ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ. 1980 ಅಂತ ಇದೆ. ಓಕೆ, ಇಷ್ಟೆಲ್ಲ ಚೆನ್ನಾಗಿ ಸಕ್ಸಸ್ಫುಲ್ ವ್ಯಕ್ತಿಯನ್ನ ನೀವು ನೋಡ್ತಾ ಇದ್ದೀರಾ. ಇವರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿ ಅಲ್ವಾ? ಧೀರುಭಾಯ್ ಅಂಬಾನಿ ಆಗಿರ್ಬೋದು, NR ನಾರಾಯಣ್ ಮೂರ್ತಿ, ಸಚಿನ್ ತೆಂಡೂಲ್ಕರ್, ಲತಾ ಮಂಗೇಶ್ಕರ್, ಬಿಲ್ ಗೇಟ್ಸ್. ಇವರಿಗೂ ನಮಗೂ ಏನ್ ಫರಕ್ ಇದೆ? ಅವ್ರು ಯಾಕೆ ಸಕ್ಸಸ್ ಆದ್ರು, ನಾವ್ ಯಾಕೆ ಸಕ್ಸಸ್ ಆಗ್ಲಿಲ್ಲ? ಇಲ್ಲೇ ಇದೀವಿ, ಮನೆಯಲ್ಲೇ ಇದೀವಿ, ಅದೇ ಕಾಲೇಜ್ ಹೋಗೋದು ಬರೋದು ನಮ್ದಿರುತ್ತೆ. ನಿಮ್ದೇನಿರುತ್ತೆ ಅಂದ್ರೆ ಗಂಡ ಮಕ್ಕಳ ಸಂಸಾರ, ಅದನ್ನೇ ನೋಡ್ಕೊಳ್ಬೇಕು ಅಷ್ಟೇ. ಯಾಕೆ ಅವರು ಸಕ್ಸಸ್ ಆದ್ರು, ಯಾಕೆ ನಾವು ಸಕ್ಸಸ್ ಆಗ್ಲಿಲ್ಲ? ಅವರು ನಮ್ ತರ ಮನುಷ್ಯರೇ ಅಲ್ಲ. ಯಾಕೆ ಅವರು ಒಂದ್ ಲೆವೆಲ್, ಅವ್ರಿಗೆ ಫುಲ್ ವರ್ಲ್ಡ್ ಕುಣಿಯಡಿತದ, ನಮಗ್ ಯಾರು ಕುಣಿಯಡಲ್ಲ. ಯಾಕ? ನಮಗ್ ಇಷ್ಟೇ ಇದು ಮನಿ, ಕಾಲೇಜ್, ಗಲ್ಲಿ ಇಷ್ಟು ಬಿಟ್ರೆ ಯಾರು ಗೊತ್ತಿಡಲ್ಲ. ಅವ್ರಿಗೆ ಯಾಕೆ ಪೂರ ವರ್ಲ್ಡ್ ಫೇಮಸ್ ಇದ್ದಾರೆ? ಅವರು ಯಾಕೆ ಸಕ್ಸಸ್ ಆಗೋದಕ್ಕೆ ಅವ್ರಿಗೆ ಏನ್ ಕಾರಣ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ತಾರೆ. ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ? ನಾವ್ ಏಕೆ ಸಾಮಾನ್ಯ ವ್ಯಕ್ತಿಗಳು ಬಿಟ್ವಿ, ಅವ್ರು ಯಾಕೆ ಲೋಕ ಪ್ರಸಿದ್ಧರಾದ? ಅನ್ಮ್ಯೂಟ್ ಮಾಡಿ ಹೇಳಿ, ರೆಸ್ಪಾನ್ಸ್ ಮಾಡಿ ಎಲ್ಲರೂ. ಓಕೆ ಓಕೆ, ಇದೀಗ ಇಷ್ಟ ನಾನ್ ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ. ಸೊ ಇದೀಗ ತಾನೇ ಮ್ಯಾಮ್ ಆಗಮಿಸಿದ್ದಾರೆ. ಸೊ ತಮಗೆಲ್ಲರಿಗೂ ಮುಂದಿನ ಸೆಷನ್ ಅನ್ನ ಮ್ಯಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇದೀಗ ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರ ಮಟ್ಟದ ಮಾಸ್ಟರ್ ಮೈಂಡ್ ಟ್ರೈನರ್ ಹಾಗೂ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್, ಖ್ಯಾತ ಲೇಖಕಿ, ಕವಯತ್ರಿ, ರೇಖಿ ಮಾಸ್ಟರ್, ಮೆಡಿಟೇಷನ್ ಮಾಸ್ಟರ್, ಲೈಫ್ ಕೋಚ್ ಹಾಗೂ ಸದಾ ಸನ್ಮುಖಿಯಾಗಿರುವ ಶ್ರೀದೇವಿ ಹುಗಾರ್ ಮೇಡಮ್ ಅವರಿಗೆ ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಎಸ್, ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಸೊ ಯಾರ್ಯಾರು ಫೇಸ್ಬುಕ್ ಆಡ್ ಅನ್ನ ನೋಡಿ ಬಂದಿರಿ, ಎಲ್ಲಾರ್ದು ಒಂದ್ಸಲ ದರ್ಶನ್ ಮಾಡಮಂತೆ ಬನ್ನಿ. ನನಗೆ ಇವತ್ತು ಬೇರೆ ಕೆಲ್ಸದ ಒತ್ತಡ ಇತ್ತು, ಮತ್ತೂ ನೋಡಿದ ಟೀಮ್ ಬಾಳ್ ದೊಡ್ಡದಾಗಿದೆ, ಬರೋಣ ಅಂತ ಹೇಳಿ ನಾನು ಒಳಗೆ ಎಂಟ್ರಿ ಆಗಿನಿ. ಸೊ ನಮ್ಮ ಅಜಿತ್ ಸರ್ ಬಂದಿದ್ದಾರೆ, ದಾಕ್ಷಾಯಣಿ ಅಮ್ಮನು ಸಮೇತ ಫೇಸ್ಬುಕ್ ಆಡ್ ನೋಡ್ ಬಂದಿದ್ದಾರೆ, ಜೆ ಕೃಷ್ಣ ಸರ್ ಅವರು, ಶಿವಪ್ಪ ಸರ್, ಅದೇ ರೀತಿ ಜೊತೆಗೆ ನೀಲ್ ಕುಮಾರ್ RH ಅವರು. ಉಳಿದವ್ರೆಲ್ಲ ನೀವೇನ್ ಜಾಗದ ಮೇಲೆ ಇದ್ರೆ ವಿಡಿಯೋ ಆಫ್ ಮಾಡಿ ಎಲ್ಲಾರ ಬೇರೆ ಕಡೆ ಇದ್ದೀರಿ. ಎಸ್,
ಸೊ ನಾನು ಎಲ್ಲರಿಗ್ ಹೇಳೋದು ಏನು ಅಂದ್ರ, ನಾವು ಒಂದು ಸೆಷನ್ ಅನ್ನ ಕಂಡಕ್ಟ್ ಮಾಡ್ಬೇಕು ಅಂದ್ರೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಟ್ರೈನರ್ಸ್. ನಾನು ಒಬ್ಳೆ ಇಲ್ಲ, ಯಾವುದೇ ಒಂದು ಟ್ರೈನಿಂಗ್ ಫೀಲ್ಡ್. ಇಷ್ಟೆಲ್ಲದ್ರ ಹಿಂದೆ ಇರುವ ಒಂದೇ ಒಂದು ಕಾರಣ ಏನು ಅಂದ್ರ, ಏನೋ ಒಂದಿಷ್ಟು ಸೇವೆಯನ್ನ ಕೊಡ್ಬೇಕು, ಈ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಯನ್ನ ತರಬೇಕು ಅನ್ನೋ ಕಾರಣಕ್ಕಾಗಿ ಈ ಎಲ್ಲಾ ಪ್ರಯತ್ನವನ್ನ ಮಾಡ್ತೀವಿ. ಇಡೀ ದಿನ ಅಂತಿಲ್ಲ, ಬರೀ ಕಾಲಿಂಗ್ ಒಂದು ದಿವಸ ಆಗಿರುತ್ತೆ, ಅದು ಅಡ್ವರ್ಟೈಸ್ಮೆಂಟ್ ಅದು ಇದು ಅಂದ್ರೆ ನೀವ್ ಇಷ್ಟು ಜನ ಏನ್ ಬಂದ್ ನನ್ ಎದ್ರಿ ಕುಂತಿ ನೋಡ್ರಿ, ಮಿನಿಮಮ್ 40,000 ರಿಂದ 50,000 ರೂಪಾಯಿ ಹಾಕಿ ಅಡ್ವರ್ಟೈಸ್ ಮಾಡಿ, ಟೀಮ್ ಬಿಲ್ಡ್ ಮಾಡಿ, ನಿಮ್ಗೆಲ್ಲ ಕಾಲ್ ಮಾಡಿ, ಏನೇನೋ ಎಲ್ಲಾನು ಸ್ಟ್ರಗಲ್ ಮಾಡಿ ನಿಮ್ಗೆಲ್ಲಾ ಎದುರಿಗೆ ತಂದು ಕೂಡ್ಸುವಂತ ಕಾರಣ ಏನು ಅಂದ್ರೆ, ನಿಮ್ಮ ಲೈಫ್ಗಳು ಬದಲಾಗಿದೆ. ಬರುವ ಜನವರಿ ತಿಂಗಳಲ್ಲಿ ಹೊಸ ವರ್ಷದಲ್ಲಿ ನೀವು ಇವತ್ತಿರೋದ್ಕಿಂತ 360 ಡಿಗ್ರಿ ನೀವು ಬದಲಾವಣೆ ಆಗ್ಬೇಕು. ಅದರ ಶ್ರೇಯಸ್ ಇದೆ ನೋಡ್ರಿ, ಅದು ಒಬ್ಬ ಟ್ರೈನರಿಗೆ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಕುರಿತು ಏನಾದ್ರೂ ಸೀರಿಯಸ್ ಇದ್ದೀರಿ, ಲೈಫ್ ನಲ್ಲಿ ನಿಮ್ಗೆ ಏನಾದ್ರೂ ಚೇಂಜಸ್ ಬರ್ಬೇಕು ಅಂದ್ರ ಮೊದಲೇ ನೀವು ವಿಡಿಯೋ ಆನ್ ಮಾಡಿ. ನೀವು ಯಾರ್ಯಾರು ವಿಡಿಯೋ ಆಫ್ ಇರ್ತೀರಿ ನೋಡ್ರಿ, ನಾನ್ ರಿಯಲ್ ಆಗಿ ಹೇಳ್ತೀನಿ, ಸೀರಿಯಸ್ ಇರಂಗಿಲ್ಲ. ನೀವ್ ಎಲ್ಲೆಲ್ಲೋ ಕೆಲ್ಸದಾಗ ಇರ್ತ್ರಿ, ಏನೋ ಇರ್ತ್ರಿ, ಅಡಿಗೆ ಮನ್ಯಾಗ ಒಂದಿಷ್ಟು ಕೆಲಸ ಮಾಡ್ತಾ ಇರ್ತ್ರಿ, ನಿಮ್ ಡ್ಯೂಟಿ ಮೇಲೆ ಏನೋ ಒಂದಿಷ್ಟು ಕೆಲಸ ಮಾಡ್ತೀರಿ, ಮತ್ತೊಂದ್ ಕಡೆ ನಡು ಒಬ್ಬೊಬ್ರು ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡ್ಲಕ್ ಶುರು ಮಾಡ್ತಾರ, ಅಥವಾ ಯಾರೋ ಮತ್ತೊಂದು ಈ ಕಡೆ ನೋಡ್ತಾ ಇರ್ತೀರಿ, ಮತ್ತೆ ಯಾರ್ದೋ ಕಾಲ್ ಬರ್ತಾವ, ಮತ್ತೆ ನೋಡ್ರಿ ಎಲ್ಲಿಯವರೆಗೂ ನೀವು ನಿರಂತರವಾಗಿ ಒಂದು ಕೆಲಸದ ಮೇಲೆ ಫೋಕಸ್ ಮಾಡೋದಿಲ್ಲ ನೋಡ್ರಿ, ಅಲ್ಲಿ ತನಕ ಯಶಸ್ಸಾಗೋದಿದೆ ನೋಡ್ರಿ, ಅಷ್ಟು ಸಹಜ ಮಾತಿಲ್ಲ. ಸೊ ಹಾಗಾಗಿ ಇವತ್ತು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜೋ ಹುವಾ ಸೋ ಹುವಾ. ಈ ಕ್ಲಾಸ್ ಬರೋಕ್ಕಿಂತ ಮುಂಚೆನೂ 10 ನಿಮಿಷ ನಿಮ್ಗೆ ಏನಾದ್ರೂ ಟೆನ್ಷನ್ ಇರುತ್ತೆ, ಜೀವನ ಇದೆ, ಹೋರಾಟ, ಸಮಸ್ಯೆಗಳು, ಟೆನ್ಷನ್ ಬರೋದು ಇದೆಲ್ಲ ಕಾಮನ್ ಇದೆ. ಮತ್ ಇಡೀ ದಿನ ನೀವೆಲ್ಲಾ ಕೆಲಸ ಮಾಡಿ ಈಗ ಮನೆಗ್ ಬಂದ ತಕ್ಷಣ ಮತ್ತೆ ಕ್ಲಾಸ್ ಅಟೆಂಡ್ ಮಾಡೋದಿದೆ ನೋಡ್ರಿ, ಅದು ಕಷ್ಟದ ಕೆಲ್ಸಾನೇ ಇದೆ, ನನ್ಗೂ ಗೊತ್ತಿದೆ. ಬಟ್ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಇರ್ತಾನೆ ನೋಡ್ರಿ, ಸಕ್ಸಸ್ಫುಲ್ ವ್ಯಕ್ತಿಯ ಲಕ್ಷಣಗಳಲ್ಲಿ ಒಂದು ಲಕ್ಷಣ ಏನು ಅಂದ್ರ, ಯಾರು ಯಾವ ಕೆಲಸವನ್ನ ಮಾಡಿ ಸೋಲ್ತಾರ ನೋಡ್ರಿ, ಎಲ್ಲಿಗ್ ಬಂದ್ ಸೋಲ್ತಾರ ನೋಡ್ರಿ, ಅಲ್ಲೇ ಒಂದು ಗೆಲುವು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಬರೀ ಡ್ಯೂಟಿ ಮಾಡೇ ಸೋಲ್ತಾ ಇದ್ದೀರಿ ಅಂದ್ರೆ ಸಕ್ಸಸ್ ಆಗೋದಿಲ್ಲ. ನೀವು ಡ್ಯೂಟಿ ಮಾಡಿದ ಮೇಲೂ ನಿಮ್ಮಲ್ಲಿ ಎನರ್ಜಿ ಇನ್ನೂ ಉಳಿದಿರ್ಬೇಕು, ಅವಾಗ ನೀವು ಸಕ್ಸಸ್ ಆಗಿರ್ತೀವಿ. ಹಾಗಾಗಿ ಬರೀ ಹೊಟ್ಟಿಪಾಡಿಗಾಗಿ ನಾವು ಮಾಡ್ತೀವಿ ನೋಡ್ರಿ, ಅದು ಸಕ್ಸಸ್ ಅಲ್ಲ. ಅದನ್ನ ಬಿಟ್ಟು ಇನ್ನೂ ಒಂದು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೋಡ್ರಿ, ಅದು ನಮ್ಮ ಸಕ್ಸಸ್. ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ತಯಾರಿದ್ರಿ ಅಂದ್ರ, ಈ ಹಿಂದೆ ನಿಮ್ಗೆ ಹೇಳ್ತೀನಿ, 2 ವರ್ಷದ ಹಿಂದೆ ನೀವು ಬೇಕಾದ್ರೂ ಫೇಸ್ಬುಕ್ ಹೋಗ್ರಿ, ಎಲ್ಲೇ ಬೇಕಾದಲ್ಲಿ ಹೋಗ್ರಿ, ನಮ್ಮ ಇಡೀ ಕರ್ನಾಟಕದ ಇಡೀ ಚರಿತ್ರೆಯನ್ನ ತಗೋರಿ, ಸಿಂಗಲ್ ಒಬ್ರು ಮಾಸ್ಟರ್ ಮೈಂಡ್ ಟ್ರೈನರ್ ಇಲ್ಲ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಮಾಡ್ತಾ ಇರುವಂತಹ ಕೆಲಸ ಏನು ಅಂದ್ರ, ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಯಾವುದು ಹೇಳ್ರಿ ನೋಡೋಣ. ಅನ್ಮ್ಯೂಟ್ ಎಲ್ರು ಟೈಪ್ ಮಾಡ್ರಿ ನಂಗ. ಏನೆಲ್ಲಾ ಸಮಸ್ಯೆಗಳವ ಜೀವನದಲ್ಲಿ, ಏನೇ ಇರ್ಬೋದು, ನಾನು 1, 2 ಅಂತ ಎಣಿಸ್ತಾ ಇಲ್ಲ. ಏನೇ ಪ್ರಾಬ್ಲಮ್ಸ್ ಇವೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂದ್ರೆ ನಮ್ಮ ಮೈಂಡ್ ಸೆಟ್. ಎಸ್, ಇನ್ನು ಸರ್ ಹೇಳ್ತಾರ ಮನಿ, ದುಡ್ಡು ಕಾರಣ ಇದೆ ಎಲ್ಲಾ ಸಮಸ್ಯೆಗಳು. ಇನ್ನು ಏನೇನ್ ಕಾರಣ ಇರ್ಬೋದು ಹೇಳ್ರಿ? ಎಸ್, 100% ದುಡ್ಡು ಕಾರಣ ಇದೆ, ನಾನು ಹೇಳ್ತೇನೆ. ವರ್ಕ್ ಕಾರಣ, ಎಸ್. ಮತ್ತೆ ಕೆಲಸ ಮಾಡೋದಿಲ್ಲ ನಾವು, ಆಗುತ್ತೆ. ಹೆಲ್ತ್ ಕಾರಣ, ವೆರಿ ಗುಡ್. ನೆಕ್ಸ್ಟ್, ನನ್ಗೆ ಈ ತರದ್ದು ಚಾಲೆಂಜಸ್ ಅನ್ನ ಫೇಸ್ ಮಾಡೋರ್ ಬೇಕು. ನಾನು ಬಹಳ ಸಲ ಕೋರ್ಸ್ ಮಾಡ್ಲಕ್ ಕೂಡ್ತೀನಿ ನೋಡ್ರಿ, ನನಗೆ ಯಾರಾದ್ರೂ ರೆಸ್ಪಾನ್ಸ್ ಮಾಡ್ಲತ್ತಿಲ್ಲ ಅಂತ ಅನಸ್ತಂದ್ರ ಅವತ್ತು 50 ಜನ ಇದ್ರು ನಾನು ಕೋರ್ಸ್ ಮುಂದುವರ್ಸೋದಿಲ್ಲ, ಅಲ್ಲಿಗೆ ಎಂಡ್ ಮಾಡ್ತೀನಿ. ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಒಬ್ಬ ಟ್ರೈನಿಂಗ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಸೊ ಹಾಗಾಗಿ ನಿಮ್ಮ ರೆಸ್ಪಾನ್ಸ್ ಇದೆ ನೋಡ್ರಿ, ಅದು ನಮಗೆ ಬಹಳ ದೊಡ್ಡ ಪ್ರೋತ್ಸಾಹವನ್ನ ಕೊಡುತ್ತೆ, ಬೆಸ್ಟ್ ಎನರ್ಜಿಯನ್ನ ಕೊಡುತ್ತೆ. ಸೊ ಹಾಗಾಗಿ ನಿಮಗೆ ಹೇಳುವುದು ಏನು ಅಂದ್ರೆ, ನಮ್ಮ ಜೀವನದಲ್ಲಿ 7 ಏರಿಯಾಗಳು ಇರುತ್ತೆ, 7 ಏರಿಯಾಸ್. ಡೈರಿ ಮತ್ತೆ ಪೆನ್ನು ನಿಮ್ಮ ಹತ್ರ ಇದೆ ಅಂತ ಅನ್ಕೊಂಡಿ, ಎಲ್ಲಾರ ಹತ್ರ ಇದೆನಾ? ಎಸ್, 7 ಏರಿಯಾಸ್ ಇವೆ ನೋಡ್ರಿ. ಬಹಳಷ್ಟು ಸಲ ಈ 7 ಏರಿಯಾಗಳು, ಈ 7ರಲ್ಲೂ ಸಮೇತ ಸಕ್ಸಸ್ ಆಗ್ಬೇಕನ್ನುವಂಥದ್ದು 99% ನಮ್ಗೆ ಗೊತ್ತಿಲ್ಲ. ಯಾರಿಗಂದ್ರೆ ಮಧ್ಯಮ ವರ್ಗದವ್ರಿಗೆ. ಮಧ್ಯಮ ವರ್ಗದವರಿಗೆ ಈ 7 ವಲಯದಲ್ಲಿ ನಾನು ಸಕ್ಸಸ್ ಆಗ್ಬೇಕನ್ನುವಂಥದ್ದು ಗೊತ್ತಿಲ್ಲ. ನೀವು ಬಹಳಷ್ಟು ಸಲ ನಮ್ಮ ಸಮಾಜದಲ್ಲಿ ನೋಡ್ಬೋದು, ಏನು ಅಂದ್ರ ಬಹಳಷ್ಟು ದುಡ್ಡು ಮಾಡಿರ್ತಾರ ಅವ್ರು, ಇಡೀ ಜೀವನ ಅದು ಬಡದಾಡಿ ಹೋರಾಟ ಮಾಡಿ ಬಹಳ ದುಡ್ಡು ಮಾಡಿರ್ತಾರ, ಬಟ್ ಹೆಲ್ತ್ ಅನ್ನ ಕಳ್ಕೊಂಡಿರ್ತಾರ. ಅಂತವ್ರಿಗೆ ನೋಡಿದ್ರಿ ರೈಸ್ ಹ್ಯಾಂಡ್ ಮಾಡ್ರಿ, ಕೈ ಮೇಲೆ. ನಾವ್ ನೋಡಿವ್ರಿ ಮೇಡಮ್, ನಮ್ ಸುತ್ತ ಬಹಳ ದುಡ್ದು ಮನುಷ್ಯ ಬಹಳ ಎಲ್ಲಾನು ಮಾಡಿದ್ನು, ಆದ್ರ ಅದು ಸುಖ ಪಡೋದಕ್ಕೆ ಅವನ ಮೇಲೆ ಹೆಲ್ತ್ ಇರ್ಲಿಲ್ಲ. ಒಂದ್. ಎರಡನೇದು, ಅವನ ಆರೋಗ್ಯನೂ ಚಂದಿತ್ತು, ದುಡ್ಡು ಬಹಳ ಮಾಡಿದ್ನು, ಆದ್ರ ಅವನ್ ರಿಲೇಶನ್ ಕರೆಕ್ಟ್ ಆಗಿರ್ಲಿಲ್ಲ. ಇಂಥವ್ರಿಗೂ ನೋಡಿ, ಇವತ್ತು ದೊಡ್ಡ ಏನ್ ಫಿಲ್ಮ್ ಆಕ್ಟ್ರೆಸ್ ಗಳಿದ್ದಾರೆ, ಬಹಳ ದುಡ್ಡಿದ್ದವ್ರು,
ಎಷ್ಟೊಂದು ಡಿವೋರ್ಸ್ ಕೇಸ್ಗಳನ್ನ ನಾವು ನೋಡ್ಲತ್ತೀವಿ. ಅಂದ್ರೆ ಅವ್ರು ಹಣ ಮಾಡೋದ್ ಅವ್ರಿಗೆ ಗೊತ್ತಾಗಿದೆ, ಅವ್ರ ಆರೋಗ್ಯ ಇಟ್ಕೊಳ್ಳೋದು ಅವ್ರಿಗೆ ಗೊತ್ತಾಗಿದೆ, ಬಟ್ ಸಂಬಂಧಗಳನ್ನ ಸರಿಪಡಿಸ್ಕೊಳ್ಳೋದು, ಸಂಬಂಧಗಳನ್ನ ಗಟ್ಟಿಯಾಗಿ ಹಿಡಿಯೋದಿದೆ ನೋಡ್ರಿ, ಅದು ಅವ್ರಿಗೆ ಗೊತ್ತಿಲ್ಲ. ಇದು 3ನೇ ವಲಯ. ಸೊ ನಾವು ನಮ್ಮ ಮಾಸ್ಟರ್ ಮೈಂಡ್ ಟ್ರೈನರ್ ಅಲ್ಲಿ, ನಮ್ ಟ್ರೈನಿಂಗ್ ಫೀಲ್ಡ್ ಅಲ್ಲಿ ನಾವು 7 ಏರಿಯಾಸ್ ಗಳನ್ನ ಸಂಪೂರ್ಣ ಕವರ್ ಮಾಡಿ. ನೀವು ನಿಮ್ ಲೈಫ್ ನಲ್ಲಿ ಒಂದ್ಸಲ ಟ್ರೈನಿಂಗ್ ತಗೊಂಡ್ರೆ 2ನೇ ಟ್ರೈನಿಂಗ್ ತಗೊಂಬದ್ ಬೇಕಾಗಿಲ್ಲ. ಬೇಕಾದ್ರೆ ಡೈರಿದೊಳಗೆ ಮೆನ್ಷನ್, ಒಂದ್ಸಲ ತಗೋರಿ. ಒಂದ್ಸಲ ತಗೊಂಡ್ಮೇಲೆ ಏನಾಗುತ್ತೆ ಅಂದ್ರೆ ಜೀವನ ಅನ್ನುವಂಥದ್ದು ಯಾವ ರೀತಿ ಮಾಡ್ಬೇಕನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ, ಎಕ್ಸಾಂಪಲ್ ಹೇಳ್ತೀನಿ. ಈಗ ನನ್ ಬೀದರ್ಲಿಂದ ಹೈದರಾಬಾದ್ ರೂಟ್ ಇದೆ ಅಂತ ತಿಳ್ಕೊ. ನನಗೆ ಹುಟ್ಟಿದ ತಕ್ಷಣಕ್ಕೆ ನಂಗೆ ಹೈದರಾಬಾದ್ ರೂಟ್ ಗೊತ್ತಿರ್ಲಿಲ್ಲ. ಗೊತ್ತಿತ್ತ? ನಿಮ್ಗೆ ಏನಾದ್ರು ಗೊತ್ತಿತ್ತ? ಇಲ್ಲ. ಯಾರೋ ಒಬ್ರು ಹೇಳಿದ್ರು, ಯಾರೋ ಒಬ್ರು ಕರ್ಕೊಂಡೋದ್ರು, ಕಡೆಯಿಂದ ಕರ್ಕೊಂಡೋದ್ರು. ಯಾರೋ ಒಬ್ರು ಇರಲಾರ್ದೇನೆ ನಾವು ಯಾವುದೇ ಒಂದು ಜರ್ನಿಯನ್ನ ಸಂಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಬ್ಬ ಟ್ರೇನರಿಗೂ ಮತ್ತೆ ಉಳಿದವರಿಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಆ ಟ್ರೇನರ್ ಏನ್ ಮಾಡ್ತಾನಂದ್ರೆ ಆ ಜರ್ನಿಯನ್ನ ಸಂಪೂರ್ಣ ಮಾಡಿರ್ತಾನೆ, ಅದನ್ನ ಅನುಭವಿಸಿರ್ತಾನೆ. ಅಲ್ಲಿರುವಂತ ಸ್ಟ್ರಗಲ್ ಅನ್ನ ಅವನಿಗೆ ಗೊತ್ತಿರುತ್ತೆ. ಅಲ್ಲಿರುವಂತ ಹರ್ಡಲ್ಸ್ ಗಳು, ಹೊಡ್ಡಾತಿಗ್ಗ ಬರುತ್ತೆ ನೋಡ್ರಿ, ಮೇಲ್ ಬರುತ್ತೆ, ಕೆಳಗಿಳಿಯುತ್ತೆ, ಸಮಸ್ಯೆಗಳು ಬರ್ತಾವ್, ಹತಾಶೆ ಇರುತ್ತೆ, ನಿರಾಶೆ ಇರುತ್ತೆ, ಲಾಸ್ ಆಗುತ್ತೆ, ಮತ್ತೊಂದು ಇದೆಲ್ಲವನ್ನ ಅವನು ಅನುಭವಿಸಿ ಅವನು ಸಾಕಷ್ಟು ಕಲ್ತಿರ್ತಾನೆ. ಅದನ್ನೇ ಇನ್ನೊಬ್ರಿಗೆ ಅವನು ಧಾರೆ ಎರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಇವತ್ತು ನೀವು ನೋಡ್ರಿ, ಬೇಕಾದ್ರೆ ನಾವು ಶ್ರೀರಾಮನಿಗೆ ದೇವ್ರು ಅಂತ ಹೇಳಿ ಕರಿತೀವಿ, ಬಟ್ ವಿದೌಟ್ ಗುರು ರಾಮ ಆಗ್ಲಿಲ್ಲ. ಕೃಷ್ಣನಿಗೂ ಸಮೇತ ಗುರು ಇದ್ರು, ವಿವೇಕಾನಂದರಿಗೂ ಗುರು ಇದ್ರು. ನೆನ್ಪಿಟ್ಕೋರಿ, ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನ ಬೆಳೆಸಿದ್ರು. ವಿವೇಕಾನಂದ್ರು ಯಾರ್ಲಿಂದ ಆದ್ರು ಅಂದ್ರ ರಾಮಕೃಷ್ಣ ಪರಮಹಂಸರಿಂದ ಆದ್ರು. ನೆನ್ಪಿಟ್ಕೋರಿ. ಹಾಗಾಗಿ ಇವತ್ತು ನಮ್ದು ಏನಾಗ್ಯದ, ಇವತ್ತಿನ ಫೀಲ್ಡ್ ನೊಳಗ ನಾವು ಗುರು ನಮಗ್ ಬೇಕೇ ಆಗಿಲ್ಲ ಅಂತ ತಿಳ್ಕೊಂಡಿವಿ. ಮತ್ತೆ ನಮ್ಮಲ್ಲಿ ಆಗ್ತಾ ಇರುವಂತದ್ದು ಸಮಸ್ಯೆ, ಯಾರಿಗ್ ಗುರು ಅನ್ಕೊಂಡಿದೀವಿ ನೋಡ್ರಿ, ಅವ್ರು ದೊಡ್ಡ ದೊಡ್ಡ ಕೆಲಸಗಳು ಮಾಡತ್ತಾರ. ನಿಮ್ಗೆಲ್ಲ ಗೊತ್ತೇ ಅದ. ಕಾವಿ ಉಟ್ಕೊಂಡು ಏನೇನ್ ಮಾಡ್ಲತ್ತಾರ ಅದೆಲ್ಲ ನೀವು ಕಣ್ಣಿಲ್ ನೋಡಿದವ್ರು ಇದ್ರಿ, ನಿಮ್ದು ಅಕ್ಕಪಕ್ಕದಲ್ಲಿ ಇತಿಹಾಸವನ್ನ ಕೇಳಿದ್ದವ್ರು ಇದ್ರಿ. ಹಾಗಾಗಿ ಇವತ್ ಏನಾಗಿದೆ, ಗುರು ಅಂದ ತಕ್ಷಣಕ್ಕೆ ಮನಸ್ಸಿನಲ್ಲಿ ಒಂದು ರೀತಿ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪ್ಯಾಟರ್ನ್ ರೆಡಿ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತೀನಿ, ಗುರು ಇಲ್ಲಾಂದ್ರೆ ಲೈಫ್ ಕೋಚ್, ಒಬ್ರು ಮಾರ್ಗದರ್ಶಕರು ಅಂತ ನಮ್ ಜೀವನದಲ್ಲಿ ನಮಗ್ ಬೇಕೇ ಬೇಕು. ಹಾಗಾಗಿ ಈ 7 ಏರಿಯಾಗಳು ಒಂದು ಸಲ ನೀವೇನಾದ್ರೂ ಕಲ್ತ್ ಬಿಟ್ರಿ, ಎಲ್ಲೇ ನಿಮ್ ಜೀವನದಲ್ಲಿ ಒಂದಿಷ್ಟು ನಿಂತೀರಿ, ಒಂದಿಷ್ಟು ಏನೋ ಆಗ್ಲತ್ತದಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಏರಿಯಾ ಏನೋ ನನ್ ಸ್ವಲ್ಪ ಕಮ್ಜೋರ್ ಆಗ್ತಾ ಇದೆ. ಸೊ ಹಾಗಾಗಿ ಹೆಲ್ತ್ ಆಯ್ತು, ವೆಲ್ತ್ ಆಯ್ತು, ಜೊತೆಗೆ ಫ್ಯಾಮಿಲಿ ಅಂದ್ರೆ ರಿಲೇಶನ್ ಆಯ್ತು. ಅದಾದ್ಮೇಲೆ ಎಲ್ಲಾನು ಇದೆ. ನೀವು ನೋಡ್ರಿ, ಒಬ್ರೊಬ್ರು ನಂಗ್ ಬಹಳ ಭಯಂಕರ ಕೆಲವೊಂದ್ಸಲ ಬಹಳ ನೋವ್ ಆಗೋದು ಏನಂದ್ರ, ಮುಖದ ಮೇಲೆ ನಗುನೇ ಇರಲ್ಲ. ಅವ್ರಿಗೆ ಏನ್ ಕಮ್ಮಿ ಅದ ಅಂತ ಇರಲ್ಲ, ದೇವ್ರ ಎಲ್ಲಾ ಕೊಟ್ಟಿರ್ತಾನ ಅವ್ರಿಗೆ, ಏನು ಕೊರತೆ ಇರಲ್ಲ. ಒಳ್ಳೆ ಜೀವನ ಇರುತ್ತೆ, ಮನೆಯಲ್ಲಿ ದಾಂಪತ್ಯ ಚೆನ್ನಾಗಿರುತ್ತೆ, ಬಳಸೋದಕ್ಕೆ ದುಡ್ಡು ಇರುತ್ತೆ, ಹೆಲ್ತ್ ಇರುತ್ತೆ, ಎಲ್ಲಾನು ಇರುತ್ತೆ. ಮುಖದ ಮೇಲೆ ನಗುನೇ ಇರೋದಿಲ್ಲ. ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ನೀವು ಬಾಯಿ ಒಳಗಿಂದ ಹಲ್ ಹೋದ್ಮೇಲೆ ನೀವು ನಕ್ರಿ ಅಂತ ತಿಳ್ಕೊರಿ, ಎಲ್ಲಾರು ನಿಮಗ್ ನೋಡ್ ನಗ್ತಾರ. ಆ ಪರಿಸ್ಥಿತಿ ತರಿಸ್ಕೋಬೇಡ್ರಿ ಅಂತೀನಿ. ಖುಷಿಯಾಗಿರೋದ್ ಕಲೀರಿ. ಇವತ್ ನೋಡ್ರಿ, ಶುಗರ್ ಯಾಕೆ ಜಾಸ್ತಿ ಆಗ್ತಾ ಇದೆ? ಟೆನ್ಷನ್ ಮಾಡ್ಕೊಂಡು BP ಯಾಕೆ ಹೆಚ್ಚಾಗ್ಲತ್ತದ ಹೇಳಿ? ನಗೋದ್ ಬಿಟ್ಕೊಟ್ರಿ, BP ಹೆಚ್ಚಾಗ್ಯದ. ಯಾರ್ ನಿಮ್ಮ ಸಮಸ್ಯೆಗಳಿಗೆ 2ನೇ ವ್ಯಕ್ತಿ ಕಾರಣ ಇಲ್ಲ. ನಿಮ್ ಡೈರಿ ಒಳಗ್ ಬರ್ಕೋರಿ. ನಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ ನಿಮ್ದು ಯಾವ್ದೇ ಸಮಸ್ಯೆ ಇರ್ಬೋದು, ನಾನು ಒಂದಂತ ಹೇಳ್ತಾ ಇಲ್ಲ. ಎಲ್ಲಾ ಸಮಸ್ಯೆಗಳ ಮೂಲ ಪುರುಷರು ಅಥವಾ ಮೂಲ ಮಹಿಳಾಮಣಿ ಅಂತ ಯಾರಾದ್ರೂ ಇದ್ರೆ ಅದನ್ನ ನಾವೇ ಇದ್ದೀವಿ, ಇನ್ನೊಬ್ರು ಇಲ್ವೇ ಇಲ್ಲ. ನಮ್ ಗಲತ್ ಇನ್ಫಾರ್ಮೇಶನ್ ನಮ್ ಮೈಂಡ್ ಅಲ್ಲಿ ಹೋಗಿವೆ. ಹಾಗಾಗಿ 4ನೇದು ಅತಿ ದೊಡ್ಡ ರಹಸ್ಯ ಯಾವುದು ಅಂದ್ರ ಹ್ಯಾಪಿನೆಸ್ ಅನ್ನುವಂಥದ್ದು, ಖುಷಿ. ಸೊ ಅದಕ್ಕಾಗಿ ನೀವು ದೋಹೆಗಳನ್ನ ಓದಿರ್ಬೋದು. ನಾನ್ ಸ್ವಲ್ಪ ಹಿಂದಿ ನನ್ಗೆ ಬಹಳ ಇಷ್ಟ. ಆ ದೋಹೆಯಲ್ಲಿ ಒಂದ್ ಮಾತು ಬರುತ್ತೆ, ಏನು ಅಂದ್ರ, ಗೋಧನ ಗಜಧನ ಬಾಜಿಧನ ಅವ್ರ ರತನ ಧನ ಖಾನ್ ಜಬ ಆವತ್ ಸಂತೋಷಧನ ಸಬಧನ ಧುರಿ ಸಮಾನ. ಅಂದ್ರ ಗೋಧನ ಅಂದ್ರೆ ಹಿಂದೆ ರಾಜ ಮಹಾರಾಜರು ಇದ್ರು ನೋಡ್ರಿ. ಎಲ್ಲಾರು ಕೇಳಿರಲ್ಲ ಹಿಸ್ಟ್ರಿ ನಮ್ ದೇಶದ್ದು. ನಮ್ದು ಇಡೀ ದೇಶದಲ್ಲಿ ಸಾಕಷ್ಟು ನೂರಾರು ಜನ ಸಾಮ್ರಾಟರು, ರಾಜ್ಯ ಮಹಾರಾಜರೆಲ್ಲ ಆಳ್ವಿಕೆ ಮಾಡ್ತಿರು. ಅವರ ಟೈಮಿನಲ್ಲಿ ನಿಜವಾದ ಸಂಪತ್ತು ಅಂತ ಯಾವ್ದಕ್ಕೆ ಅಳತೆ ಮಾಡ್ತಿರಂದ್ರ, ಮೊದಲು ಗೋವುಗಳನ್ನ ಅಂದ್ರೆ ಆಕಳುಗಳು. ಯಾವ ರಾಜನ ಹತ್ರ ಜಾಸ್ತಿ ಆಕಳುಗಳಿವೆ ನೋಡ್ರಿ, ಗೋವುಗಳಿವೆ ನೋಡ್ರಿ, ಅವನು ಸಂಪತ್ ಭರಿತ ರಾಜ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಆ ಟೈಮಿಗೆ. ಆ ನಂತರ ಗಜಧನ ಅಂದ್ರೆ ಯಾವುದು ಅಂದ್ರ ಬಹಳ ಆನೆಗಳು, ಬಹಳಷ್ಟು ಆನೆಗಳು. ಆ ರಾಜನ ಹತ್ರ, ಯಾರ ಹತ್ರ ರಾಜನ್ ಬಲ್ಲಿ ಬಹಳ ಆನೆಗಳಿವೆ, ಅವನು ಶ್ರೀಮಂತ ರಾಜ್ಯ, ಬಲಾಢ್ಯ ರಾಜ, ಅವನನ್ನ ಮೀರ್ಸೋರ್ ಯಾರು? ಅದಾದ ನಂತರ ಬಾಜಿಧನ ಅಂದ್ರೆ ಕುದುರೆಗಳು.
ನಿಮ್ಗೆ ಹೇಳ್ತೀನಿ, ಬೇರೆ ದೇಶದಿಂದ ರಫ್ತು ಮಾಡ್ತೀವಿ, ಆಮದು ರಫ್ತು ನಡೀತಿತ್ತು, ಕುದುರೆಗಳೆಲ್ಲ ಬರ್ತೀವಿ. ನಮ್ ಕಡೆಯಿಂದ ಮಸಾಲೆ ಪದಾರ್ಥಗಳು ಆ ಕಡೆ ಹೋಗ್ತೀವಿ, ಆ ಕಡೆಯಿಂದ ಕುದುರೆಗಳನ್ನ ಈ ಕಡೆ ತರ್ತೀವಿ. ಇರಾನ್, ಇರಾಕ್ ದೇಶದ ಕುದುರೆಗಳನ್ನ ನಮ್ಮಲ್ಲಿ ಬಳಸ್ತಾ ಇದ್ರು. ಹಾಗಾಗಿ ಆ ಗಜಧನ ಯಾರ ಹತ್ರ ಇದೆ, ಗೋಧನ ಯಾರ ಹತ್ರ ಇದೆ, ಬಾಜಿಧನ ಯಾರ ಹತ್ರ ಇದೆ, ಅವ್ರೆಲ್ಲರೂ ಶ್ರೀಮಂತ ಅಂತಿರು. ಆದ್ರೆ ಒಬ್ರು ದೋಹಾಕಾರ ಹೇಳ್ತಾರ, ಜಬ ಆವತ್ ಸಂತೋಷದನ ಸಬದನ ಧುರಿ ಸಮಾನ. ಇಷ್ಟ ಎಲ್ಲಾ ಇದ್ರು ಆ ರಾಜನ್ ಬಲ್ ಖುಷಿ ಇಲ್ಲ, ಸಂತೋಷ ಅನ್ನುವಂಥದ್ದು ಇಲ್ಲ ಅಂದ್ರೆ ಅವೆಲ್ಲ ಮಣ್ಣಿಗೆ ಸಮ, ಧೂಳಿಗೆ ಸಮ. ಧೂಳು ಗೊತ್ತಾ, ಏನು ಕೆಲ್ಸಕ್ಕಿಲ್ಲ. ಮತ್ತೆ ಯಾವಾಗ ಸಂತೋಷ ಅನ್ನುವಂತ ಧನ ಇದೆ ನೋಡ್ರಿ, ಆ ಒಂದು ಧನ ಇವೆಲ್ಲದಕ್ಕೂ ಮೀರಿರುವಂತ ಧನ. ಸೊ ಹಾಗಾದ್ರೆ ಇವತ್ತು ನನ್ಗೆ ಎಲ್ಲರ ಕೈ ಮಾಡ್ರಿ ಹೇಳ್ರಿ, ಅಥವಾ ಇಲ್ಲಿ ಚಾಟ್ ಬಾಕ್ಸ್ ನ ಟೈಪ್ ಮಾಡ್ರಿ, ನಾವೆಲ್ಲರೂ 100ಕ್ಕೆ 100 ಖುಷಿಯಾಗಿದ್ದೀವ? ಖುಷಿಯಾಗಿದ್ರೆ ಎಸ್ ಅಂತ ಬರೀರಿ, ಇಲ್ಲಂದ್ರ ನೋ ಅಂತ ಬರೀರಿ. ನೋ ಅಂತ ಬರ್ದವ್ರಿ ನಾನು ಆನ್ಸರ್ ಕೊಡ್ತೀನಿ. ಖುಷಿಯಾಗಿದ್ದೀನಿ ಅಂತ 100% ಯಾರು ಇದು ಮಾಡ್ತಾರೆ ನೋಡ್ರಿ, ನೀವೇ ನನ್ಗೊಂದ್ ಕೋರ್ಸ್ ಕೊಡ್ರಿ, ನಾನು ಕೇಳ್ತೀನಿ ಅದ್ ಹೆಂಗಿದ್ರಿ ಅಂತ. ಎಸ್, ಬಸವಸ್ರೇ ಹೇಳ್ತಾರ ನೋ ನೋ ನೋ. 9690 ಯಾವ ಇಯರ್ ನೊಳಗ್ ಹುಟ್ಟಿರಿ, ಎಲ್ಲಿಂದ ಬಂದಿರಿ ಇವ್ರು? 9690. ಎಸ್, ನೋ ನೋ. ನವೀನ್ ಕುಮಾರ್ ನೋ. ಓಕೆ, ಎಸ್ ಎಸ್. ಸೊ ಒಂದ್ ಮಾತು ಹೇಳ್ತೀನಿ, ಇದು ಕಲಿಯುಗ ಇದೆ. ಯಾವ ಯುಗ? ಕಲಿಯುಗ. ಕಲಿಯುಗದಲ್ಲಿ 100ಕ್ಕೆ 100 ಸಂತುಷ್ಟವಾಗಿರುವವರು, 100ಕ್ಕೆ 100 ಸಂತೋಷವಾಗಿರುವವರು, 100ಕ್ಕೆ 100 ಸಂತೃಪ್ತವಾಗಿರುವವರು ಯಾರು ಇಲ್ಲ. ಪ್ರತಿಯೊಬ್ಬರಿಗೂ ಸಮೇತ ಒಂದಲ್ಲ ಒಂದು ನೋವಿದೆ, ಒಂದಲ್ಲ ಒಂದು ದುಃಖ ಇದೆ, ಒಂದಲ್ಲ ಒಂದು ಹೋರಾಟ ಇದೆ, ಒಂದಲ್ಲ ಒಂದು ಸಂಘರ್ಷಗಳು ಪ್ರತಿಯೊಬ್ರು ಮಾಡ್ತಾನೆ ಇದ್ದಾರೆ. ಈಗ ನಮ್ದು ದಾನೇಶ್ವರಿ ಹಾಕುವಾಗ ನಿಮ್ಗೆ ಇದೊಂದು ಸ್ಕ್ರೀನ್ ಹಾಕಿದ್ಳು, ನೀವು ನೋಡಿರ್ಬೇಕಂತ ಅನ್ಕೊಂಡಿನಿ. ಇಲ್ಲಿ ಏನಾಗುತ್ತೆ, ಇವ್ರಿಗೆಲ್ಲರಿಗೂ ನಾವು ಸಕ್ಸಸ್ಫುಲ್ ಅಂತ ಕರಿತೀವಿ, ಅಂದ್ರೆ ಯಶಸ್ವಿ ವ್ಯಕ್ತಿಗಳು ಅಂತ. ಹಾಗಾದ್ರೆ ಇವ್ರು ಹುಟ್ಟುತ್ತಲೇ ಏನ್ ಬಾಯಿ ಒಳಗೇನ್ ಬಂಗಾರ ಚಮಚ ಬೆಳ್ಳಿ ಇದೆಲ್ಲ ಇಟ್ಕೊಂಡ್ ಏನಾರ ಬಂದ್ರೆ? ಇವ್ರ ಸಂಘರ್ಷ ಇತ್ತು ನೋಡ್ರಿ, ಇವ್ರದ್ 1% ಮಾಡ್ಲಕ್ ರೆಡಿ ಇಲ್ಲ ನಾವು. ಇಡೀ ಆಯುಷ್ಯ ಹೋಗ್ಬಿಡ್ತು. ಲತಾ ಮಂಗೇಶ್ಕರ್ ಖಾರನೂ ಉಂಡಿಲ್ಲ, ಉಪ್ಪು ಉಂಡಿಲ್ಲ, ಎಣ್ಣೆ ಅಂತೂ ನೋಡೇ ಇಲ್ಲ ಹೆಣ್ಮಗಳು. ಇಡೀ ಲೈಫ್, ಇಡೀ ಜೀವನ ಅವ್ರಿಗೂ ಅನಿಸಿರ್ಬೇಕಲ್ಲ ಯಾವ ತರ ಚೆನ್ನಾಗಿ ಊಟ ಮಾಡಿ, ಎಣ್ಣೆ ಪದಾರ್ಥ ಒಂದು ದಿನ ತಿಂದಿ, ಇಡೀ ಲೈಫ್ ಹೋಗ್ಬಿಡು, ಇಡೀ ಜೀವನ. ಧೀರುಭಾಯಿ ಅಂಬಾನಿ ಅವ್ರದ್ದು ಇಡೀ ಜೀವನ ಹೋಯ್ತು, ಇಡೀ ಜೀವನ ಸ್ಟ್ರಗಲ್ ಮಾಡಿದ್ರು. ಪ್ರತಿಯೊಬ್ರದು. ಇವತ್ತಿಗೂ ರತನ್ ಟಾಟಾ ಅವ್ರಿಗೆ ಹೇಳೋದಕ್ ಬರೋದಿಲ್ಲ, ಕೂಡೋದಕ್ ಬರೋದಿಲ್ಲ, ಇನ್ನೂ ಕೆಲಸ ಮಾಡ್ಲತ್ತಾರ. ಬರ್ಕೋರಿ ನೀವು. ಬಟ್ ಇವ್ರೆಲ್ಲಾ ಏನ್ ಮಾಡ್ಯಾರ ನೋಡ್ರಿ, ಅದು ಮಾಡೋದಕ್ ನಾವ್ ರೆಡಿ ಇಲ್ಲ. ನಮ್ದು ಏನಾಗ್ಯದ, ಎಷ್ಟು ಮೈಗಳಾಗ್ಬಿಟ್ಟಿವಿ ನಾವು ಅಂದ್ರ, ಎಲ್ಲ ತಾನೇ ಆಗ್ಬೇಕು, ಎಲ್ಲಾ ತಾನೇ ಆಗ್ಬೇಕು. ಇಲ್ಲಾಂದ್ರೆ ಸರ್ಕಾರ ತಂದು ನಮಗ್ ಕೊಡ್ಬೇಕು. ಸರ್ಕಾರ ಕೊಡೋದಿಲ್ಲ. ಸರ್ಕಾರ ಕೊಡುತ್ತೆ, ಯಾರಿಗ್ ಕೊಡುತ್ತೆ? ಕಡು ಬಡವರಿಗೆ ಕೊಡುತ್ತೆ, ಕೈಲಾಗ್ಲಾರ್ದವ್ರಿಗೆ ಕೊಡುತ್ತೆ, ವಿಕಲಚೇತನರಿಗೆ ಕೊಡುತ್ತೆ. ಎಲ್ಲಾ ಇದ್ದನು ನಾವು ಸರ್ಕಾರದ ಕಡೆ ಕೈ ಚಾಸ್ತಾ ಇದೀವಂದ್ರ ನಾವು ಬಹಳ ಕಮ್ಜೋರ್ ಇದೀವಂತ ಅರ್ಥ. ನಿಮ್ಗೆ ಹೇಳ್ತೀನಿ ಇನ್ನೊಂದ್ ಮಾತು, ಯೋಜನೆಗಳು ಬರ್ತಾವ್ ನೋಡ್ರಿ, ಅವ್ರಿಗೆ ಅದು ಉಚಿತ ವಿತರಣೆ, ಇದು ಹೆಮ್ಮೆ ಪಡೋ ವಿಷಯ ಇಲ್ಲ, ಬೇಕಾದ್ರೆ ಯೋಚನೆ ಮಾಡ್ರಿ ಕುಂತು. ಕಮ್ಜೋರಿ ನಿಶಾನಿಗಳಿವೆಲ್ಲ. ಸೊ ಹಾಗಾಗಿ ನಾವ್ ಏನಾದ್ರೂ ಸಕ್ಸಸ್ ಆಗ್ಬೇಕು ಅಂದ್ರ ಅದಕ್ಕೆ ಅದರದೇ ಆಗಿರುವಂತ ಒಂದಿಷ್ಟು ನಿಯಮಗಳಿವೆ. ಆ ನಿಯಮಗಳನ್ನ ನಾವು ಏನ್ ಮಾಡ್ಬೇಕಂದ್ರೆ ಅರ್ಥ ಮಾಡ. ಓಕೆ, ಸೊ ಇಲ್ಲಿಯವರೆಗೆ ಎಲ್ಲರಿಗೂ ತಿಳಿದಂತ ಅನ್ಕೊಂಡಿನಿ. ಸೊ ಹ್ಯಾಪಿನೆಸ್ ಅಂದ್ರೆ ಖುಷಿ ಅನ್ನುವಂಥದ್ದು ಎಲ್ಲದಕ್ಕಿಂತ ದೊಡ್ಡ ಧನ. ಹಾಗಾಗಿ ಇವತ್ತು ನಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರ, ನಿಮ್ಗೆ ಗೊತ್ತಾ ನಮ್ ಮೈಂಡ್ ಪ್ಯಾಟರ್ನ್ ಯಾವ ರೀತಿ ವರ್ಕ್ ಮಾಡ್ತದಂದ್ರೆ, ಸ್ವಲ್ಪ ಜಾಸ್ತಿ ನಗ್ಲತ್ತೇವ್ ಅಂತ ತಿಳ್ಕೊ. ಅದು ಸ್ಪೆಷಲಿ ಹೆಣ್ಮಕ್ಳು. ನಮ್ ಮನ್ಯಾಗಿರೋ ತಾಯಿ ತಂದೆ ಯಾರ ಇರ್ತಾರೆ, ಜಾಸ್ತಿ ನಗ್ಬೇಡ ಇವತ್ತು ಅಳತಿ ನೋಡು. ಅಂದ್ರೆ ಖುಷಿ ಪಡೋದಕ್ಕೂ ಕಂಡೀಷನ್ಸ್ ಗಳಿರುವಂತ ಕಾಲದೊಳಗ್ ನಾವು ಬದುಕ್ತಾ ಇದ್ವಿ. ಅದು ಬೇರೆಯವ್ರು ಯಾರು ಇಲ್ಲ, ನನ್ ತಂದೆ ತಾನೇ ಹೇಳ್ತಾರೆ ಬಾಳ್ ನಗ್ಬೇಡ. ಕಂಡೀಷನ್ಸ್ಗಳು ತಡೆಯೋದು, ಯಾವುದಕ್ಕೂ ವ್ಯಕ್ತಪಡಿಸೋದಕ್ಕೆ ನಮ್ಗೆ ಆಗ್ಲಾರ್ದಂತ ಪರಿಸ್ಥಿತಿ ಒಳಗ ನಾವೆಲ್ಲರೂ ಇದೀವಿ. ಸೊ ಇಲ್ಲಿ ನಿಮ್ಗೆ ಒಂದು ಲಿಂಕ್ ಬಂದಿರ್ಬೇಕು. ಯಾವ್ದು ಲಿಂಕ್ ಇದೆ ಇದು? ವಾಟ್ಸಪ್ ಲಿಂಕ್ ಇದೆ. ಎಲ್ಲಾರು ನಮ್ದು ಒಂದು ಟ್ರೈನರ್ ಅನ್ನುವಂಥದ್ದು ಒಂದು ಗ್ರೂಪ್ ಇದೆ, ಅದ್ರಲ್ಲಿ ಎಲ್ಲಾರು ಆಡ್ ಆಗಿದ್ದೀರಿ, ಆಲ್ಮೋಸ್ಟ್ ಆಗಿದ್ರಿ ಅಂತ ಅನ್ಕೊಂಡಿನಿ. ಯಾರಾದ್ರೂ ಆಡ್ ಆಗಿಲ್ಲ ಅಂದ್ರ ಕೆಳಗೆ ನಿಮ್ಗೆ ಲಿಂಕ್ ಬಂದಿದೆ ಚಾಟ್ ಬಾಕ್ಸ್ ಅಲ್ಲಿ, ವಾಟ್ಸಪ್ ಲಿಂಕ್ ಇದೆ. ಹಾಯ್, ಅಜಿತ್ ಕಾಂಬ್ಳೆ ಅವರು ಬಂದಿದ್ದಾರೆ. ಸೊ ದಯವಿಟ್ಟು ಆ ಲಿಂಕ್ ಅನ್ನ ಬಳಸಿ ನಮ್ಮ ಗ್ರೂಪ್ ನಲ್ಲಿ ಬರ್ರಿ. ನಮ್ ಗ್ರೂಪ್ ನಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನೀವು ನಮ್ಮ ಸದಸ್ಯರಾಗ್ಬಿಡ್ತೀರಿ, ನಮ್ಮ ಮಕ್ಕಳಾಗ್ಬಿಡ್ತೀರಿ. ಯಾಕೆ ಮಕ್ಕಳಾಗ್ಬಿಡ್ತೀರಿ ಅನ್ನೋದಕ್ ಕಾರಣ ನಾನು ಹೇಳ್ತೀನಿ. ನಿಮ್ಗ ಅನ್ಸ್ಬೋದು, ಮೇಡಮ್ ಇದು ಏನ್ರಿ ಹಿಂಗ್ ಹೇಳ್ತಾ ಇದ್ದೀರಿ? ಎಲ್ಲದಕ್ಕೂ ಕಾರಣ ಇದೆ. ಪ್ರತಿಯೊಂದಕ್ಕೂ ಹಿಂದೆ ಒಂದ್ ಹೆಣ್ಮಗಳಾಗಿ ಈ ಲೆವೆಲ್ದೊಳಗೆ ನಾ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನಂದು ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನ ನಿಮ್ಗೆ ನಾನು ಹೇಳ್ತೀನಿ. ಸ್ವಲ್ಪ ಸಮಯ ನನಗೆ
ಕೊಡ್ರಿ. ಅದಾದ ನಂತರ ನಮ್ದು ಮತ್ತೊಂದು ಯೂಟ್ಯೂಬ್ ನ ಚಾನಲ್ ಇದೆ, ಅದನ್ನ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ರಿ. 10 ಸೆಕೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಪಸ್ ಬರ್ರಿ. ಅಲ್ಲೂ ಸಮೇತ ನಿಮ್ಗೆ ಸಾಕಷ್ಟು ಫೀಡ್ಬ್ಯಾಕ್ ಸಿಗುತ್ತೆ, ಸಾಕಷ್ಟು ವಿಡಿಯೋಸ್ಗಳು ಸಿಗುತ್ತೆ. ನೀವು ಯಾವತ್ತು ಒಂದ್ ಕ್ಲಾಸಿಗೆ ನನಗ್ ನಂಬೇಡ್ರಿ. ಇದು ಕಲಿಯುಗದ ಏನ್ ಬಾಳ್ ಭರ್ಜರಿ ಹೇಳ್ತಾರ ಮೇಡಮ್ ಇವ್ರಿ ನಂಬರ್ ಅಂತ ನಂಬಿ ಫೀಸ್ ಕಟ್ಬೇಡ್ರಿ. ಮೊದ್ಲು ನೀವು ಸರ್ಚ್ ಮಾಡ್ರಿ, ನನ್ ಬಗ್ಗೆ ರಿಸರ್ಚ್ ಮಾಡ್ರಿ. ನನ್ ಬಗ್ಗೆ ನಿಮಗ್ ಬೆಸ್ಟ್ ಅನ್ನಿಸ್ತು, ಎಸ್ ಇದು ಕರೆಕ್ಟ್ ಪ್ಲಾಟ್ಫಾರ್ಮ್ ಇದೆ ನನ್ ಸಲುವಾಗಿ, ನನ್ ಲೈಫ್ ನಾಗ ಚೇಂಜ್ ಆಗೋದಕ್ ಇವ್ರಕ್ಕಿಂತ ಬೆಸ್ಟ್ ನನ್ಗಿಲ್ಲ ಅಂತ ಯಾವತ್ ಅನಿಸ್ತು ನೋಡ್ರಿ, ಅವತ್ ನೀವು ಕಾಲ್ ಮಾಡ್ರಿ. ಯಾರಿಗೂ ಒತ್ತಾಯ ಇಲ್ಲ. ಆದ್ರೆ ಒಂದ್ ಹೇಳ್ತೀನಿ ನೋಡ್ರಿ, ನೀವ್ ಎಲ್ಲಾದ್ರೂ ಮಾಡ್ರಿ, ಒಟ್ ಟೋಟಲ್ ಕಲೀರಿ. ಒಳ್ಳೇದನ್ನ ಕಲಿಯೋದಕ್ಕೆ ಶುರು ಮಾಡಿ. ನಿಮ್ ಜೀವನವನ್ನ ನೋಡ್ರಿ, ನಾವು ಒಳ್ಳೆಯವ್ರ ಆಗ್ಲಿಲ್ಲ ಅಂತ ತಿಳ್ಕೊರಿ. ನಿಮ್ ಸೀಕ್ರೆಟ್ ಹೇಳ್ತೀನಿ, ಜೀವನದ ಸೀಕ್ರೆಟು. ನಾವು ಉದ್ದೇಶಪೂರ್ವಕವಾಗಿ ಒಳ್ಳೆಯವರು ಆಗ್ಲೇಬೇಕು. ಉದ್ದೇಶಪೂರ್ವಕವಾಗಿ ಒಳ್ಳೆಯವ್ರು ಆಗ್ಲಿಲ್ಲ ಅಂದ್ರ ನಮ್ದೊಂದ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ನಮ್ ಕೆಟ್ಟದ್. ನಾವು ಸತ್ಯ ಮಾತಾಡೋದನ್ನ ಬಿಟ್ಟು ಹಾಕಿವಿ, ಸುಳ್ಳು ಆಟೋಮೆಟಿಕ್ ಸಿಸ್ಟಮ್ದಾಗೆ ಬಂದು ನೋಡಿರ್ಬೇಕಾದ್ರೆ. ನ್ಯಾಯ ಮಾಡೋದು ನಾವು ಬಿಟ್ಟು ಹಾಕಿವಿ, ಅನ್ಯಾಯ ಆಟೋಮೆಟಿಕ್ ಸಿಸ್ಟಮ್ನಾಗೆ ಬಂದದ. ಈ ಸರ್ಕಾರ ಏನ್ ಮಾಡಲ್ಲ, ಪೊಲೀಸರು ಏನ್ ಮಾಡಲ್ಲ, ಯಾರ್ ಏನು ಮಾಡ್ಲಾಕಾಗಲ್ಲ. ಕಾರಣ ಏನು ಅಂದ್ರ ನಮ್ಮ ಕರ್ತವ್ಯ ಇದೆ ನೋಡ್ರಿ, ಅವ್ ಬಿಟ್ಟು ಹಾಕಿದೆವು, ಉಲ್ಟಾ ಸಿಸ್ಟಮ್ ಶುರು ಆಗಿದೆ. ಎನರ್ಜಿ ಹಂಗೆ ಕೆಲಸ ಮಾಡುತ್ತೆ, ನೆನ್ಪಿಟ್ಕೋರಿ. ಯೂನಿವರ್ಸಲ್ ಎನರ್ಜಿ ಇರುತ್ತೆ ನೋಡ್ರಿ, ನೀವ್ ಅದನ್ನ ಒಳ್ಳೆಯದಾಗಿ ಬಳಸದೇ ಇದ್ದಾಗ ಅದು ಸುಮ್ನೆ ಇರೋದಿಲ್ಲ, ಅದು ಆಟೋಮೆಟಿಕ್ ಅದು ಉಲ್ಟಾ ಹೊಡಿಯೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಮ್ಮ ಹೃದಯ ಇದೆ ನೋಡ್ರಿ, ಮತ್ತು ಹೃದಯ ಮತ್ತು ಭೂಮಿ ಎರಡು ಲಕ್ಷಣ ಒಂದೇ, ಸೇಮ್. ಆ ಭೂಮಿಗೆ ಏನಾದ್ರೂ ನಾವು ಪ್ರಯತ್ನ ಮಾಡಿಲ್ಲ, ಅದಕ್ಕೆ ಉತ್ತಿಲ್ಲ, ಬಿತ್ತಿಲ್ಲ, ಬೆಳೆದಿಲ್ಲ, ಅದಕ್ಕೆ ಏನು ನಾವು ಕಾಪಾಡಿಲ್ಲ, ಅದಕ್ಕೆ ಯಾವುದೇ ತರಹದ ಒಂದು ಕಾಳಜಿಯನ್ನ ನಮ್ಮ ಭೂಮಿಗೆ ವಹಿಸ್ಲಿಲ್ಲ ಅಂದ್ರೆ ಭೂಮಿ ಸುಮ್ನೆ ಇರುತ್ತೇನೋ? ಸುಮ್ನೆ ಇರುತ್ತಾ? ಇರಲ್ಲ. ಹುಲ್ ಬೆಳೆಸ್ತದದು, ಕಸ ಕಡ್ಡಿ ಬೆಳೆಯೋದಕ್ ಶುರು ಆಗುತ್ತೆ ಅಲ್ಲೆಲ್ಲ. ಸೊ ಅದೇ ರೀತಿ ನೀವು ಹೃದಯದಲ್ಲಿ ಒಳ್ಳೆಯ ವಿಚಾರಗಳು ಹಾಕ್ಲಿಲ್ಲ, ಮೆದುಳಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಇಡ್ಲಿಲ್ಲ, ಆಟೋಮೆಟಿಕ್ ಸಿಸ್ಟಮ್ ಅದ ಇದು ನೆಗೆಟಿವ್ ಆಗ್ತದ. ನಮಗ್ ಕೆಟ್ಟದ್ ಮಾಡೋದ್ ಯಾರು ಬೇಕಾಗಿಲ್ಲ. ನೀವ್ ಹೇಳ್ರಿ, ಇಡೀ ಪ್ರಪಂಚ ಎಲ್ಲಾ ಒಡ್ಯಾಡ್ರಿ, ಇಡೀ ಪ್ರಪಂಚ ಹೋಗ್ಲಿ, ಪ್ರಪಂಚ ಬಿಟ್ಟಾಕ ನಮ್ ದೇಶದಾಗ ಎಲ್ ಬೇಕಲ್ ಒಡ್ಯಾಡ್ರಿ. ಒಂದರ ಸ್ಕೂಲ್ ತೋರ್ಸ್ರಿ ನನ್ಗ ಸುಳ್ಳು ಮಾತಾಡೋದ್ ಕಲ್ಸೋದಲ್ ಶಾಲ್ಯಾಗ. ಒಂದರ ಪೀರಿಯಡ್ ಯಾರ ಇಂತ ಟೀಚರ್ ತೋರ್ಸ್ರಿ, ಮಕ್ಕಳೇ ಇವತ್ತೇನದ ಅಂದ್ರ ಸುಳ್ಳು ಹೆಂಗ್ ಮಾತಾಡ್ಬೇಕಂತ ನಾನ್ ನಿಮ್ಗ್ ಕಲಿಸ್ತೀನಿ ಅಂತ ಒಂದ್ ಟೀಚರಿಗೆ ತೋರ್ಸ್ರಿ, ನಾನ್ ಅವ್ರಿಗೆ ಬಹಳ ದೊಡ್ಡ ಕಾಣಿಕೆ ಕೊಡ್ತೀನಿ. ಎಲ್ಲಾರ ಇದೇನಾ? ಹರ್ರೊಬ್ರು ಟೀಚರ್ ಕಲಿಸ್ಲತ್ತಾರ ಸತ್ಯ ಮಾತಾಡ್ರಂತ, ನಾವ್ ಮತ್ತ ಸುಳ್ಳೆ ಆಡ್ತೀವಿ. ಹರ್ರೊಬ್ರು ಟೀಚರ್ ಕಲಿಸ್ತಾರ ನ್ಯಾಯದಿಂದ ಬದುಕ್ರಿ, ಮತ್ತ ಅನ್ಯಾಯಕ್ಕೆ ಬರ್ತಾ ಇದ್ದೀವಿ. ಪ್ರತಿಯೊಂದು ಎಜುಕೇಶನ್ ಸಿಸ್ಟಮ್ ಕಲಿಸುತ್ತೆ ಇನ್ನೊಬ್ರು ಸೇವೆ ಮಾಡಂತೇಳಿ. ನಾವ್ ಬರೀ ಸ್ವಾರ್ಥಿನೇ ಆಗ್ಲತ್ತೀವಿ. ಯಾರ ಬಲ್ಲಿ ಏಟ್ ಸಿಗ್ತದೋ, ಯಾರ ಬಲ್ಲಿಂದ ಏಟ್ ಹೇಳಿಲ್ಲೋ, ಯಾರ ಬಲ್ಲಿಂದ ತಿಲ್ಲೋ, ಯಾರಿಗ್ ನುಂಗಿ ಹಾಕ್ಲೋ, ಇದ್ರೊಳಗೆ ನಡೆದು ಸಂತೃಪ್ತಿ ಅನ್ನುವಂಥದ್ದೇ ಇಲ್ಲ ನಮಗ್. ಕಾರಣ ಏನು ಅಂದ್ರ, ಒಳ್ಳೆಯ ಮೈಂಡ್ ಪ್ಯಾಟರ್ನ್ ಇದೆ ನೋಡ್ರಿ, ಅದನ್ನ ಬಿಟ್ಟು ಹಾಕಿವಿ, ಕೆಟ್ಟದ ಆಟೋಮೆಟಿಕ್ ಸಿಸ್ಟಮ್ ನೋಡ್ ಬಂದ್. ಸೊ ಹಾಗಾದ್ರೆ ಇದನ್ನ ತೆಗಿಬೇಕ್ ಹೆಂಗ? ಕ್ವಶನ್ ಮಾಡ್ರಿ. ಬಂದದ್ ಒಳಗ್ ಬಂದದ, ಅದು ಹೆಂಗ್ ಬಂದದೋ, ಎತ್ತಿನ ಬಂತು, ಅನುವಂಶೀಯವಾಗಿ ಬಂದಿರ್ಬೋದು, ಪರಿಸರಲಿಂದ ಬಂದಿರ್ಬೋದು, ನಮ್ಮ ಸಿಸ್ಟಮ್ಲಿಂದ ಬಂದಿರ್ಬೋದು, ಅಥವಾ ನಾವ್ ಯಾವ ಏರಿಯಾದೊಳಗ್ ಬದುಕ್ತಿವಿ ಅಲ್ಲಿಂದ ಬಂದಿರ್ಬೋದು, ಇಲ್ಲ ನಮ್ ಕುಟುಂಬದಿಂದನೂ ಬಂದಿರ್ತವ. ನಮ್ಮ ಕುಟುಂಬಗಳು ಸಮೇತ ನಮ್ಮ ಮೈಂಡ್ ಸೆಟ್ ಅನ್ನ ಹೆಂಗ್ ಕ್ರಿಯೇಟ್ ಮಾಡ್ತಾವ ಅಂತ ಹೇಳ್ತೀನಿ ನೋಡ್ರಿ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ರಿ, ಹಿಂಗ್ ಹೇಳ್ಯಾರ ಎಲ್ಲರಿಗ್ ನಿಮ್ಗ? ಯಾರ್ಯಾರಿಗೆ ಹೇಳ್ಯಾರ ನಿಮ್ ಫ್ಯಾಮಿಲಿದಾಗ? ಹೇಳ್ರಿ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ರಿ. ನಾ ಅಂತೀನಿ, ಕಾಲ್ ದೊಡ್ಡದ್ ಮಾಡ್ಲಾಕ್ ಬರಲ್ಲ, ನಂಗೆ ಗೊತ್ತದ, ಹಾಸಿಗೆ ದೊಡ್ಡದ್ ಮಾಡ್ಬೋದು. ಇದು ನಾನ್ ಕಲಿಸ್ತೀನಿ. ಕಾಲ್ ದೊಡ್ಡದ್ ಆಗೋದಿಲ್ಲ. ನಾನೀಗ 5 ಫೀಟ್ ಇದ್ದೀನಿ, 5 ಇರ್ತೀನಿ. 6 ಆಗಂದ್ರ ಆಗೋದಿಲ್ಲ. ನಮ್ಮ ಮನೆಯವ್ರು ಅದಕ್ಕಿಂತ ಹೆಚ್ಚಿಗೆ ಹೈಟರ, ಪೊಲೀಸ್ ಡಿಪಾರ್ಟ್ಮೆಂಟ್ದಾಗರ, ಅವ್ರ ಇನ್ನ ಗಿಡ್ ಆಗ್ರಿ ಅಂದ್ರೆ ಆಗಲ್ಲ. ಅದು ಎಲ್ಲಿಗ್ ಬಂದದ ಅಲ್ಲಿಗೆ ಬಂದ್ ನಿಂತು. ಬಟ್ ಈ ಹಾಸಿಗೆ ಅನ್ನುವಂಥದ್ದು, ಹಾಸಿಗೆ ಅಂದ್ರೆ ಹೆಸ್ಸಿಯತ್ ಅಂತೀವಿ, ನಮ್ಮಲ್ಲಿರುವಂತ ಅರ್ಹತೆಯನ್ನ ಹೆಚ್ಚು ಮಾಡ್ಕೊಳ್ಬಹುದು ನಾವು. ಇವತ್ತು ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಯಾರ್ದೇ ಉದಾಹರಣೆ ತಗೋರಿ, ಅವರೆಲ್ಲ ನೆಲಮೂಲ ಸಂಸ್ಕೃತಿಯವರು, ಝೀರೋದಿಂದ ಬಂದವ್ರವ್ರು. ಅವ್ರು ನಮ್ಗೆ ಅಳ್ಕೋತಾ ಕೂಡ್ತಿರ್ ನೋಡ್ರಿ, ಜೀವನದಾಗ ಯಾರು ಉದ್ಧಾರ ಆಯ್ತಿಲ್ಲ. ಅವ್ರು ಚಾಲೆಂಜ್ ಆಗಿ ತಗೊಂಡ್ರು, ಸ್ವೀಕಾರ ಮಾಡಿದ್ರು ಅವ್ರು ಲೈಫ್ ಅನ್ನ. ಸೊ ಅದಕ್ಕೆ ಹೇಳ್ತೀನಿ, ಈ ಹಣವನ್ನ ಕುರಿತು ನೆಗೆಟಿವ್ ಪ್ಯಾಟರ್ನ್ ನಂಬಲ್ಲಿ ತುಂಬಿದವ್ರು ಯಾರು ಅಂದ್ರ ಫಸ್ಟ್ ನಮ್ಮ ಫ್ಯಾಮಿಲಿಯವ್ರು, ಒಂದನೇ ಮಾತು. ಎರಡನೇದ್ ನಮ್ಮ ಮೈಂಡಿನಾಗ ತುಂಬಿಂದ ಏನು ಅಂದ್ರ ಬಹಳ ದೊಡ್ಡದು. ದುಡ್ಡು ಅಂದ್ರೆ ಏನು ಅಂದ್ರೆ ಗೋಡಿ ಮೇಲೆ ಸುಣ್ಣ ಅಂತ, ಬೀದರ್ ಭಾಷೆ. ನಿಂಬಲ್ ಅಂತಾರೆಲ್ಲ ಗೊತ್ತಿಲ್ಲ, ನಮ್ಮಲ್ಲಿ ಬೀದರ್ದಾಗ ಹೇಳ್ತಾರ, ರೊಕ್ಕ ರೂಪಾಯಿ ಅಂದ್ರ ಗೋಡಿ ಮೇಲಿನ ಸುಣ್ಣ ಇರ್ತದ್ರಿ, ಅದೇನ್ ಬರ್ತದ್ನು ಹೋಗ್ತದನು. ನಮಗೂ ಹಿಂಗೆ ಹೇಳ್ಯಾರ ಸಣ್ಣಾಗ. ಎಲ್ಲಾರ್ ವಿಡಿಯೋ ಆನ್ ಮಾಡ್ರಿ, ಎಷ್ಟು ಬೆಸ್ಟ್ ನಾನ್ ಕ್ಲಾಸ್ ಮಾಡತ್ತೀನಿ. ಬಹಳ ಮಿಸ್ ಮಾಡ್ಕೋತಾ ಇದೀರಿ ನೋಡ್ರಿ, ಯಾರ್ಯಾರು ವಿಡಿಯೋ ಆಫ್ ಬಿಟ್ಟಿರ್ತೀವಲ್ಲ. ರಿಯಲ್ ಆಗಿ ಹೇಳತ್ತೀನಿ,
ಯಾರ್ಯಾರ ವಿಡಿಯೋ ಆನ್ ಇದೆ ಬಹಳ ಖುಷಿಯಾಗಿದ್ದೀರಿಲ್ಲ ನೀವು? ನಾ ಫೇಸ್ ನೋಡೇ ಗೊತ್ತಾಗ್ಲತ್ತು. ಕೃಷ್ಣ ಸರ್, ಶಿವಪ್ಪ ಸರ್, ಹೇಮಲತಾ, ಆಮೇಲೆ ವೆಂಕಟೇಶ್ ಸರ್, ದ್ರಾಕ್ಷಾಯಣಿ ಅಮ್ಮ, ಅಜಿತ್, ಇವ್ರ ಎಷ್ಟು ಖುಷಿಯರ ನೋಡ್ರಿ ನೀವು. ಇವ್ ನೀವ್ ಯಾರ್ಯಾರು ಬಂದ್ ಮಾಡ್ಕೊಂಡ್ ಕುಂತೀರಿ ನೋಡ್ರಿ ಜೈಲಿನಾಗ ಉಳ್ದಂಗ, ಒಂದ್ ದಿನಾರ ಮುಕ್ತ ಆಗ್ರಿ ಅದ್ರಲಿಂದ. ವಿಡಿಯೋ ಆನ್ ಮಾಡಿ ಕೂಡ್ರಿ. ಒಬ್ಬ ಟ್ರೈನರ್ ಎದ್ರಿ ಕುಂತೀರಿ. ನಾವು ಅಷ್ಟು ಸಾಧಾರಣ ಸಿಗೋದಿಲ್ಲ. ನಾನು ಬಹಳ ಡಿಮಾಂಡ್ ಇದೆ ನನಗೆ. ಅಚಾನಕ್ಕೆ ಸುಮ್ನೆ ಮಾಡೋಣ ಅಂತ ಮನ್ಸಿನ ತಗೊಂಡ್ ನಾನ್ ಮಾಡ್ತಾ ಇದೀನಿ ವಿಡಿಯೋ ಆನ್ ಯಾಕೆ. ಸೊ ಹಾಗಾಗಿ ನಿಮಗೆ ನಿಮ್ಮನ್ನ ನೀವ್ ಒಳಗೆ ಏನಾದ್ರು ಕ್ವಶನ್ ಮಾಡ್ಕೊಂಡ್ರಿ ಅಂತ ತಿಳ್ಕೊರಿ. ನಾನ್ ಏನ್ ಮಾಡ್ಬೇಕು ಏನಿಲ್ಲ ನಮ್ಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ ಅಂದ್ರ ನಮ್ಗೆ ಹೇಳೋರು ಕೇಳೋರು ಅಂತ ಯಾರು ಇಲ್ಲ ಮಧ್ಯಮ ವರ್ಗದ. ಅದಾದ ನಂತರ ಗೋಡಿ ಮೇಲಿನ ಸುಣ್ಣ ಇರ್ತದ್ರಿ. ಇದು ಗಾದೆ ಮಾತಂತ ತಿಳ್ಕೊಂಡಿವಿ. ನಾವ್ ಏನಂತಿದೀವಿ, ಒಂದ್ ಮಾತ್ ಗೊತ್ತಾ ನಿಮ್ಗೆಲ್ಲರಿಗೂ? ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ. ಕೇಳಿರಿ? ಈಗ ನಾ ಸುಳ್ಳು ಏಸಾಗ್ಯಾವ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಹಣ ಅನ್ನುವಂಥದ್ದು ಏನಿದೆ ಗೋಡಿ ಮೇಲಿನ ಸುಣ್ಣ ಇದೆ. ನಮ್ ಹಿರಿಯರೆಲ್ಲ ಏನ್ ಮಾಡ್ತಿರಂದ್ರ ಭಟ್ಟಿ ಒಳಗಿನ ಸುಣ್ಣ ತಗೊಂಡ್ಬರ್ತಿವ್. ಭಟ್ಟಿ ಇಳಿಸಿದ್ದು ಇರ್ತಿತ್ತು, ಅದು ಬೂದಿ ಇರ್ತಿತ್ತು. ಅದ ಹಚ್ಚಿದ್ರೆ 6 ತಿಂಗಳದಾಗ ಹೋಗ್ಬಿಡ್ತಿತ್ತು ಅದು. ಅದಕ್ಕೆ ವರ್ಷನಾಗ 2 ಸಲ ಮನೆಗ್ ಸುಣ್ಣ ಬಣ್ಣ ಮಾಡ್ತಿರು. ಹೋಗ್ಬಿಡ್ತಿತ್ತು ಅದು, ಧೂಳು ಬಂದಂಗ್ ಬರ್ತಿತ್ತು, ಹೋಗ್ತಿತ್ತು. ಈಗ ನಾವ್ ಯೂಸ್ ಮಾಡೋದು ಏಸಿಯನ್ ಪೇಂಟ್ ಇದೆ, 10 ವರ್ಷ ಹೋಗಲ್ಲದು. ಗಾದೆ ಸುಳ್ಳಾಯ್ತಾ? ನಂಬ್ರಿ ಇದು. ಅವ್ರ ಏನ್ ಹೇಳ್ಯಾರ ನೋಡ್ರಿ, ಹಳೆ ಆಲದ ಮರಕ ಅದಕ್ಕೆ ಜೋತ್ ಬೀಳ್ಬೇಡ್ರಿ, ನೀವು ಮೈಂಡ್ ಚೇಂಜ್ ಮಾಡ್ಕೋರಿ. ಒಂದನೇದ್. ಎರಡನೇದ್, ನಮ್ದು ಎಲ್ಲಾರು ಏನ್ ಹೇಳೋರು? ದುಡ್ಡು ಬಹಳ ಬಂದ್ರ ಮನುಷ್ಯ ಕೆಟ್ಟ ಹೋಯ್ತಾನ್ರಿ ಅಂತ. ಯಾರ್ ಕೇಳಿರಿ? ದುಡ್ಡು ಹೆಚ್ಚಿಗೆ ಬಂದ್ರ ಮನುಷ್ಯ ಕೆಟ್ಟ ಹೋಯ್ತಾನ. ಯಾರ್ ಹೇಳ್ಯಾರ ನಿಮ್ ಕೆಡ್ತಾನಂತ? ಹಣ ಇದೆ ನೋಡ್ರಿ, ಹಣ ಅನ್ನುವಂಥದ್ದು ಒಂದು ಎನರ್ಜಿ. ಕರೆಕ್ಟ್ ಆಗ್ಬೇಕು. ದುಡ್ಡು ಇದೆ ನೋಡ್ರಿ, ಅದು ಒಂದು ಶಕ್ತಿ. ಆ ಶಕ್ತಿ ಇದೆ ನೋಡ್ರಿ, ಶಕ್ತಿಗೆ ಬುದ್ಧಿ ಇಲ್ಲ, ಆದ್ರ ಬಳಸುವವರಿಗೆ ಬುದ್ಧಿ ಇರುತ್ತೆ. ಹಣ ಆದ್ರೆ ಹಣದ ಲಕ್ಷಣಗಳಲ್ಲಿ ಒಂದ್ ಯಾವ್ದಂದ್ರೆ, ಈ ಹಣ ಅನ್ನುವಂಥದ್ದು ಏನಿದೆ ನೋಡ್ರಿ, ಅದು ಒಳ್ಳೆಯವ್ರ ಕೈಯೊಳಗ್ ಹೋದ್ರ ಅದು ಒಳ್ಳೆ ಕೆಲಸ ಮಾಡಿಸ್ತದ, ಕೆಟ್ಟವ್ರ ಕೈದಾಗ ಹೋದ್ರ ಕೆಟ್ಟ ಕೆಲಸ ಮಾಡಿಸ್ತದ. ಇಲ್ಲಿ ತಪ್ಪು ವ್ಯಕ್ತಿದಿದೆನಾ ಹಣದಿದೆ? ನನ್ಗೆ ಹೇಳ್ರಿ. ನಾವ್ ಈಗ ಈ ದಿನ ಏನ್ ಅನ್ಕೋತ್ ಬಂದೀವಿ ಅಂದ್ರೆ ವ್ಯಕ್ತಿ ತಪ್ಪದ ಅನ್ಕೊಂಡ್ವಿ. ವ್ಯಕ್ತಿ ತಪ್ಪಿಲ್ಲ, ವ್ಯಕ್ತಿ ಮೈಂಡ್ ಸೆಟ್ ಇದೆ ನೋಡ್ರಿ, ಅದ್ರ ತಪ್ಪಿದೆ. ಅವ್ನು ಯಾವ ರೀತಿ ಮೈಂಡ್ ಸೆಟ್ ಅನ್ನ ಇಟ್ಕೊಂಡ್ ಅದನ್ನ ಬಳಸ್ತಾನ. ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇಲ್ಲಿ ಶಿವಪ್ಪ ಸರ್ ಏನೋ ಒಂದ್ ಮೆಸೇಜ್ ಹಾಕ್ಲತ್ತಿರ್, ಮನಿ ದುಡ್ಡಿನ ಬಗ್ಗೆ ಏನೋ ಹಾಕ್ಲತ್ತಿರ್. ನನಗ್ ಭಾರಿ ಖುಷಿ ಆಯ್ತು. ಅಂತವ್ರು ಬೇಕು ನಮ್ ಆ ರೀತಿ ಮೈಂಡ್ ಪ್ಯಾಟರ್ನ್ ಇದ್ದವ್ರಿಗೆ ನಾನ್ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರ ಬಹಳಷ್ಟು ಸಲ ನಮಗ ನಾವೇ ಮೈಂಡ್ ಪ್ಯಾಟರ್ನ್ ಅನ್ನ ರೆಡಿ ಮಾಡ್ಕೊಂಡಿವಿ. ಏನು ಅಂದ್ರೆ ದುಡ್ಡು ಬಹಳ ಬಂತಂದ್ರ ಅಹಂಕಾರ ಬರ್ತದೆ. ಅಹಂಕಾರ ಬರೋದಿಲ್ಲ. ಯಾಕೆ ಅಹಂಕಾರ ಬರುತ್ತಂದ್ರ ಅಚಾನಕ್ ಶ್ರೀಮಂತರಾದ್ರೆ ಬರ್ತದ. ನಾವು ಕಷ್ಟಪಟ್ಟು ಹೋರಾಟ ಮಾಡಿ ಬಹಳಷ್ಟು ಸ್ಟ್ರಗಲ್ ಮಾಡಿ ನಾವ್ ಏನಾದ್ರೂ ಗಳಿಸಿವಂದ್ರ ಡೌನ್ ಟು ಅರ್ತ್ ಆಗಿ ಕೆಲಸ ಮಾಡ್ತೀವಿ ನಾವು. ಈಗ ನಾನ್ ಹೇಳ್ತೀನಿ ನೋಡ್ರಿ, ವೆಂಕಟೇಶ್ ಸರ್ ಇದ್ದಾರೆ. ಅಚಾನಕ್ಕೆ ಅವ್ರಲ್ಲಿ ಬಲ್ಲಿ 1 ಕೋಟಿ ರೂಪಾಯಿ ಬಂದು ಅಂತ ತಿಳ್ಕೊರಿ. ಬರ್ಲಿ ಒಂದಿನ ಬಂದೇ ಬರ್ತಾವ, ಅದು ನೆನ್ಪಿಟ್ಕೊರಿ. ಎಲ್ಲ ಮೈಂಡ್ ಅದ ಇಲ್ಲಿ. ಮೈಂಡ್ ನಾಗ 1 ಕೋಟಿ ಬರ್ತಾವ ಅನ್ಕೋರಿ. 100ಕ್ಕೆ 100 ಹೇಳ್ತೀನಿ, 5 ವರ್ಷ ಕೆಲಸ ಮಾಡ್ರಿ 1 ಕೋಟಿ ಬರ್ತಾವ. ನಾ ದೇವ್ರಾಣೆ ಹೇಳತ್ತೀನಿ. ನಾನ್ ಅದೇ ಫೀಲ್ಡ್ ನಾಗ ವರ್ಕ್ ಮಾಡ್ಲತ್ತೀನಿ. ನನಗೂ ಭರೋಸೆ ಇದ್ದಿಲ್ಲ ನಮ್ ಗುರುನ್ ಮೇಲೆ. ನಾ ಹೇಳ್ತೀನಿ, ನಮ್ ಸರ್ ಸುಮ್ನೆ ಫೀಸ್ ತೊಕ್ಲಕ್ ಮಾಡ್ತಾರ ಅಂತಿದ್ದಾನ. ಈ ತೊಗೊಂಡ್ರ ನನ್ ಬಲ್ 3.5 ಲಾಖ ಕತಿ ಹೇಳತ್ತಾರ ಅಂತಿದ್ದ ನಾನೇ. ನಾನು ವಿಡಿಯೋ ಆನ್ ಮಾಡ್ತಿಲ್ಲ. ನಮ್ಮ ಮನೆಯವ್ರು ಬೈತಿರ, ಅಷ್ಟೆಲ್ಲ ತುಂಬಿದಿ ಕೂಡ. ಅವ್ರ ಹಂಗೆ ಹೇಳ್ತಾರ, ಅದೇ ಹೇಳ್ತಾರ, ಇದೇನ್ ಆಗೋದಿಲ್ಲ ಹೋಗೋದಿಲ್ಲ, 5 ಕರೋಡ್ ಕಮಾಯಿಂಗೆ ಅಂತ ಹೇಳ್ತಾರೆ. ಎಲ್ಲಿ 5 ಕರೋಡ್ ಬರ್ತಾವ? ಏನೋ 50 ರೂಪಾಯಿ ಕೊಡಲು ಮಂದಿ ಅಂತಿದ್ದಾರೆ. ಬಟ್ ಯಾವಾಗ ಫೀಲ್ಡಿಗೆ ಇಳಿದ ನೋಡ್ರಿ, ಅವಾಗ ಗೊತ್ತೈತಿ ಇದು ವರ್ಕ್ ಮಾಡ್ತದ. ನಂದೊಂದ್ ಟೀಮ್ ಮಾಡ್ಲಕ್ ಶುರು ಮಾಡ್ದ, ಅರ್ನಿಂಗ್ ಆಗೋದಕ್ಕೆ ಶುರು ಆಯ್ತು. ನಿಧಾನಕ್ಕೆ ನಾನ್ ಬೆಳೆಯೋದಕ್ಕೆ ಶುರು ಮಾಡ್ದ, ಹಂತವಾಗಿ 2,000 ರೂಪಾಯಿಯಿಂದ ಶುರುವಾಗಿರುವಂತ ನನ್ನ ಜರ್ನಿ ಇದೆ ನೋಡ್ರಿ. ಇವತ್ತು ನೀವು ನಂಬೋದು ಬಿಡೋದು ಅದ ನಿಮಗ್ ಬಿಟ್ಟಿಂದು, ನಾನು ಹೇಳೋದಿಲ್ಲ. ಇವತ್ತು 1 ಮಂತಿಗೆ 2 ರಿಂದ 3 ಲಕ್ಷ ರೂಪಾಯಿ ತೆಗಿತೀವಿ ಇದೇ ಫೀಲ್ಡ್ ಅಲ್ಲಿ. ಈಗ ಅನ್ಸ್ಲತ್ತು ಗುರು ಕರೆನೆ ಕರೆಕ್ಟ್ ಹೇಳಿರೋದು. ಬಟ್ ಇಲ್ಲಿ ಪೇಶನ್ಸ್ ಬೇಕು, ನಾವ್ ಟೈಮ್ ಕೊಡ್ಬೇಕು. ಗುರು ಇವತ್ ಹೇಳ್ತಾರ, ನಾಳೆಗೆ ತಲೆ ಮೇಲೆ ಕೈ ಇಡ್ತಾರ. ಗುರು ಟೈಮ್ ಇಲ್ಲ ತಲೆ ಮೇಲೆ ಕೈ ಇಡ್ಲಾಕ್. ಅವರು ಸ್ಟ್ರಗಲ್ ಮಾಡಿದವ್ರ ಗುರುಗಳೇ ಇರ್ತಾರ. ಅವರು ನೀವು ಸಂಘರ್ಷ ಮಾಡ್ರಿ. ಮತ್ತೆ ನಿಮ್ಗೆ ಹೇಳ್ತೀನಿ, ರಾತ್ರಿ ಶ್ರೀಮಂತ ಆಯ್ತ್ರಿ ಅಂತ ಯಾರಾದ್ರೂ ಹೇಳಿ ನಿಮಗ್ ದುಡ್ಡು ವಸೂಲಿ ಮಾಡ್ಲತ್ತಾರಂದ್ರ ನಾನ್ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಸುಳ್ಳು ಹೇಳತ್ತಾರ. ರಾತ್ರಿ ಶ್ರೀಮಂತ ಆಗುವಂತದ್ ಯಾವ್ದೂ ಈ ಜಗತ್ತಿನಲ್ಲಿ ಇಲ್ಲ. ಇದ್ರು ಒಂದೇ, ಇನ್ನೊಬ್ರು ಕಿಸೆ ಕತ್ತರಿಸ್ರಿ, ಇಲ್ಲಾಂದ್ರ ಮನಿ ಹೊಡಿರಂದ್ರ ಕಳತನ ಮಾಡಿ ಮತ್ತೆ ಒಂದ್ಸಲ 2 ಸಲ ಸಿಕ್ಕಿ ಬಿಡ್ರಿ, ಮತ್ ಜೈಲಿನಾಗಿರ್ರಿ. ಈ ಫೀಲ್ಡ್ ಬಿಟ್ರ ನ್ಯಾಯಯುತವಾಗಿ ರಾತ್ರಿ ಶ್ರೀಮಂತ ಆಗುವಂತದ್ ಯಾವ್ದೂ ಫೀಲ್ಡ್ ಇಲ್ಲ. ನೆನ್ಪಿಟ್ಕೋರಿ. ಇನ್ನು ಒಂದು ಆನ್ಲೈನ್ ನಾಗ ಏನಾಗ್ಯದ ಅಂದ್ರೆ ಸುಮ್ನೆ ಮೆಸೇಜ್ ಬರ್ತದೆ. ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ಅದು. ನೀವು 1 ಕೋಟಿ ರೂಪಾಯಿ ಗೆದ್ದೀರಿ ಅಂತೇಳಿ ಒಂದ್ ಮೆಸೇಜ್ ಬರುತ್ತೆ ಯಾರೋ ಒಬ್ರು ಹೆಣ್ಮಗಳಿಗೆ. ಅಲ್ಲಿ ನೋಡ್ರಿ ಅವ್ರ ಫ್ರೀಕ್ವೆನ್ಸಿ ಹೆಂಗ್ ಕನೆಕ್ಟ್ ಮಾಡ್ತಾರ. ಜೆಂಟ್ಸ್ ಮೆಸೇಜ್ ಇತ್ತಂದ್ರ ಒಂದ್ ಹೆಣ್ಮಗಳಿಗೆ ಕೂಡಿಸಿರ್ತಾರ.
ಹುಡುಗಿ ಕೂಡ್ಸಿರ್ತಾಳ, ಆಕಿ ಬಹಳ ನೈಸ್ ಆಗಿ ಮಾತಾಡ್ತಾಳ. ಕಂಗ್ರಾಚುಲೇಷನ್ ಸರ್, ನಿಮ್ಗೆ 1 CR ಗೆದ್ದೀರಾ, ಹಂಗಾಯ್ತು ಹಿಂಗ, ನೀವು ಉಬ್ಬ್ ಹೋಯ್ತ್ರಿ. 1 CR ಹೆಂಗ್ ಬರ್ತೆ. ಅವ್ರು ಹೇಳ್ತಾರ ಓನ್ಲಿ 25,000 ತುಂಬ್ರಿ, ಚೆಕ್ ನಿಮ್ ಮನಿಗ್ ಬರ್ತದೆ. ಹಿಂಗ ಯಾರಿಗಾದ್ರೂ ಆಗಿದೆನಾ? ಬಹಳಷ್ಟ ಆಗಿದೆ. ಈಗ ಎಲ್ಲರಿಗೂ ಗೊತ್ತಾಗಿದೆ. ಮೊದ್ಲು ಏನ್ ಬಂದಿತ್ತು ನೋಡ್ರಿ ಮೆಸೇಜ್ ಇವೆಲ್ಲ, ಅವಾಗ ಬಹಳ ಜನ ಮೋಸಕ್ಕೆ ಒಳಗಾಗಿರು. ಸೊ ಹಾಗಾಗಿ ರಾತ್ರಿ ನಿಮ್ಗೂ ಐಡಿಯಾ ಕೊಡ್ಲತ್ತೀನಿ. ರಾತ್ರಿ 3 ತಿಂಗಳದಾಗೆ ನಿಮ್ಗೆ ಡಬಲ್ ಬರ್ತಾವ, 6 ತಿಂಗಳದಾಗೆ ಡಬಲ್ ಬರ್ತಾವ, 1 ವರ್ಷನಾಗೆ ಆಡಿ ಮರ್ಸಡೀಸ್ದಾಗ ತಿರುಗಾಡ್ತ್ರಿ ಅಂತ ಇಂಥವೆಲ್ಲಾ ಬಿಸ್ನೆಸ್, ಆನ್ಲೈನ್ ಬಿಸ್ನೆಸ್ ಬಹಳಷ್ಟು ಬಂದವ. ದಯವಿಟ್ಟು ಹೇಳ್ತೀನಿ, ಅವುಗಳಿಗೆ ನಂಬಬೇಡ್ರಿ. ಲಕ್ಷ್ಮಿ ರಾತ್ರಿ ಬರೋದಿಲ್ಲ. ಲಕ್ಷ್ಮಿ ಯಾರ ಹತ್ರ ಬರ್ತಾಳಂದ್ರ, ಯಾರ ಹತ್ರ ನಿರಂತರ ಪ್ರಯತ್ನ ಇರುತ್ತೆ ನೋಡ್ರಿ, ಅವ್ರ ಹತ್ರ ಮಾತ್ರ ಲಕ್ಷ್ಮಿ ಬರ್ತಾಳ. ಲಕ್ಷ್ಮಿ ಮೀನ್ಸ್ ಎನರ್ಜಿ ಆ ರೀತಿ ಕನೆಕ್ಟ್ ಆಗ್ಬೇಕು. ಯೂನಿವರ್ಸ್ ಅಂಥವ್ರಿಗೆ ಮಾತ್ರ ಸಪೋರ್ಟ್ ಮಾಡುತ್ತೆ, ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಇಂಥವ್ದೆಲ್ಲಾ ನಂಬಬೇಡ್ರಿ. ನಿಮ್ಗೆ ಹೇಳ್ತೀನಿ, ನಂದು ಮಾಸ್ಟರ್ ಮೈಂಡ್ ಇದೆ ಅಂದ್ರೆ ಈಗ ನಾ ಹೇಳ್ತೀನಿ, ನಂದು ರಾತ್ರಿ ನೀವೆಲ್ಲಾರು ಭಾರಿ ದೊಡ್ಡ ದೇವ್ರಾಯ್ತ್ರಿ ಅಂತ ಇಲ್ಲ. ನಮ್ದು ಒಂದ್ ಟೀಮ್ ಇದೆ, ಒಂದಿಷ್ಟು ಕೆಲ್ಸ ಇದೆ. ನೀವು 15 ದಿವಸ ನಮ್ ಎದ್ರಿಗೆ ಕೂಡ್ಬೇಕು, 15 ದಿವಸ ನಿರಂತರ ಕಲಿಬೇಕು. ಕಲ್ತ ಮೇಲೆ ಅವಾಗ ಒಂದು ಹೆಜ್ಜೆ ಸ್ಟಾರ್ಟ್ ಆಗುತ್ತೆ. 0ದಿಂದ 1 ಬರ್ತ್ರಿ, 2, 3 ಈ ರೀತಿ ನಡೆಯುತ್ತೆ. ಒಂದೇ ಸಲಕ್ 100 ಆಗಲ್ಲ ನಂಬಲ್ನು. ನನ್ನಂತವ್ರಿಗೆ ಯಾರಿಗೂ ನಂಬೇಡ್ರಿ, ಅದನ್ನು ಹೇಳ್ತೀನಿ. ಯಾರ್ದೋ ಒಬ್ರು ಬಹಳ ಸಲ ಟ್ರೈನಿಂಗ್ ದಾಗ ಕುಂತಾಗ ಏನಾಗ್ತದ ಅಂದ್ರೆ ಅವ್ರು ಹೇಳೋದೆಲ್ಲ ಸತ್ಯ ಅನ್ಕೋತೀವಿ. ಒಳಗೆ ಎನ್ರೋಲ್ ಆಗ್ತೀವಿ ನೋಡ್ರಿ, ಆಮೇಲೆ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತೀವಿ. ನನ್ ಬಲ್ ಬರ್ತಾ ಇರುವುದು ಈ ಕೇಸ್ ಅವೇ. ಎಲ್ಲಾರ ಬಲ್ ಓಡಾಡ್ ಬಂದಾರ ಅವ್ರು. ಯಾರ್ಯಾರು ಹಿಂದಿಯವ್ರು ಏಸ್ ಮಂದಿಯಾರ, ಕನ್ನಡದವ್ರು ಏಸ್ ಮಂದಿಯಾರ, ಎಲ್ಲಾರ ಬಲ್ ತಿರುಗಿ ಠೋಕರ್ ತಿಂದು ಎಲ್ಲಾರ ಬಲ್ ದುಡ್ಡಾಗ್ ಈಗ ಶ್ರೀದೇವಿ ಹೂಗಾರ್ಗಳು ಎದ್ರಿಗೆ ಬಂದಾರ. ನಾ ಹೇಳ್ತೀನಿ, ಹಂಗ್ ಮಾಡ್ಬೇಡ, ಪರೀಕ್ಷೆ ಮಾಡಿ. ಅದಕ್ಕೆ ಮೊದಲು ಸಣ್ಣ ಕೋರ್ಸ್ ತಗೋರಿ. ಸುಮ್ನೆ ಒಂದ್ 5,000 6,000 ಕೋರ್ಸ್ ತಗೋರಿ. 15 ದಿನ ನೋಡ್ರಿ ಇವ್ರ ಏನ್ ಮಾಡ್ತಾರ, ಏನಿಲ್ಲ. ಈ ನೋಡ್ರಿ, ನಾನ್ 3,500 ಜನರಿಗೆ ನಾನ್ ಟ್ರೈನಿಂಗ್ ಕೊಟ್ಟಿನಂದ್ರ ಇಲ್ಲಿ ಏನೋ ಒಂದ್ ಸತ್ಯ ಇದ್ದಾಗೆ ನಡೀತದಿಲ್ರಿ, ನಡೆಯೋದಿಲ್ಲ. ಸುಳ್ಳಿನ ಕಂತೆಗಳು ಕಲಿಯುಗದ ಕೆಲಸ ಮಾಡೋದಿಲ್ಲ. ಯೂನಿವರ್ಸ್ ಸಪೋರ್ಟು ಮಾಡೋದಿಲ್ಲ ಅವ್ರಿಗೆ. ನೆನ್ಪಿಟ್ಕೋರಿ, ನಾನು ಎದ್ರಿಗೆ 28 ಮೆಂಬರ್ಸ್ ಇದೀರಿ ನೀವು. ಇದೇ 28 ಮೆಂಬರ್ಸಿಗೆ ಏನಾದ್ರೂ ನ್ಯಾಷನಲ್ ಲೆವೆಲ್ದವ್ರು ತರ್ಬೇಕಂದ್ರ ಮಿನಿಮಮ್ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು. ಅವಾಗ ಹೋಗಿ 28 ಮೆಂಬರ್ಸ್ ಅವ್ರ ಎದ್ರಿಗೆ ಕೊಡ್ತಾರೆ. ಬಟ್ ಯಾರ್ 28 ಮೆಂಬರ್ಸ್ ಇರ್ತಾರ ನೋಡ್ರಿ, ಅವ್ರಿಗೆ ಬಿಡ್ಲಾರ್ದಂಗ್ ಹಿಡಿದು ಒಬ್ಬೊಬ್ಬರ ಬಲ್ 1 ಲಕ್ಷ ವಸೂಲಿ ಮಾಡ್ತಾರೆ. ಅದನ್ನು ಗೊತ್ತಿದೆ ನನ್ ಫೀಲ್ಡ್. ಸೊ ಹಾಗಾಗಿ ಬಹಳಷ್ಟು ಜಾಗೃತ ವಹಿಸಿ ಹೆಜ್ಜೆ ಇಡುವಂತಹ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲವನ್ನ ಫ್ರೀ ಆಗಿ ಹಿಂಗ್ ಮಾಡ್ರಿ ಅಂತ ಹೇಳೋರು ಯಾರು ಇಲ್ಲ. ಎಲ್ಲಾರು ಒಯ್ದು ಮುಣುಗಿಸ್ಲಕ್ಕೆ ನಿಂತಾರ. ನಾನು ಬಹಳಷ್ಟು ಸಲ ಮುಳುಗಿನಕ್ಕಿದ್ದೀನಿ, ಇಲ್ಲ ಅಂತಿಲ್ಲ. ಯಾಕಂದ್ರೆ ಈ ಫೀಲ್ಡ್ ನಾಗ ನಾನು ಹೊಸಬ್ಳಿದ್ದೀನಿ, ನನ್ಗೆ ಗೊತ್ತಿರ್ಲಿಲ್ಲ. ನೀವು ಸತ್ಯ ಸರ್ ಅಂತ ಕೇಳಿದ್ರಿ, ಬೆಂಗಳೂರು ಕೇಳಿರ್ತೀರಿ ನೀವೆಲ್ಲ ವೆಬಿನಾರ್ ಮಾಡೋರು, ಅಲ್ಲಿ ಬಿಸ್ನೆಸ್ ಬಗ್ಗೆದ ಕ್ಲಾಸ್ ಮಾಡ್ತಿರ್ತಾರ ನೋಡ್ರಿ, ಸತ್ಯ ಸರ್ ಅಂತ ಕೇಳಿರ್ತೀರ ಆಲ್ಮೋಸ್ಟ್. ಆ ಸತ್ಯ ಸರ್ ಅಂಬರ್ದು ಒಂದ್ಸಲ ನಾನು ಕ್ಲಾಸ್ ಮಾಡಿದ್ದೆ. ಕ್ಲಾಸ್ ಮಾಡಿದಾಗ ಏನಾಯ್ತು ಅಂದ್ರೆ, ಒಂದು 16,000 ಏನೋ ಪ್ಯಾಕೇಜ್ ಇತ್ತು. ನಂದು ಏನೋ ಬಿಸ್ನೆಸ್ ಕಲಿಸ್ತಾರ ನೋಡ್ಲಕರ ನೋಡಮಂತ 16,000 ಮೊದ್ಲು ನಾನ್ ತುಂಬಿದ್ಮೇಲೆ ಏನಾಯ್ತು ಅಂದ್ರ, ಅದು ಏನೋ ಅಡ್ವರ್ಟೈಸ್ಮೆಂಟ್ ಇಂದ ಅದು ಮಾಡ್ತೇವೆ, ಇದು ಮಾಡ್ತೇವೆ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿ ಅವ್ರ ಟೀಮ್ದವ್ರು ನಮ್ಮ ID ಪಾಸ್ವರ್ಡ್ ಅನ್ನ ತಗೊಂಡ್ರು. ನಮ್ ಹೆಣ್ಮಕ್ಳಿಗೆ ಅಷ್ಟ್ ನಾವು ನೋಡೋದಿಲ್ಲ, ಅಷ್ಟ್ ಕೇರ್ ಮಾಡೋದಿಲ್ಲ. ಇರ್ಲಿ, ಏನೋ ನಮ್ ಗುರುಗಳಾರ ಕೇಳಿರ್ಬೇಕಂತೇಳಿ ಪುನಃ ಮತ್ತೆ 16,000 ತುಂಬಿ ನಮ್ಮ ID ಪಾಸ್ವರ್ಡ್ ಕೊಟ್ರ. ಅವ್ರ ಟೀಮ್ನವ್ರು ಅವ್ರು ಮಾಡ್ಯಾರಂತ ನಾ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅವ್ರ ಟೀಮ್ನವ್ರು ನಂದು ಫೇಸ್ಬುಕ್ ಅನ್ನ ಹ್ಯಾಕ್ ಮಾಡಿದ್ರು. ಪುನಃ 6 ತಿಂಗಳು ನನ್ ಫೇಸ್ಬುಕ್ ನಿಂತು ಬಿಡ್ತು. ಕಾರಣ ಏನು ಅಂದ್ರ, ನಂದು ಫೇಸ್ಬುಕ್ಕಿನಲ್ಲಿ 5,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ನು ಇದ್ದರು. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಬಹಳಷ್ಟು ಜನ. ದೊಡ್ಡ ಟೀಮ್ ಇದೆ. ಈಗ ನೀವು ಫೇಸ್ಬುಕ್ಕಿಗೆ ಹೋಗ್ರಿ, ನೀವು ಬಹಳ ದೊಡ್ಡ ಟೀಮ್ ಇದೆ. ಕರ್ನಾಟಕದಾಗ ಬಹಳ ದೊಡ್ಡ ಟೀಮ್ ಮಾಡಿನ. ಫೇಸ್ಬುಕ್ ನ ಬಹಳ ಫಾಲೋವರ್ಸ್ ಇದ್ದಾರೆ ನನ್. ಅದನ್ನ ಹ್ಯಾಕ್ ಮಾಡಿದ್ರು. 6 ತಿಂಗಳು ನಾವು ಪರದಾಡ್ತೀವಿ. ಯಾರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿದ್ರಿ. 32,000 ರೂಪಾಯಿ ತಗೊಂಡು ಸಮೇತ ನಾವು ಮೋಸಕ್ಕೆ ಒಳಗಾದ್ವಿ. ಸೊ ನಮ್ದೆಲ್ಲಾ ನಮ್ ಬಂಧು ಬಾಂಧವರಿಗೆ 26 ಮೆಂಬರ್ಸಿಗೆ ಎಲ್ಲರಿಗೂ ಹೇಳೋದು ಏನು ಅಂದ್ರ, ನೀವು ಯಾವಾಗ್ಲೂ ನೋಡಿ ಮಾಡಿ ಹೆಜ್ಜೆ ಇಡ್ರಿ. ನೀವು ಸುಮ್ನೆ ಹೆಜ್ಜೆ ಇಟ್ರಿ ಅಂದ್ರ ಬಹಳ ಹೈರಾಣ. ಮತ್ತೆ ನಿಮ್ಗೆ ಒಬ್ರಿಬ್ಬರ ಹಂಗ್ ಮಾಡಿರ್ತಾರ ನೋಡ್ರಿ, ಉಳ್ದವ್ರ ಎಲ್ಲಾರು ಹಂಗ್ಯಾರ ಅಂತ ಅನ್ಕೊಂಡ್ ಬಿಡ್ತೀರಿ ನೀವು. ಮತ್ತೆ ಯಾರ್ದವ್ರು 5,000 ಹೋಗ್ಬಿಟ್ಟದ, ಹೋಗ್ತದಲ್ಲಿ 5,000 10,000 ಏನು ಇಲ್ಲ ಸರ್. ಬಹಳಷ್ಟು ನನ್ಗಂತೂ ಬಹಳ ಪ್ರಾಬ್ಲಮ್ ಮಾಡ್ಕೊಂಡಿನಿ ನಾನು. ಅದಕ್ಕೆ ಈ ಫೀಲ್ಡ್ ನಾಗ ನಿಂತು ನಾನು ಇಷ್ಟೊಂದು ಟ್ರೈನರ್ ಇದ್ದು ನನ್ಗೆ ಹೆಂಗ್ ಆಗ್ಲತ್ತದಂದ್ರ, ಸಾಮಾನ್ಯರಿಗೆ ಇವರೆಲ್ಲ ಎಷ್ಟು ಮಾಡಬಹುದು. ನಾನು ಯಾರಿಗೂ ಆಗ್ಲಿಕ್ಕೆ ಕೊಡಬಾರ್ದು. ಇದೇ ಫೀಲ್ಡ್ ನಾಗ ವರ್ಕ್ ಮಾಡಾರಂತ ನಾನ್ ಟೊಂಕ ಕಟ್ಟಿ ನಿಂತು ನಾನ್ ಮಾಡೋದಕ್ಕೆ ಶುರು ಮಾಡೀನಿ. ಸೊ ಈಗ ಯಾರ್ಯಾರು ನನ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಫೇಸ್ಬುಕ್ ಆಡ್ ಅನ್ನ ಬಿಟ್ಟು ಫಸ್ಟ್ ಟೈಮ್, ಎಸ್, ವೆಂಕಟೇಶ್ ಸರ್ ನೋಡ್ತಾ ಇದ್ದಾರೆ, ಹನುಮಂತಪ್ಪ ಸರ್, ದಾಕ್ಷಾಯಣಿ ಅಮ್ಮ, ಅಜಿತ್, ಶಿವಪ್ಪ ಸರ್,
ಫಸ್ಟ್ ಟೈಮ್ ನನಗ ನೋಡ್ತಾ ಇದ್ವಿ. ಓಕೆ, ಎಲ್ಲರಿಗೂ ಮತ್ತೊಂದ್ಸಲ ಥ್ಯಾಂಕ್ ಯು ಹೇಳ್ತೀನಿ. ಫಸ್ಟ್ ಟೈಮ್ ನೋಡಿದ್ರಲ್ಲ, ಆದ್ರೆ ಒಂದ್ ಹೇಳ್ತೀನಿ, ಭೂಮಿಗೆ ಬಂದ್ 42 ವರ್ಷ ಆಗಿದೆ. ನಾನ್ ಬಹಳ ಹಳೆಯವಳಿದ್ದೀನಿ, ಬಟ್ ನಿಮಗ್ ಇವತ್ ಪ್ರತ್ಯಕ್ಷ ಆಗಿನ ಅಷ್ಟೇ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಮ್ಮ ಯಾರು ನೋಡ್ರಿ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಕೆಲವೊಬ್ರು ಸೋಲ್ ಮೇಟ್ ಅಂತ ಇರ್ತಾರೆ. ಕ್ಲಾಸ್ಮೇಟ್ ಅಂತ ಗೊತ್ತಿರ್ತದಲ್ಲ ನಿಮ್ಗೆ. ಕ್ಲಾಸ್ಮೇಟ್ ಅಂದ್ರೆ ನಾವು ಅವರು ಒಂದೇ ವರ್ಗದಲ್ಲಿ ಕಲ್ತಿರ್ತೀವಿ, ಒಂದಿಷ್ಟು ಆತ್ಮೀಯತೆ ಇರುತ್ತೆ. ಅದೇ ರೀತಿ ಸೋಲ್ ಮೇಟ್ ಅಂದ್ರ ನಮ್ಮ ಆತ್ಮದ ಜೊತೆಗೆ ಕೆಲವೊಬ್ರು ಕನೆಕ್ಷನ್ ಇರುತ್ತೆ. ಆತ್ಮದ ಜೊತೆಗೆ ನೀವು ಫೇಸ್ಬುಕ್ನಾಗ ಹೋಗ್ರಿ, 37,000 ಜನ ಅದನ್ನ ವೀಕ್ಷಣೆ ಮಾಡಿದಾರೆ. ನೀವು ಯಾವ ವಿಡಿಯೋ ನೋಡಿ ಕ್ಲಿಕ್ ಮಾಡಿ ಗ್ರೂಪಿಗೆ ಬಂದಿರ್ ನೋಡ್ರಿ, ಅದು ಇವತ್ತು ಪ್ರೆಸೆಂಟ್ 37,000 ಜನ ಅದನ್ನ ನೋಡಿದ್ದಾರೆ, ಎನ್ರಾಲು ಮಾಡ್ಕೊಂಡವ್ರಿದ್ದಾರೆ. ಅಷ್ಟ್ರಲ್ಲಿ ಕೇವಲ 25ರಿಂದ 30 ಜನ ನೀವು ಬಂದಿರಂದ್ರ, ನಾನ್ ರಿಯಲ್ ಆಗಿ ಹೇಳ್ತೀನಿ, ನೀವೆಲ್ಲ ನನ್ ಸೋಲ್ ಮೇಟ್ ಇದೆ. ನಂದು ಆತ್ಮದ ಜೊತೆಗೆ ನಿಮ್ದು ನಂದು ಹಿಸಾಬ್ ಕಿತಾಬಿದೆ, ಲೆಕ್ಕ ಚುಕ್ತಾ ಇದೆ. ನೀವು ನಂದರ ತಗೊಂಡಿರ್ಬೇಕಿಲ್ದ್ರ ನಾನ್ ನಿಮ್ದರ ತಗೊಂಡ್ಬೇಕು, ಏನೋ ಒಂದ್ ಲೆಕ್ಕ ಇದೆ. ಒಳ್ಳೆ ದರ ಇರ್ಬೋದು, ಏನಾದ್ರೂ ಇರ್ಬೋದು. ಒಂದು ಎರಡನೇದು ಹೇಳ್ತೀನಿ ನೋಡ್ರಿ, ಯೂನಿವರ್ಸ್ ಏನ್ ಮಾಡುತ್ತೆ, ಯೂನಿವರ್ಸ್ ನ ಒಂದು ಚಮತ್ಕಾರವನ್ನ ಹೇಳ್ತೀನಿ, ಡೈರಿ ಒಳಗ್ ಬರ್ಕೋರಿ. ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರ, ಸೇಮ್ ಮೈಂಡೆಡ್ ಪೀಪಲ್ ಗಳಿಗೆ ಒಂದು ಕಡೆ ತರುತ್ತೆ. ಸಮಾನ ಮನಸ್ಕರರು ಯಾವಾಗ್ಲೂ ಒಂದೇ ಕಡೆ ಬರ್ತಾರ. ನೀವು ನೋಡ್ರಿ, ಈಗ ಒಂದು ವೆಂಕಟೇಶ್ ಸರ್ ಯಾವ ಊರ್ಲಿಂದ ಜಾಯಿನ್ ಆಗಿರಿ, ನಿಮ್ದೇ ಉದಾಹರಣೆ ಕೊಡ್ತೀನಿ. ಯಾವ ಊರ್ಲಿಂದ ಜಾಯಿನ್ ಆಗಿರಿ ಸರ್? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು, ಓಕೆ ಸರ್. ಚಿಕ್ಕಮಂಗ್ಳೂರ್ದಾಗ ಎಷ್ಟು ಜನಸಂಖ್ಯೆ ಇರ್ಬೋದು, ಸುಮ್ಮ ಅಂದಾಜಿ ಹೇಳಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ, ಸುಮ್ಮ ಅಂದಾಜಿ ಎಷ್ಟು ಇರ್ಬೋದು? ಇರ್ಬೋದು ಮೇಡಮ್, ಒಂದ್ ಲಕ್ಷ ಇರ್ಬೋದು, 2 ಲಕ್ಷ. ಹಾ, ಒಂದೇ ಲಕ್ಷ ಹಿಡಿಯೋಣ ಹೋಗ್ಲಿ, ನಾನು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಚಿಕ್ಕಮಂಗ್ಳೂರಲ್ಲಿ 1 ಲಕ್ಷ ಇದ್ದಾರೆ. 1 ಲಕ್ಷದಲ್ಲಿ ಕಳ್ರಿ ಎಷ್ಟಿದಿರ್ಬೇಕು ಸುಮ್ಮ ಅಂದಾಜಿ? ಬಹಳ ಚಿಕ್ಕಮಂಗ್ಳೂರ್ ಪೂರ ತೆಳಗಿನ ಮ್ಯಾಲ ಹುಡುಕ್ಯಾಡ್ ಮಾಡ್ರಿ, 10 ಮಂದಿಗೆ ಬಿಟ್ರೆ ಸಿಗಲ್ಲ. ನಾನ್ ಇಮಾನ್ದಾರ್ಲಿಂದ ಹೇಳತ್ತೀನಿ, ಬೇಕಾದ್ರೆ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಒಂದಿಟ್ ನಿಮ್ ಐಡಿಯಾ ತಗೊಂಡ್ ಬರಿ. ಆ 10 ಮಂದಿ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಸರ್. ಅವ್ರು ಒಬ್ರಿಗೆ ಬಿಟ್ರೆ ಒಬ್ರು ಇರಲ್ಲ. ಎಲ್ಲಿಂದ ಕನೆಕ್ಟ್ ಆದ್ರು ಅವರು? ಫೇಸ್ಬುಕ್ಕಿನಾಗ ಬರ್ದ್ರ ನಾವೊಬ್ಬ ಕಳ್ಳಿದ್ದೀನಿ, ಕಳ್ರ ಯಾರು ಇದ್ರಿ ನನ್ ಸರಿ ಫ್ರೆಂಡ್ಶಿಪ್ ಮಾಡ್ರಂತ? ಇಲ್ಲ. ಕಳ್ತನ ಮಾಡೋ ಯಾವತ್ತು ಬಹಿರಂಗ ಪಡಿಸೋದಿಲ್ಲ ನಾನ್ ಕಳ್ತನ ಮಾಡೀನಿ ಅಂತ ಹೇಳಿ. ಈ ಸೀಕ್ರೆಟ್ ಇದೆ ನೋಡ್ರಿ, ವೈಬ್ರೇಷನ್ ಫ್ರೀಕ್ವೆನ್ಸಿ ಸೀಕ್ರೆಟ್ ಇದೆ ನೋಡ್ರಿ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರಂದ್ರ, ಏನೋ ಕಳೆದೋಗ್ಯದಂತ ತಲೆ ಕೆಡಿಸ್ಕೊಂಬಲ್ 10 ಮಂದಿಯಾಗ ಯಾವ ಒಬ್ಬ ಸಿಗ್ತಾನ ನೋಡ್ರಿ, ಅವ್ನಿಗೆ ಎಳ್ಕೊಂಡ್ ತಂದ್ ಹಾಕು ಪೆಟ್ ಹಾಕ್ಲತ್ರಲ್ಲ, ಅವ ಉಳ್ದವ್ರ 9 ಮಂದಿಯಾಗ ಯಾರ ಅವನೇ ಹೇಳ್ತಾನವ. ಅವನಿಗೆ ಪಕ್ಕ ಕುನ ಇರ್ತದ ಅವ್ರದೆಲ್ಲಾ ಟೀಮ್ ಒಂದೇ. ಆದ್ರ ನಂತರ ಅವ್ ಯಾರು ಇರ್ತಾನ ನೋಡ್ರಿ, ಇವ ಹಿಡ್ದವೇ ಅವನಿಗೆ ಕರ್ಕೊಂಡ್ ಬರ್ತಾನ. ಮತ್ತ ಅವಂದು ಅವ್ರದ್ದು ಎಷ್ಟು ಇಮಾನ್ದಾರಿ ಫ್ರೆಂಡ್ಶಿಪ್ ಇರ್ತದಂದ್ರ, ನನ್ ದೋಸ್ತ ಒಳಗ ಹೊಡಿಲತ್ತಾರ, ನನ್ ಬಂಗಾರ ಬೆಳ್ಳಿಕ್ಕಿಂತ ಬಿ ನನ್ ದೋಸ್ತ್ ಬಾಳ ಇಂಪಾರ್ಟೆಂಟ್ ನೋಡ್, ದೋಸ್ತಾನ ನಿಭಾಯಿಸ್ತಾರ ಕಳ್ಳೂರು. ಅವ್ರು ಎಲ್ಲಿದ್ದಲ್ಲಿ ಬರ್ತಾರ. ಇನ್ನ ನಮ್ಮಂತರ ಯೋಚನೆ ಮಾಡ್ತೀವ್, ನಾವೇನ್ ಒಳ್ಳೆಯವ್ರಂತ ಮುಖವಾಡ ಹೊತ್ತೀವಿ ನೋಡ್ರಿ, ನಮ್ ದೋಸ್ತ ಒಳಗ ಒಬ್ಬ ಹೊಡಿಲತ್ತಾರ ಅಂದ್ರೆ ಮನಿಗ್ ಬಂದ್ಮೇಲೆ ನಾ ಸಮಾಧಾನ ಮಾಡ್ತೀವ್, ಸ್ಟೇಷನ್ಗೆ ಹೋಗಲ್ಲ ನಾವು. ನಾವೆಲ್ಲ ಬದ್ನಾಮಿ ಆಯ್ತದ, ಹಿಂಗಾಯ್ತದ ಹಂಗಾಯ್ತದ ನೋಡ್ರಿ. ಇಮಾನ್ದಾರಿನ ಅವ್ ಮಂದಿ ಬಲ್ಲೇ ಉಳ್ದದಂತಿನ್ನ. ಈ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಇದ್ರ ಅರ್ಥ ಏನು ಅಂದ್ರ, ನಾನ್ ಮಜಾಕ್ ಮಾಡ್ತಾ ಇದ್ದೀನಿ, ಬಟ್ ರಿಯಾಲಿಟಿ ಇದೆ. ಫ್ರೀಕ್ವೆನ್ಸಿ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ, ಸೇಮ್ ಫ್ರೀಕ್ವೆನ್ಸಿ ಇದ್ದವ್ರಿಗೆ ಒಂದು ಕಡೆಗೆ ತರುತ್ತೆ, ಒಂದೇ ಕಡೆಗೆ ತರುತ್ತೆ. ಈ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ ಅಂದ್ರೆ, ಇವತ್ತು ಹೇಳ್ತೀನಿ, ಅಷ್ಟು ದೊಡ್ಡ ಫೇಸ್ಬುಕ್ ಅನ್ನುವಂಥದ್ದು ಮಹಾಸಮುದ್ರ. ಇದು ಸಣ್ಣದಂತ ತಿಳ್ಕೊಬೇಡ್ರಿ. ಫೇಸ್ಬುಕ್ ನಾನು ಸುಮಾರು 7-8 ವರ್ಷದಿಂದ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಫೇಸ್ಬುಕ್ನಲ್ಲಿ. ನೀವು ತೆಗೆದು ನೋಡ್ರಿ, 500 days ಲೈವ್ ಬಂದಿರುವಂತ ಇಡೀ ದೇಶದ ಒಬ್ಬಳೆ ಮಹಿಳೆ ಇದ್ದೀನಿ. 500 ದಿನ ಲೈವ್ ಬಂದಿನ ಇಡೀ ದೇಶ ಸರ್ಚ್ ಮಾಡಿ, ದೊಡ್ಡ ಹಿಸ್ಟ್ರಿ ಇದೆ ನನ್. ಬಹಳಷ್ಟು ನನ್ ದೊಡ್ಡ ಬಳಗ ಇದೆ, ಲಕ್ಷಾಂತರ ಜನ ವ್ಯೂವರ್ಸ್ ನನ್ ಫೇಸ್ಬುಕ್ಕಿನಲ್ಲಿ. ಅಷ್ಟು ಜನರಲ್ಲಿ ನೀವು ಬಂದಿರಂದ್ರ ನಿಮ್ಮ ಫ್ರೀಕ್ವೆನ್ಸಿ ಮತ್ತು ನನ್ನ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕನೆಕ್ಟ್ ಇದೆ ಅಂತ ಅರ್ಥ. ನಂಬ್ತೀರಿ? ನಂಬ್ತೀರಿ ಇಲ್ಲ? ಎಸ್, ಓಕೆ. ನಂಬೋದು ಬಿಡೋದು ಸೆಕೆಂಡ್ರಿ, ಬಟ್ ಸತ್ಯ ಯಾವ್ದು ಸತ್ಯ ಇರುತ್ತೆ ನೋಡ್ರಿ, ಯೂನಿವರ್ಸಲ್ ಟ್ರೂತ್ ಅಂತ ಕರೀತಾರೆ ಇದಕ್ಕೆಲ್ಲ. ಸೊ ಹಾಗಾಗಿ ನಾನ್ ಹೇಳೋದು ಏನು ಅಂದ್ರ, ನಿಮ್ಮನ್ನ ನೀವು ಇನ್ನರ್ ಜರ್ನಿ, ನಾನ್ ಕಲಿಸೋದು ಯಾವುದು ಅಂದ್ರ ಇನ್ನರ್ ಜರ್ನಿ. ನಮ್ಮೊಳಗೆ ನಾವು ಇಳಿದು ನೋಡ್ಬೇಕು, ನಾನ್ ಎಲ್ಲಿ ಸರಿ ಇದ್ದೀನಿ, ನಾನು ಎಲ್ಲಿ ತಪ್ಪಿದ್ದೀನಿ, ನಂದು ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನನ್ಗೆ ಏನ್ ಆಗ್ತಾ ಇದೆ ಎಲ್ಲ ಅರ್ಥನು ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಅನ್ನ ಕೇಳ್ತೀನಿ, ಎಲ್ಲಾರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ರಿ. ಏನು ಅಂದ್ರ, ನಾವು ಯಾಕೆ ಜೀವನದಲ್ಲಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರ್ತೀವಿ? ಕಷ್ಟ ಯಾಕೆ ಪಡ್ತೀವಿ ಅಂತ. ಹಾರ್ಡ್ ವರ್ಕ್ ಅಂದ್ರೆ ಕಷ್ಟ ಯಾಕೆ ಪಡ್ತಾ ಇದ್ದೀವಿ ಅಂತ ಆನ್ಸರ್ ಮಾಡ್ರಿ ನೋಡೋಣ. ಟೈಪ್ ಮಾಡ್ಬೇಡ್ರಿ, ಸ್ವಲ್ಪ ವಾಯ್ಸ್ ಸೌಂಡ್. ಸರ್ ಅನ್ಮ್ಯೂಟ್ ಮಾಡ್ರಿ ವೆಂಕಟೇಶ್ ಸರ್.
ನಾವ್ ಯಾಕೆ ಎಲ್ಲಾರು ಕಷ್ಟ ಪಡ್ಲತ್ತೀವ ಏನ್ ಸುಖ ಉಳುದೆಲ್ಲ ಎಲ್ಲಿಂದಲೇ ಸಿಗ್ಲತ್ತು ನಿಮ್ಗೆಲ್ಲ? ಹಂಗ ಏನಾರ ಸಿಕ್ಕರು ಬಿ 1% ಜನರಿಗೆ ಸಿಕ್ತು, 100ರಲ್ಲಿ 1% ಜನರಿಗೆ ಏನ್ ಮಾಡಲ್ಲ ಅಂದ್ರೂ ಹೊಟ್ಟಿ ತುಂಬ್ಲತ್ತದ ಅವ್ರದ್ದು. ಈ ಉಳ್ದವ್ರ 99 ಇದ್ದೀವ್ ನೋಡ್ರಿ, ಎಲ್ಲಾರು ಬಡ್ಕೋನೆ ದಂಧೆ ಅದ. ಮುಂಜಾನೆ ಹಿಡ್ದ ಸಂಜೆ ತಕ ದುಡಿ 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 ಗಾಣದ ಎತ್ತಿಗೆ ನಮ್ಗ ಏನ್ ವ್ಯತ್ಯಾಸ ಇಲ್ಲ. ದೇವ್ರಾಣೆ ಹೇಳ್ತೀನಿ, ಗಾಣದ ಎತ್ತಂದ್ರೆ ಗೊತ್ತಲ್ಲ, ಅದು ಅಷ್ಟರದಾಗೆ ಸುತ್ತುತ್ತದದು. ನಾವ್ ಹಂಗೆ ಮನಿಲಿಂದ ಆಫೀಸು, ಆಫೀಸಿಂದ ಮನಿ, ಮನಿಲಿಂದ ಆಫೀಸ್, ಆಫೀಸಿಂದ ಮನಿ, ಹಿಂಗೆ ಸುತ್ತು 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 ಸುತ್ತು. ಎಂದಾರ ಒಂದಿನ ಮನ್ಯಾಗ ಇರ್ಬೇಕಂತೀವ್, ಮತ್ ಈ ಮನ್ಯಾಗಿನ್ ಚಾಲು ಆಗಿರ್ತದ. ಇವ್ ಏನ್ ಎತ್ತ ಸುತ್ಲತ್ತದ ನೋಡ್ರಿ. ನಾ ಅಂತಿನ ಸುತ್ತದ್ ಬಿಡ್ ಸ್ವಲ್ಪ ಸೈಡ್ ಬರ್ರಿ. ಪ್ರಪಂಚ ಬಹಳ ದೊಡ್ಡದಿದೆ, ಬಹಳ ವಿಶಾಲ ಇದೆ. ಇಲ್ಲಿ ನೊಂದವರು, ಬೆಂದವರು, ಕೈಲಾಗದೆ ಇರುವಂತವ್ರು, ನೆಲಕ್ಕೆ ಬಿದ್ದವರು, ಬಹಳ ನೋವಿನಿಂದ ಬಳಲುವವರು ಸಾಕಷ್ಟು ಕೋಟ್ಯಾಂತರ ಜನ ಇದ್ದಾರೆ. ನಾವ್ ಈ ಭೂಮಿಗ್ ಬಂದೀವಿ ಅಂದ್ರ ಅವ್ರಿಗಾಗಿನೂ ಏನಾದ್ರೂ ಮಾಡ್ಬೇಕಲ್ಲ. ನಾನ್ ಅದಕ್ಕೆ ಈ ಫೀಲ್ಡ್ ನಾಗ ಇದ್ದೀನಿ. ಇವತ್ ಹೇಳ್ರಿಬೇಕಾದ್ರ ನಾನಿದ್ದೀನಿ ನೋಡ್ರಿ. ನಮ್ಗೆ ಹೊಲ ಎಷ್ಟಿದೆ ಅಂದ್ರೆ 25 ಎಕರೆ ಇದೆ, 25 ಎಕರೆ ಹೊಲ ಇದೆ. ನಮ್ ಮಾವ ಪಾಪ ಮನಸ್ ಮಾರಿದ್ರ ವರ್ಷಿಗ್ 1 ಎಕರೆ ಮಾರ್ಕೊಂಡ್ ತಿನ್ಬೇಕಿತ್ತು, ಸುಖಿಯಾಗಿರ್ತಿರು. ಬಟ್ ಅವ್ರು ಏನ್ ಒಂದ್ ಚೂರು ಮಾರ್ಲಿಲ್ಲ, ಉಲ್ಟಾ ತಗೊಂಡ್ರ, ಹೊಲ ತಗೊಂಡ್ರ, ಬಡದಾಡ್ ನನ್ ಮಕ್ಳಿಗೆ ಆಯ್ತು. ಮೊನ್ನೆ ಆಗಿರುವಂತ ಪ್ರಾಬ್ಲಮ್ ಏನಂದ್ರು, ಸ್ವಲ್ಪ ಮನೆ ಚೇಂಜ್ ಮಾಡಿದೆವು. ನಮ್ ಮಮ್ಮೋರ್ದು ಪುಣ್ಯತಿಥಿ ಇತ್ತು. ನಾನ್ ಯಾಕೆ ಹೇಳತ್ತೀನಿ ಅಂದ್ರು ನಮ್ ಮನ್ಸಿನ ಕುಂತು ಆ ಏನಾಗ್ಯದ, ಯಾವ ಬಾಕ್ಸಿನ ನಮ್ ಮಾವರ್ ಫೋಟೋ ಹೋಗ್ಯದ ನಮ್ಗೆ ಗೊತ್ತೇ ಇಲ್ಲ. ಪುಣ್ಯತಿಥಿ ದಿವ್ಸ ನಮ್ಮ ಮಾವರ್ ಫೋಟೋ ಸಿಕ್ಕಿಲ್ಲ. 25 ಎಕರೆ ಹೊಲ ಮಾಡ್ಯಾರ ಮನುಷ್ಯ ನಮ್ ಸಲಿತಿ. ಮನಿ ಕಟ್ಟಿನ ಮನಿ ಇದ ಎಲ್ಲಾನು. ನಮ್ಮ ಮನೆಯವ್ರಿಗೆ ಯಜಮಾನ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ಜಾಬ್ ಕೊಟ್ರ, ಸೊಸಿಗ್ ಫೋಟೋ ಸಿಕ್ಕಿಲ್ಲ. ಈಗ ನಂದು ಒಬ್ಬಕ್ಕಿಂದ ಇಲ್ಲ, ಎಲ್ಲಾರ ಮನೆಯದಾಗ ಗತಿ. ಮತ್ ನಾಳೆ ನಮ್ದು ಹಂಗೆ ಅದ. ಈಗಂತೂ ಪ್ಲಾಸ್ಟಿಕ್ ಹೂವ ಬಂದಾವ್. ಇನ್ನ ಹಿಂದಿನವ್ರಿಗೆಲ್ಲ ಒಂದ್ ಚಂದಂದ್ ಹೂವ ಹಾಕ್ತಿರು, ಮರ್ದಿನ ತೆಗಿಯೋ ಟೈಮಿಗ್ರ ಇಮೋಷನಲಿ ಐತಿರು, ನಮ್ಮ ಅಪ್ಪನ್ ಕೊಳ್ಳಾಗಿನ ಸರ ತೆಗಿಲತ್ತೀನಿ. ಈಗ ಅಪ್ಪ ಹಂಗೆ ದಿನ ತಾಜಾ ಇರ್ತಾವ ಹೂವ. ಎಂತ ಟೆಕ್ನಾಲಜಿ ಬಂದದ್ ನೋಡು. ಫೋಟೋಕ್ಕೆ ಪೂರ ದಿನ ಡೈಲಿ ವರ್ಷಿಗ್ ಒಂದ್ಸಲ ದೀಪಾವಳಿ ತೆಗೆದ್ರು ಪುನಃ ದೀಪಾವಳಿಗೆ ನೆಪ್ ಬರ್ತಾರ. ಸೊ ಇದ್ರ ಅರ್ಥ ಏನು ಅಂದ್ರೆ, ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರ, ನಾವು ನಮ್ಮ ಮನೆ, ಮಕ್ಕಳು, ಸಂಸಾರ, ಹೆಂಡತಿ, ಪರಿವಾರ, ಇದಕ್ ನೀವು ಜೀವನವಿಡಿನೂ ಸೌದ್ ಹೋದ್ರ, ನಾವ್ ಹೋದ್ಮೇಲೆ 3ನೇ ದಿನ ಬಿಟ್ಟು 4ನೇ ದಿನಕ್ಕೆ ಒಬ್ರು ಥ್ಯಾಂಕ್ ಯು ಹೇಳಲ್ಲ. ಒಬ್ರು ಸಿಂಗಲ್ ಹೇಳಲ್ಲ. ಉಲ್ಟಾ ನಡು ಯಾಕೆ ಬಿಟ್ಟು ಹೋದಿ ಅಂತ ಅಳ್ಳಕ್ ಶುರು ಮಾಡ್ತಾವ. ಇನ್ನ ಬಾಳ್ ದೇವ್ರಾಣೆ ನೀವೆಲ್ಲರೂ ಯೋಚನೆ ಮಾಡ್ರಿ. ಯಾರ್ದಾದ್ರು ಡೆತ್ ಆದಾಗ ಹೋದಾಗ ಅಳ್ತಾರ ನೋಡ್ರಿ, ಆ ಸತ್ತೊಂದ್ ಸಲಿಂದ ಹೊಟ್ಟೆ ಅಳಲ್ಲ. ಅವ್ರದೆಲ್ಲಾ ಸ್ವಾರ್ಥ ಇರ್ತಾವ ಒಳಗೆಲ್ಲ. ನಮ್ಮ ಅಣ್ಣ ಅದು ಮಾಡ್ತೀನಿ, ನಮ್ಮ ಅಣ್ಣ ಇದು ಮಾಡ್ತೀನಿ ಅಂತ ಈಕೆ ತಂಗಿ ಹೇಳಕ್ ಶುರು ಮಾಡ್ತಾಳ, ಈಕೆ ಹೆಂಡತಿ ಹೇಳಕ್ ಶುರು ಮಾಡ್ತಾಳ. ನಾ ಹೆಂಗ್ ಮಾಡ್ಲಿ, ನನ್ ಮಕ್ಕಳೆಲ್ಲ ಈಗ ಕೇಳ್ತಾರೋ ಇಲ್ಲೋ, ಇವ್ರಿದ್ರು ನಂಗ್ ಸುಖ ಇಡ್ತಿರು ನೋಡ್ರಿ. ಎಲ್ಲಾರ್ ಪ್ರತಿಯೊಬ್ರು ಅವ್ರದವ್ರ ಸಲಿಂದ ಬರ್. ಅದು ಅಲ್ಲೇ ನೊಣ ಹೊಡೆಯಲ್ ಜಲ್ದಿ ಅಳದ್ರಾಗೆ ಇರ್ತಾವ. ಮತ್ ಆ ಕಡೆ ಒಳಗ್ ಹೋಗಿ ಬಿಸ್ಕಿಟ್ ತಿಂದ್ ಬರ್ತಾವ, ಈ ಕಡೆ ಒಳಗ್ ಹೋಗಿ ಚಾ ಕುಡ್ದು ಬರ್ತಾರ. ನೋಡಿರಿ ಎಲ್ಲ ಪರಿಸ್ಥಿತಿ. ಕಣ್ತೆರೀರಿ, ಇದೇ ತೆರೆದಿದನ. ಇದಕ್ಕೆ ಥರ್ಡ್ ಐ ಅಂತಾರ. 3ನೇ ಕಣ್ ತೆಗೆದಾಗ ಸತ್ಯ ಮತ್ತು ಅಸತ್ಯ ಇದೆ ನೋಡ್ರಿ, ಅದು ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಸಲುವಾಗಿ ನಮ್ಮ ಮನೆ, ಕುಟುಂಬ, ಪರಿವಾರ ನೀವು ಮಾಡ್ರಿ, ನಾನ್ ಬ್ಯಾಡ ಅಂತ ಇಲ್ಲ. ಅದಕ್ಕೆ ಬಿಟ್ಟು ಒಂದು ಸಮಾಜ ಅಂತಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಾನ್ ಯಾಕೆ ಅಚಾನಕ್ ಈ ಫೀಲ್ಡಿಗೆ ಬಂದ ಅಂದ್ರ, ನಂದು ಏನಾಗಿತ್ತು ಅಂದ್ರೆ, ನಾನು ಗೌರ್ಮೆಂಟ್ ಜಾಬ್ ಇದೆ ನನ್ಗೆ ಈಗ್ಲೂ. ಟೆನ್ಷನ್ ಮಾಡ್ಕೊಡ್, ಬರೀ ಇದೇ ಮಾಡ್ತಾರೆ. 70,000 ಪೇಮೆಂಟ್ ಇದೆ ನನಗೆ. ನಾನು CRP ಅಂತ ವರ್ಕ್ ಮಾಡ್ತೀನಿ, ಫ್ರೀ ಟೈಮ್ನಾಗ ಈ ಕೆಲಸ ಮಾಡ್ತೀನಿ. ಇಡೀ ದಿನ ಮತ್ತೆ ಡ್ಯೂಟಿ ಮಾಡ್ತೀನಿ. 50 ಶಾಲೆಗಳ ಮೇಲೆ ಆಫೀಸರ್ ಅಂತೇಳಿ ಕೆಲಸ ಮಾಡ್ತೀನಿ. ನಂದು ಎಲ್ಲಾನು ಬೆಸ್ಟ್ ಇತ್ತು, ಫೈನಾನ್ಸಿಯಲ್ ಚಂದ ಇತ್ತು, ಮನೆ ಎಲ್ಲ ಏನ್ ಬೇಕೆಲ್ಲ. ಸ್ವರ್ಗ ಅಂತ ಏನಾದ್ರು ಇದ್ರೆ ಅದು ನನ್ ಮನೇನೆ ಇತ್ತು. ಅಷ್ಟು ಬೆಸ್ಟ್ ನನ್ ಕುಟುಂಬ. ನನ್ಗೊಂದ್ ಮಗ, ಒಂದ್ ಮಗಳು. ಆದ್ರೆ ಅಚಾನಕ್ ಏನಾಯ್ತು ಅಂದ್ರ, 2015ರಲ್ಲಿ ನನ್ ಮಗಳು ಒಬ್ಬಕಿನೇ, ನನ್ ಮಗಳು 11 ವರ್ಷನಕಿ ಒಂದೇ ವಾರದಲ್ಲಿ ಡೆಂಗು ಆಗಿ ನಮ್ ಮಗಳದ ಡೆತ್ ಆಯ್ತು. ಸೊ ಆ ಒಂದ್ ಘಟನೆ ಇತ್ತು ನೋಡ್ರಿ, ಅವಾಗ ನಾನ್ ಬಹಳ ತ್ರಾಸ ಆಯ್ತದು. ನಂಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಯಾವ್ದು ಶಾಶ್ವತ ಇಲ್ಲ ಅನ್ನೋದು ಆಕಿ ಹೋದ್ಮೇಲೆ ಗೊತ್ತಾಯ್ತು. ನಾನ್ ಬಹಳ ಡಿಪ್ರೆಷನ್ ಹೋದ, ಹೆಲ್ತ್ ಪ್ರಾಬ್ಲಮ್, ಅದು ರಿಲೇಶನ್ಶಿಪ್ ಪ್ರಾಬ್ಲಮ್ ಆಯ್ತು ನನ್ಗ. ಆಮೇಲೆ ನನ್ ಬಳಿ ಹ್ಯಾಪಿನೆಸ್ ಅನ್ನುವಂಥದ್ದು ಹುಡುಕೂರು ಸಿಕ್ತಿಲ್ಲ. ಆನಂತರ ನನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನಮ್ಮ ಮನೆಯವ್ರು. ಫೈನಾನ್ಸಿಯಲ್ ಬಹಳಷ್ಟು ನಾವು ನೆಲಕಸ್ದೆವು. ಯಾರು ಈವನ್ ನನ್ ತವ್ರ ಮನೆಯವ್ರ ಸಮೇತ ಬಂದು ಹೆಂಗಿದ್ದಿ ಅಂತ ಯಾರು ಕೇಳಿ. ಇನ್ನ ನನ್ ಗಂಡನ್ ಮನೆಯವ್ರು ನಂಗೆ ಚೂರ್ ಸಪೋರ್ಟ್ ಮಾಡ್ಯಾರ. ಬಟ್ ತವ್ರ ಮನೆಯವ್ರಂತೂ ಟೋಟಲಿ ಬಂದಿಲ್ಲ ನನ್ ಕಡೆ. ಯಾಕೆ ಬಂದಿಲ್ಲ ಅಂದ್ರ, ಅಲ್ಲಿನೂ ತವ್ರ ಮನ್ಯಾಗ ನೋಡ್ರಿ, ತಾಯಿ ಇದ್ರೆ ತವ್ರ ಮನೆ, ನಿಮ್ಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ. ನಾನ್ 10 ವರ್ಷದವ್ರು ಇದ್ದಾಗೆ ನಮ್ ತಾಯಿ ಡೆತ್ ಆಗಿತ್ತು. ಅಲ್ಲಿ ಯಾರು ಇಲ್ಲ. ಅವ್ರು ಕಾಕಿದಾರ, ಅವರು ಯಾರು ಬರ್ತಿಲ್ಲ. ಆ ಮೂಮೆಂಟ್ ಅಲ್ಲಿ ಅನ್ಸಿದ್ ಏನು ಅಂದ್ರ,
ಒಂದಿನ ನನ್ ಮಗಳು ಹೋಗ್ಯಾಳಂದ್ರ ಒಂದಿನ ನಂದು ಈ ಭೂಮಿ ಬಿಟ್ಟು ಹೋಗೋದ್ ಬರುತ್ತೆ. ಹೋಗೋದ್ಕಿಂತ ಮುಂಚೆ ಏನಾರ ಮಾಡ್ಬೇಕು. ಹತ್ತು ಕರೆದು ನೆಲ ಕಚ್ಚೋದ್ಕಿಂತ ಒಂದ್ ಏನಾದ್ರೂ ಸೇವೆಯನ್ನ ಮಾಡೋಣ. ಅವಾಗ ನನಗೆ ಸೆಲ್ಫ್ ಮೋಟಿವೇಟ್ ಅನ್ನ ಮಾಡ್ಕೊಂಡು ಯಾವ ರೀತಿ ಅಂದ್ರ ನನಗೆ ನಾನ್ ಹೇಳ್ತಿದ್ದ, ನಾನು ಒಂದು ಚುಕ್ಕಿದ ತಾಯಿ ಇಲ್ಲ, ನನ್ ಮಗಳಿಗೆ ಚುಕ್ಕಿ ಅಂತಿದ್ದ. ಯಾವಾಗ್ಲೂ ನೀವು ನೋಡ್ರ ಆಕಾಶದ ಕಡೆಗೆ ನೋಡಿದಾಗ ಒಂದೇ ಚುಕ್ಕಿ ಇತ್ತು ಅಂದ್ರೆ ಆಕಾಶ ಚಂದ ಅನಿಸ್ತದ ಅನ್ಸೋದಿಲ್ಲ, ಅದು ತುಂಬಿದ್ದಾಗ ಬೆಸ್ಟ್ ಅನ್ಸ್ತದ. ಹಂಗ ನಾನ್ ಯೋಚನೆ, ನಾನ್ ಒಂದು ಚುಕ್ಕಿ ತಾಯಿ ಇಲ್ಲ, ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರ ಅವ್ರೆಲ್ಲ ನನ್ ಮಕ್ಕಳಿದ್ದಾರೆ. ಒಂದರ ಸಲಿಂದ ಅಳದ್ ಬ್ಯಾಡಿಗೆ ಹೊರಗ್ ಬರೋದಿದೆ. ನೊಂದವ್ರ ತಾಯಿ ಆಗರ್, ಬೆಂದವ್ರ ತಾಯಿ ಆಗರ್, ನನ್ ಮೇಲೆ ಯಾರು ವಿಶ್ವಾಸ ಮಾಡ್ತಾರ ಅವ್ರ ತಾಯಿ ಆಗರ್. ನಾನ್ ಈಗ್ಲೂ ನಾನ್ ಫೀಲ್ ಮಾಡ್ಕೋತೀನಿ, ನಾನ್ ಜಗದ ತಾಯಿ ಇದ್ದೀನಿ, ವಿಶ್ವದ ತಾಯಿ ಇದ್ದೀನಿ. ನಂದು ಇವತ್ತು 3,500 ಮಕ್ಕಳ ತಾಯಿ ಇದ್ದೀನಿ. ಈಗ ಹೇಳ್ರಿ, ನನ್ ಬಲ್ ಬಿ ಆಪ್ಷನ್ ಇತ್ತಲ್ಲ, ನೆಲ ಕಚ್ಚೋದು, ಒಳೋದು ಎಲ್ಲಾ ಟೆನ್ಷನ್ ಮಾಡ್ಕೋದು, ನನ್ಗೂ ಆಪ್ಷನ್ ಇತ್ತು. ಎಲ್ಲದಕ್ಕಿಂತ ದೊಡ್ಡ ದುರ್ದೈವ ಅಂದ್ರ ತಾಯಿಗೆ ಯಾವತ್ತು ಮಕ್ಕಳ ಶವ ಕಾಣ್ಬಾರ್ದು. ಮಕ್ಕಳಿಗೆ ಕಾಣಿಸ್ಬೇಕು, ಮಕ್ಕಳಿಗೆ ತಂದೆ ತಾಯಿ ಕಾಣಿಸ್ಬೇಕು, ಅದು ಏನಿಲ್ಲ, ವಯಸ್ಸಾಗಿರುತ್ತೆ ಹೋಗ್ಬಿಡುತ್ತೆ. ಬಟ್ ನಮ್ ಎದ್ರಿಗೆ ನಮ್ ಮಕ್ಕಳಿಗೆ ಆಗೋದು ನೋಡ್ರಿ ಬಹಳ ದೊಡ್ಡ ದುರ್ದೈವ. ಅಂತಹದ್ದೊಂದು ಪೇನ್, ಅಂತದ್ದೊಂದು ದುಃಖವನ್ನ ಸಹಿಸಿ ಹೊರಗ್ ಬಂದು ನಾವು ಟ್ರಸ್ಟ್ ಅನ್ನ ಹುಟ್ಟಾಕ್ದೇವು. ಅನಾಥ ಮಕ್ಕಳ ಸಲುವಾಗಿ ಸೇವೆಯನ್ನ ಮಾಡೋಣ, ವೃದ್ಧಾಶ್ರಮದವ್ರ ಸಲಿನ ಸೇವೆಯನ್ನ ಮಾಡೋಣ. 4 ವರ್ಷ ಬರೀ ಲೋನ್ ಮಾಡಿ ನಮ್ ಟ್ರಸ್ಟ್ ಅನ್ನ ನಡೆಸಿದೆವು. 4 ವರ್ಷ LIC ಲೋನ್, GPF ಲೋನ್, KJID ಲೋನ್, ಸ್ಯಾಲರಿ ಲೋನ್, ಬರೀ ಲೋನ್ ಮಾಡೋದು, ಪ್ರೋಗ್ರಾಮ್ ಮಾಡೋದು, ಲೋನ್ ಮಾಡೋದು ಅನಾಥ ಮಕ್ಕಳನ್ನ. 4 ವರ್ಷ ಆದ್ಮೇಲೆ ನನ್ಗನ್ಸ್ತು, ಎಷ್ಟು ದಿನ ಅಂತ ನಾನ್ ಕೈಲಿ ಹಾಕಿ ನಾ ಟ್ರಸ್ಟ್ ಮಾಡ್ಲಕ್ ಆಗ್ತದ, ನಾನ್ ನಂತರ ಇದು ನಡಿಬೇಕಲ್ಲ. ಹಾಗಾಗಿ ಇದನ್ನ ಸಮಾಜಕ್ಕೆ ಅದನ್ನ ಒಪ್ಪಿಸ್ಬಿಡೋಣ ಅಂತೇಳಿ ನಾನು ಈ ಟ್ರೈನಿಂಗ್ ಫೀಲ್ಡ್ ನಲ್ಲಿ ಕಾಲಿಟ್ಟೆ. ಈಗ ನಂದು ಟ್ರಸ್ಟ್ ಎಷ್ಟು ಬೆಸ್ಟ್ ನಡೆದದ ಅಂದ್ರೆ, ಇದು ಏನೇ ಎನ್ರೋಲ್ಮೆಂಟ್ ಆಗ್ತಾರ ನೋಡ್ರಿ, ಎಲ್ಲಾ ದುಡ್ಡು ಕಟ್ತಾರ ನೋಡ್ರಿ, ಅದು ನೇರವಾಗಿ ಟ್ರಸ್ಟಿಗೆ ಹೋಗುತ್ತೆ. ಅಲ್ಲಿಂದ ನಾವು ಮತ್ತೆ ಸೇವೆಗಾಗಿ ಅದನ್ನ ಬಳಸ್ತೀವಿ. ನಾನ್ ದುಡಿತಾ ಇರೋದು ಫ್ರೀ, ನಮ್ ದಾನೇಶ್ವರಿ ದುಡಿತಾ ಇರೋದು ಫ್ರೀ, ಮತ್ತೆ ನಮ್ಮ ಹತ್ರ ಈ ಶಿಲ್ಪ ಅಂತ ಕಾಣಿಸ್ತಾ ಇದ್ದಾರ ನೋಡ್ರಿ, ಶಿಲ್ಪ ಮತ್ತು ವಚನಶ್ರೀ ಇದಾರ್ ನೋಡ್ರಿ, ಇವರೆಲ್ಲ ಹೆಚ್ಚು ಕಮ್ಮಿ ಫ್ರೀನೇ. ಅವ್ರಿಗೆ ಏನ್ ನಾವು ಕೊಡೋದಿಲ್ಲ, ಸುಮ್ನೆ ಪಾಕೆಟ್ ಮನಿ ಕೊಡ್ತೀವಿ, ಅದು ಅವ್ರು ಕೇಳೋದು ಇಲ್ಲ, ನಮ್ ಕೈಲಿ ಆದಷ್ಟೇ ಕೊಡ್ತೀವಿ. ಇಲ್ಲಿ ನಮ್ ಮಹೇಶ್ವರಿ ಅಂತ ಇದಾರ್ ನೋಡ್ರಿ, ಇವರು ಟ್ರೈನರ್ ಆಗ್ತಾ ಇದ್ರು. ಥ್ಯಾಂಕ್ ಯು ಹನುಮಂತಪ್ಪ, ಸಾಕ್ ಮತ್ ಬೇರೆದ್ ಏನ್ ಬೇಕಾಗಿ. ನಾನು ಹೇಳೋದು ಅದೇ ನೋಡ್ರಿ, ಒಂದು ನೊಂದವ್ರು ಮಾತ್ರ ನೊಂದವ್ರಿಗೆ ಸಹಾಯ ಮಾಡ್ತಾರೆ. ಈ ಮಾತ್ ನೀವ್ ನೆನ್ಪಿಟ್ಕೊ. ಸುಖಿ ಇದ್ದವನು ಯಾವಾಗ್ಲೂ ಸುಖಿಯನ್ನೇ ಹುಡ್ಕೊಂಡು ಹೋಗ್ತಾನ, ಯಾಕಂದ್ರೆ ಅವನಿಗೆ ಅವನ್ ವೈಬ್ರೇಷನ್ ಬೇಕಾಗಿದೆ. ದುಃಖಿ ಇದ್ದವನ್ ಮಾತ್ರ ಇನ್ನೊಬ್ಬರ ದುಃಖವನ್ನ ಅರ್ಥ ಮಾಡ್ಕೊಳಿಕ್ ಸಾಧ್ಯ. ಸೊ ಹಾಗಾಗಿ ನಾನು ಒಂದು ಟೀಮ್ ಅನ್ನ ಬಿಲ್ಡ್ ಮಾಡಿದೆ. ಇವತ್ ನಾನ್ ಟ್ರೈನರ್ಸ್ ಗಳನ್ನ ರೆಡಿ ಮಾಡ್ಲತ್ತೀನಿ, ಅಂದ್ರೆ ಅವ್ರಿಗೆ ಅರ್ನಿಂಗ್ ಆಗ್ಬೇಕು. ಮಂತ್ಲಿ ಮಿನಿಮಮ್ 50,000 ಹೆಂಗ್ ಅರ್ನಿಂಗ್ ಮಾಡ್ಬೇಕಂತ ಅಲ್ಲಿ ಕಲಿಸ್ತೀನಿ. ಟ್ರೈನಿಂಗ್ ಫೀಲ್ಡ್ ನಲ್ಲಿ ಎಲ್ಲಾರು ಬೇಕು ನೋಡ್ರಿ, ಪ್ರತಿಯೊಬ್ರು ಇಲ್ಲಿ ಇದ್ದೀರಿ ನೋಡ್ರಿ, ನೀವು ಎಲ್ಲಾರು ಶಿವಪ್ಪ ಸರ್ ಏನೋ ಒಂದ್ ಮನಿ ಸಲುವಾಗಿ ಒಂದ್ ಮೆಸೇಜ್ ಹಾಕು. ಅವಾಗ ನನಗ್ ಗೊತ್ತಾಯ್ತು, ಮನಿ ಮ್ಯಾಗ್ನೆಟ್ ಅಂತೇಳಿ ನಂಬಲ್ಲಿ ಒಂದು ಕೋರ್ಸ್ ಇದೆ. ಅದು ಇನ್ನ ತನಕ ಯಾರು ಅದು ತಗೊಂಡೇ ಇಲ್ಲ. ಒಂದ್ಸಲ ಅದು ಮನಿ ಮ್ಯಾಗ್ನೆಟ್ ನೀವು ಕಲ್ತ್ರಿ ನೋಡ್ರಿ, ಮಂತ್ಲಿ 1 ಲಕ್ಷ ರೂಪಾಯಿ ಹಿಂಗ್ ಬರ್ತದೆ. ಯಾಕಂದ್ರೆ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ, ಐಡಿಯಾ ಕೊಡೋದು ಗಳಿಸೋದು, ಅವ್ರು ಗಳಿಸೋದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದು. ರಿಲೇಶನ್ಶಿಪ್ ಇವತ್ತು ಹೇಳ್ತೀನಿ ನೋಡ್ರಿ, ನಾನ್ ಹೇಳ್ದಲ್ಲ, ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ದಾರೆ, ಡಿವೋರ್ಸ್ ಕೇಸ್ಗಳು ನಡೆದಾವ್. ಇನ್ನ ನಾವು ಸಾಮಾನ್ಯರೇ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ಲತ್ತೀವಿ. ಇವತ್ ಎಷ್ಟು ಭರ್ಜರಿ ಮದ್ವೆಗಳವ ನೋಡ್ರಿ, ಅಷ್ಟೇ ಭರ್ಜರಿ ಕೋರ್ಟಿನಾಗ ಹೊಂಟ್ರವ್ ನೋಡ್ಲತ್ತೀರಿ. ಆ ಇಬ್ಬರಲ್ಲಿ ಯಾರಿಗೋ ಒಬ್ರಿಗೆ ಸಂಬಂಧ ಉಳಿಸ್ಕೊಳ್ಳೋದಿತ್ತು ಅಂತ ತಿಳ್ಕೊರಿ. ಇವತ್ತು ನಾನ್ ಸುಮಾರು ಒಂದ್ 200 ಕೇಸ್ಗಳನ್ನ, ಡಿವೋರ್ಸ್ ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿ. ಈಗ ಬಾಳ ಚಂದರ, ಈಗ ನಮ್ಗೆ ಮಾತಾಡಕ್ ಬರ್ಬಲ್ ಟೈಮ್ ಇಲ್ಲ ಅಂದ್ರೆ ಒಟ್ಟು ಸುಖಿ ಆಗಿದ್ದಾರಂತ ಅರ್ಥ. ಇವನ್ ಬಲ್ ಒಂದ್ ನಿಮಿಷ ನಡೆಯಲ್ಲ ಅಂಬಕಿ ಈಗ 1 ನಿಮಿಷ ಬಿ ಬಿಟ್ಟಿರಲ್ಲ ಕಿವ್ನಿ. ಈಕಿ ಕಳ್ಸರ್ ಪೈಲ ತವ್ರ ಮನೆಗೆ ಅಂದಕಿ, ಈಗ ಆಕಿ ಹೊಟ್ಟೆ ತವ್ರ ಮನೆಗೆ ಕಳ್ಸಲ್ಲ, ಬೇಡ ಹೋದ್ರ ಹಂಗೈತದ ಆಗಲ್ಲ. ಸೊ ಕಾರಣ ಏನು ಅಂದ್ರೆ, ಯಾವ್ದೋ ಒಂದು ನೆಗೆಟಿವ್ ಫ್ರೀಕ್ವೆನ್ಸಿ ಅಥವಾ ನೆಗೆಟಿವ್ ವರ್ಡ್ ಯಾರೋ ಒಬ್ರು ಮೈಂಡಿನ ಹಾಕಿರ್ತಾರ, ಇಬ್ರು ಹಂಗೆ ಇಟ್ಕೊಂಡಿರ್ತಾರ. ಇವ್ರು ಅವ್ರಿಗೆ ದೋಷಿಸ್ತಾರ, ಅವ್ರು ಇವ್ರಿಗೆ ದೋಷಿಸ್ತಾರ, ಮತ್ತೆ ಈಕಿಗೆ ಇವ್ರು ತವ್ರ ಮನೆಯವ್ರು ಸಪೋರ್ಟ್ ಮಾಡ್ತಾರ ಅವ್ನಿಗೆ ಬಿಟ್ಟು ಬರ್ಲಿ. ಈಗಿನ ಕಾಲ ಹೆಂಗದ, ನಮ್ ಟೈಮಿಗೆ ಈಗ ನನ್ 42 ವಯಸ್ಸಿದೆ. ನನ್ ಗಂಡನ ಮನೆಯಲ್ಲಿ ನನಗ್ ಒಂದ್ಸಲ ನಮ್ಮ ಅತ್ತಿ ಬಾಳ ಬೈದಿರ್, ಜಗಳ ಆಗಿತ್ತು. ನಾನ್ ನಮ್ ತವ್ರ ಮನೆಯವ್ರಿಗೆ ಫೋನ್ ಮಾಡಿದೆ, ಏನು ಅಂದ್ರೆ ನಂಗೆ ಬಂದ್ ಕರ್ಕೊಂಡ್ ಹೋಗ್ರಿ ಅಂತ. ಅವ್ರು ಕೇಳಿದ್ರೆ ಯಾಕೆ ಕರ್ಕೊಂಡ್ ಹೋಗ್ಬೇಕು, ಇಲ್ಲ ಅವ್ರು ಬಾಳ್ ಬೈಲತ್ತಾರ, ಬಾಳ ಟಾರ್ಚರ್ ಆಗ್ಯದ, ನಾನ್ ಇರಲ್ಲ ನೋಡ್ರಿ, ನಾನ್ ಸಾಯ್ತೀನಿ ಅಂತ. ಅವಾಗ ನಮ್ ಕಾಕ ಏನಂದ್ರು, ಸತ್ತರ್ನಿಂದ ಹೆಣ ಸಮೇತ ತರಲ್ಲ ನಾವ್ ಅಲ್ಲೇ ಮಾಡ್ತೇವ್, ಒಂದ್ಸಲ ಕೊಟ್ಟಿದೇವ್ ಮುಗಿತ್, ಈ ಕಡೆ ಬರಂಗಿಲ್ಲ ನೀ. ಆ ಒಂದ್ ವರ್ಡ್ ಇತ್ತು ನೋಡ್ರಿ, ಖಾಮೋಸ್ ಅದನ್ನ, ಅದು ಬಿಟ್ಟು ನನ್ಗೆ ಏನಾದ್ರು ಪ್ರೋತ್ಸಾಹ ಮಾಡ್ತೀರಿ ನೋಡ್ರಿ, ನಂದು ಅದೇ ಕೇಸ್ನಾಗ ಇರ್ತಿತ್ತು. ಇದು ನಮ್ ತಂದೆ ತಾಯಿ, ನಮ್ಮ ಪರಿವಾರದವ್ರು ನಮ್ಗೆ ಈ ರೀತಿ ಕಲ್ಸರು. ಇವತ್ ನಿಮ್ದು ಹೇಳ್ತೀನಿ, ನನ್ ವಯಸ್ಸಿನವ್ರು 45, 50 ಯಾರ್ಯಾರಿದ್ದು ನೋಡ್ರಿ, ನಮ್ದೆಲ್ಲಾ ಸಂಬಂಧಗಳು ಬಹಳ ಗಟ್ಟಿ ಇರೋದಕ್ಕೆ ಕಾರಣ ನಮ್ ಪರಿವಾರ ಆ ರೀತಿ ಕಲಿಸ್ತು. ಇವತ್ ಅದೇ ಪರಿವಾರಗಳು ಏನಾಗ್ಲತ್ತವ, ಅಳಿಯ ಏನ್ರ ಆಂದನ ಬಾ ಮನಿ, ಈಕಿ ತಯಾರಿಯಾಗಿ ಕೂಡ್ತಾಳ ಸುಟ್ಕೇಸ್ ತುಂಬ್ಕೊಂಡ್, ಅವು ನಮ್
ಹಾ ಸಪ್ರೇಟ್ ಸುಟ್ಕೇಸ ಇಟ್ಟಿರ್ತಾಳ ಈಕಿ ಮನ್ಯಾಗ ಕುಯ್ ಅಂದನಂದ್ರ ತುಂಬದೇ ಆಕಿ ನೋಡ್ರಿ ಎಲ್ಲಿ ಸಂಬಂಧ ಹೋಗ್ಲಪ್ಪ ಆಕಿ ಡಿವೋರ್ಸ್ ಮಾಡಿ ತಕೊಂಡ್ರಿ ಮನೆಗೆ ಇಟ್ಕೊಳಕ್ ಆಗ್ತದ ಆಕಿಗೆ ಮತ್ ಇನ್ನೊಂದ್ ಕಡೆ ಕೊಡ್ಬೇಕಾ ಇನ್ನೊಂದ್ ಕಡೆ ಶ್ರೀರಾಮಚಂದ್ರ ಸಿಗ್ತಾನ ಆಕಿಗೆ ಶ್ರೀಕೃಷ್ಣನೇ ಸಿಗ್ತಾನ ಮತ್ತ ಅವನು ನಾಕ್ ಲಪಡ ಮಾಡ್ಕೊಂಡು ಹೆಂಡತಿಗ್ ಬಿಟ್ಟಿರ್ತಾನ ಮತ್ತೆ ಅವನಿಗೆ ಹೋಗಿ ಕಟ್ರಿ ಇವೆಲ್ಲಾ ಅರ್ಥನೇ ಆಗ್ತಾ ಇಲ್ಲ ನಮ್ಮೂರಿಗೆ ಅದಕ್ಕೆ ಹೇಳ್ತೀನಿ ಸಂಬಂಧಗಳು ಬಿರುಕು ಬೀಳೋದು ಸಹಜ ಇದೆ ನಾವ್ ಅದನ್ನ ಗಟ್ಟಿಗೊಳಿಸ್ಬೇಕು ನೋಡ್ರಿ ಅದು ನಮ್ ಕರ್ತವ್ಯ ಇದೆ ನಾನ್ ಅದನ್ನ ಕಲ್ಸ್ಲಕ್ ಕುಂತೀನಿ ದುಡ್ಡು ಮಾಡೋದು ಈ ಫೀಲ್ಡ್ ನಾಗ ಬಾಳ ಇದೆ ನಿಮ್ಗೆ ಹೇಳ್ತೀನಿ ಒಂದೊಂದ್ ಕ್ಲೈಂಟ್ಗಳು ಎಷ್ಟು ಬರ್ತಾರಂದ್ರ 10 ಲಕ್ಷ ರೂಪಾಯಿ ನಮ್ಮ ಅಕೌಂಟಿಗೆ ಹಾಕ್ಲಕ್ ರೆಡಿ ಇರ್ತಾರ 10 ಲಕ್ಷ ಅವ್ರದ್ದು ಒಂದೇ ಸಮಸ್ಯೆ ಇರುತ್ತೆ ಪರಿಹಾರ ಕೊಡ್ರಿ ಬಟ್ ನಾನ್ ತಗೊಳಲ್ಲ ನಂದ್ ಏನ್ ಕಂಡೀಷನ್ ಅಂದ್ರು ಟ್ರಸ್ಟಿಗೆ ಹೆಲ್ಪ್ ಮಾಡ್ಬೇಕು ನನ್ನಿಂದ ಹೆಲ್ಪ್ ತಗೋಬೇಕು ಮುಗೀತು ನಾವ್ ತಗೊಳೋದಿಲ್ಲ ಟೋಟಲಿ ತಗೊಳೋದಿಲ್ಲ ನೀವು ಬೇಕಾದ್ರೆ ವೆಂಕಟರೆಡ್ಡಿ ಸರ್ ಬಂದಾರೆ ನೀವತ್ತ ಇಲ್ಲ ಸೊ ನಮ್ದೊಬ್ರು ಸಿರುಗುಪ್ಪದವ್ರು ವೆಂಕಟರೆಡ್ಡಿ ಸರ್ ಇದ್ದಾರೆ ಅವ್ರ ಮಗಳು ಬೆಂಗಳೂರ್ಕ MD ಮುಗ್ದು ಆಕಿಗ್ ಆರ್ಡರ್ ಕಾಪಿ ಕೊಡ್ಲಾಕ್ ರೆಡಿ ಇದ್ದಿಲ್ಲ ಅವ್ರು ಯಾರು ಬೆಂಗಳೂರು ಹಾಸ್ಪಿಟಲ್ದವ್ರು ಅಲ್ಲಿ ಟೀಮ್ನವ್ರು ಆ ಆರ್ಡರ್ ಕಾಪಿ ಕೊಡೋದಕ್ಕೆ ಇವ್ರಿಗೆ 6 ಲಕ್ಷ ರೂಪಾಯಿ ಅವ್ರು ಡಿಮಾಂಡ್ ಇಟ್ಟಿರೋರು ಹಾಸ್ಪಿಟಲ್ದವ್ರು ಅವ್ರು ನನಗೆ ಫೋನ್ ಹಚ್ಚರಮ್ಮ ಈ ರೀತಿ ಆಗ್ಯದ ನಿಮ್ಗೆ ಯಾರ ಗೊತ್ತಾರೆ ನಾನ್ ಇಂದ್ರಿ ಅಂದನ ನಮ್ದು ವಿಧಾನಸೌಧದಾಗ ಒಬ್ರು ಶಿಷ್ಯರಿದ್ದಾರೆ ನಮ್ದು ಸ್ಪೆಷಲಿ ನನ್ ಬಲ್ಲಿ ಕೋರ್ಸ್ ತಗೊಂಡ್ರ ಬಾಳ ಅಂದ್ರ ಬಾಳ ದೇವ್ರಿಗಿಂತ ಹೆಚ್ಚ ಅಂತೇಳಿ ನನಗ ಅವ್ರು ಅಷ್ಟೊಂದು ಗೌರವ ಕೊಡ್ತಾರ ಅವ್ರಿಗೆ ಫೋನ್ ಮಾಡಿದೆ ನಾ ಪರಶುರಾಮಣ್ಣ ಎಲ್ಲಿದ್ರಿ ಅಂದ್ರೆ ನಾನ್ ಇಲ್ಲೇ ಇದ್ದೀನಿ ನಂದು ಒಂದ್ ಕೇಸ್ ಬಂದದ ಅದು ಏನ್ ಮಾಡ್ತೀರಿ ನಂಗೆ ಗೊತ್ತಿಲ್ಲ ಅದು ಬಟ್ ಆರ್ಡರ್ ಕಾಪಿ ಅವ್ರ ಕೈದಾಗ ಕೊಡ್ಬೇಕು ಎಲ್ಲಿಂದ ಬಂದದ ಹಿಂಗಾಗಿ CM ಸಿದ್ದರಾಮಯ್ಯ ಅವ್ರಲಿಂದ ಫೋನ್ ಹಚ್ಚಿಸಿ 3 ದಿನದೊಳಗ ನಾನು ಆರ್ಡರ್ ಕೊಡ್ಸೀನಿ ಇಲ್ಲೇ ಬೀದರ್ನಾಗೆ ಅವಾಗ ವೆಂಕಟರೆಡ್ಡಿ ಸರ್ ಫೋನ್ ಮಾಡಿ ಅಮ್ಮ ನಿಮ್ದು ಅದು ಅಕೌಂಟ್ ಇದೆ ನೋಡ್ರಿ ಒಂದ್ 50,000 ಹಾಕ್ಬಿಡ್ತೀನಿ ಒಂದ್ ನಯಾ ಪೈಸೆ ತಗೊಂಬಂದ್ ನನ್ ಸಿಸ್ಟಮ್ನಾಗ ಹಂಗಿಲ್ಲ ನನ್ ಮಗಳದು ಕೆಲಸ ಇದೆ ನೋಡ್ರಿ ಅದು ದಾನದಿಂದ ನಡ್ಸೋದಿಲ್ಲ ನನ್ ಸೇವೆಲಿಂದ ನಡ್ಸೋದು ನೀವು ಕ್ಲಾಸ್ ಮಾಡ್ರಿ ನೀವು ಕೂಡ್ರಿ ನೀವು ಕಲೀರಿ ಜೀವನದಾಗ ಇನ್ನ ಬೆಳೀರಿ ಅವಾಗ ನೀವು ಫೀಸ್ ಕಟ್ರಷ್ಟೇ ಒಂದ್ ಎಕ್ಸ್ಟ್ರಾ ನಯಾ ಪೈಸೆನು ತಗೊಳೋದಿಲ್ಲ ಅಂತ ಅವ್ರ ಹತ್ರ ನಯಾ ಪೈಸೆನು ತಗೊಂಡಿಲ್ಲ ಮುಂದ್ಲೈಟ್ ಅದ ಇಷ್ಟೊಂದು ನ್ಯಾಯದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಮತ್ತೆ ಯಾರು ಏನಿದ್ದಾರೆ ಅದೇ ಕಲಿಸ್ತಾರ ಅದು ನೆನ್ಪಿಟ್ಕೊಳ್ಳಿ ನ್ಯಾಯದಿಂದ ನಡೆಯುವ ವ್ಯಕ್ತಿ ನ್ಯಾಯವನ್ನೇ ಕಲಿಸ್ತಾನ ಅನ್ಯಾಯದಿಂದ ನಡೆಯುವ ವ್ಯಕ್ತಿ ಅನ್ಯಾಯನೇ ಕಲಿಸ್ತಾನ ನಿಮಗೆ ಏನ್ ಕಲಿಬೇಕಾಗ್ಯದ ಅದು ನೀವು ಡಿಸೈಡ್ ಮಾಡ್ರಿ ನಾನು ಹೇಳೋದು ಸೊ ಜನವರಿ ಬರ್ತಾ ಇದೆ ನಿಮ್ಗೆ ಏನಾದ್ರೂ ಚೇಂಜಸ್ ಆಗ್ಬೇಕಂತ ಏನಾದ್ರೂ ಮೈಂಡ್ ನಲ್ಲಿ ತಗೊಂಡಿರಿ ಅದು ಗಂಭೀರವಾಗಿ ತಗೋಬೇಕು ನೀವು ರಾತ್ರಿ 9ರಿಂದ 10 ಗಂಟೆ ತನಕ ಆನ್ಲೈನ್ ನಾಗ ನಮ್ದು ಕೋರ್ಸ್ ನಡೆಯುತ್ತೆ ರಾತ್ರಿ 9ರಿಂದ 10 ಗಂಟೆ ತನಕ 15 ದಿವಸದ ಕೋರ್ಸ್ ಇದೆ ಒಂದ್ ಕೋರ್ಸ್ ಸೆಕೆಂಡ್ ಇನ್ನೂ ಒಂದು ಕೋರ್ಸ್ ಇದೆ ಫೇಸ್ ಟು ಫೇಸ್ ಕೋರ್ಸ್ ಇದೆ 3 ದಿನ ನೀವು ಬೀದರ್ಕ್ ಬರ್ಬೇಕು ಸೊ ಯಾರಿಗ್ ಬೀದರ್ಗೆ ಬರೋಕೆ ಸಾಧ್ಯತೆ ಇದೆ ನೀವು ನನಗೆ ಫೋನ್ ನಂಬರ್ ಹಾಕ್ರಿ ನಿಮ್ಗೆ ಮತ್ತೊಂದು ಪರ್ಸನಲ್ ಕ್ಲಾಸ್ ಅನ್ನ ಮಾಡ್ಬೇಕಾಗ್ತದೆ ಸಿಸ್ಟಮ್ ಹೇಳ್ಬೇಕು ನಾ ಯಾರಿಗಾದ್ರೂ ಅನಿಸ್ತು ಇಲ್ಲ ನಾನು ಫೇಸ್ ಟು ಫೇಸ್ 3 ದಿನಾನೇ ಬರ್ತೀನಿ ನಂಗೆ 15 ದಿವಸ ಕೂಡೋದ್ ಆಗೋದಿಲ್ಲ ಅಂದ್ರ ನೀವು ಫೇಸ್ ಟು ಫೇಸ್ ಬರ್ಬೇಕಂದ್ರ ಅದು ಸಿಸ್ಟಮ್ ಏನು ಎತ್ತ ಎಲ್ಲಾನು ಹೇಳ್ತೀನಿ ಬಟ್ ಅದಕ್ಕೆ ಪರ್ಸನಲ್ ಕ್ಲಾಸ್ ತಗೋತೀನಿ ನಾನು ಫೇಸ್ ಟು ಫೇಸ್ ಇಲ್ಲ ನಾನು 15 ದಿವಸ ಇದು ಮೊದ್ಲು ಆನ್ಲೈನ್ ಏನದ ನೋಡ್ತೀನಿ ವಿಶ್ವಾಸ ಬರ್ಬೇಕಲ್ಲ ಅದಕ್ಕೆ ಹೇಳ್ತೀನಿ ವಿಶ್ವಾಸ ತಗೋರಿ ನೀವು ಆನ್ಲೈನ್ ನಾಗ ಏನಾದ್ರೂ ಬರ್ಬೇಕಂದ್ರ ನೀವು ಆನ್ಲೈನ್ ಸಮೇತ ಬರ್ಬೇಕು ಓಕೆ ಸೊ ಇಲ್ಲಿ ನನ್ಗೆ ಟೈಪ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಯಾವ ಕೋರ್ಸ್ ಅನ್ನ ತಗೋಬೇಕಂತೀರಿ ಅಂತ ಆನ್ಲೈನ್ ಬೇಕಾದವರು ಆನ್ಲೈನ್ ಅಂತ ಟೈಪ್ ಮಾಡ್ರಿ ಮತ್ತೆ ಆಫ್ಲೈನ್ ಬೇಕಾದವರು ಆಫ್ಲೈನ್ ಅಂತ ಟೈಪ್ ಮಾಡ್ರಿ ಅಂದ್ರೆ ನಾವು ನಿಮ್ಗೆ ಮತ್ತೆ ಕಾಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಆನ್ಲೈನ್ ಅಂತ ಇದ್ದವರು ಆನ್ಲೈನ್ ಅಂತ ಬರ್ದು ತೆಳಗ್ ನಿಮ್ದು ಫೋನ್ ನಂಬರ್ ಹಾಕಿದ್ರ ನಮ್ಮ ಹುಡುಗಿಯರು ನಿಮ್ಗೆ ಕಾಲ್ ಮಾಡ್ತಾರೆ ನಿಮ್ಗೆ ಸಹಾಯ ಮಾಡೋದಕ್ಕೆ ನಮ್ ಟೀಮ್ ಇದೆ ಇಲ್ಲಿ ಶಿಲ್ಪಾ ಇದ್ದಾರ ನೋಡಿ ಇವತ್ ನಿಮ್ಗೆಲ್ಲಾ ಫೋನ್ ಹಚ್ಚಿದವ್ರು ಇವ್ರೆ ಶಿಲ್ಪಾ ಅನ್ಮ್ಯೂಟ್ ಮಾಡ್ರಿ ಒಂದ್ಸಲ ಅನ್ಮ್ಯೂಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಹೇಳ್ರಿ ಶಿಲ್ಪಾ ಹಾ ನಮಸ್ತೆ ಸರ್ ಓಕೆ ಶಿವಪ್ಪ ಸರ್ ಆನ್ಲೈನ್ ಇವ್ರು ನಿಮ್ಗೆ ಇವತ್ತೇ ಫೋನ್ ಮಾಡಿದ್ದು ಓಕೆ ಸೊ ಶಿವಪ್ಪ ಸರ್ ಆನ್ಲೈನ್ ಅಂತ ಹಾಕಿದ್ರೆ ಆನ್ಲೈನ್ ದವ್ರು ಆನ್ಲೈನ್ ಅಂತ ಹಾಕಿ ಫೋನ್ ನಂಬರ್ ಹಾಕ್ರಿ ಆಫ್ಲೈನ್ ದವ್ರು ಆಫ್ಲೈನ್ ಅಂತ ಹಾಕಿ ಫೋನ್ ನಂಬರ್ ಹಾಕಿ ಅಂದ್ರೆ ನಮ್ ಟೀಮ್ ನಿಮ್ಗೆ ಕನೆಕ್ಟ್ ಆಗುತ್ತೆ ಆನ್ಲೈನ್ ಮೂಲಕ ಎಸ್ 9690 ಎಸ್ ನೆಕ್ಸ್ಟ್ ಹಾ ಏನೋ ಹೆಸರು ಅದ ಅವ್ರಿಗೆ ಬರ್ಲಾಕ್ ಬಂದಿಲ್ಲ ಮೋಸ್ಟ್ಲಿ ಓಕೆ ಸೊ ಇದು ಮೊದ್ಲು ನಾನು ಆನ್ಲೈನ್ ನಲ್ಲಿ ಏನೇನಿದೆ ಅಂತ ಹೇಳಿ ಹೇಳ್ತೀನಿ ಎಲ್ಲಾರು ರೆಡಿ ಇದ್ದೀರಿ ಎಸ್ ಆಫ್ಲೈನ್ ಎಸ್ ಆನ್ಲೈನ್ ವೆಂಕಟೇಶ್ ಸಿರೋಳ ಆನ್ಲೈನ್ ಇಲ್ಲ ಆಮೇಲೆ ತಗೊಂಡ್ಬಿಟ್ನಿ ಓಕೆ ಇರ್ಲಿ ಓಕೆ ಸೊ ಈಗ ನಾನು ಮುಂದುವರಿಬಹುದಾ ಫೀಸ್ ಬಗ್ಗೆ ಹೇಳ್ಬಹುದಾ ನಮ್ದು ಮತ್ತೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಫ್ರೀ ಅಲ್ಲಿ ತಕ ನಡೀತದ ಅಲ್ಲಿ ತಕ ಚಂದ ಅನಿಸ್ತದ ಫೀಸ್ ಬಂತ ಟೆನ್ಷನ್ ಶುರು ಆಯ್ತು ಟೆನ್ಷನ್ ತಗೋಬೇಡ್ರಿ ದಯವಿಟ್ಟು ನಾನು ಹೇಳ್ತೀನಿ ನೋಡ್ರಿ ನೀವ್ ಎಷ್ಟು ಮನ್ಸಿಗೆ ಟೆನ್ಷನ್ ತಗೋತೀರ ನೋಡ್ರಿ ಟೆನ್ಷನ್ ಹೆಚ್ಚಾಗುತ್ತೆ
ಬಟ್ ಇದು ಫೀಸ್ ಅನ್ನಲ್ಲ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತಾರ, ಗೊತ್ತಾ? ಖರ್ಚಿಗೂ ಮತ್ತು ಇನ್ವೆಸ್ಟ್ಮೆಂಟಿಗೂ ಬಹಳ ವ್ಯತ್ಯಾಸ. ಖರ್ಚು ಅಂದ್ರೆ ಒಂದ್ಸಲ ಹೋದ್ರು ವಾಪಸ್ ಬರಲ್ಲ. ಇನ್ವೆಸ್ಟ್ಮೆಂಟ್ ಅಂದ್ರೆ ಅದು 100 ಪಟ್ಟಾಗಿ ಮತ್ತೆ ವಾಪಸ್ ಬರ್ತದೆ. ಬಡ್ಡಿ ವ್ಯವಹಾರ ಇದ್ದಂಗೆ ಇದು. ಮೊದ್ಲು ಹಾಕ್ರಿ ಅದ್ರ ಬಡ್ಡಿ ಆರಾಮ್ಸೆ ಬರುತ್ತೆ, ಗಂಟ್ರ ಒಂದಿನ 100% ಬರುತ್ತೆ. ನಾನ್ 3.5 ಲಕ್ಷ ಈ ಫೀಲ್ಡಿಗೆ ಹಾಕಿನ್ ನೋಡ್ರಿ, ಇವತ್ತು ಮಿನಿಮಮ್ 25 ರಿಂದ 30 ಲಕ್ಷ ರೂಪಾಯಿ ನಾವು ಇದ್ರ ಮೇಲೆ ಗಳಿಸಿದೀವಿ ಮಿನಿಮಮ್, ಮತ್ತೆಲ್ಲಾನು ಖರ್ಚೆಲ್ಲ ಹೋಗಿ. ಸೊ ಇದು 100 ಟೈಮ್ ಅರ್ನಿಂಗ್ ಕೊಡುತ್ತೆ ಇದು, ಈ ಫೀಲ್ಡ್ ಹಂಗಿದೆ. ಅದಕ್ಕೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ನಾನು ಮೊದಲು ನಮ್ದು ಆನ್ಲೈನ್ ನ ಬಗ್ಗೆ ನಿಮಗೆ ಹೇಳ್ತೀನಿ. ಆನ್ಲೈನ್ ಏನ್ ಪ್ರೊಸೆಸ್ ಇದೆ, ಯಾವ್ಯಾವ ರೀತಿ ಇದೆ. ಥೋಡೆ ನಿಯತ ಎಸ್. ಸೊ ಎಲ್ಲರೂ ಸ್ವಲ್ಪ ನೀವು ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ ಆನ್ಲೈನ್ ನಾಗ ಏನೇನ್ ಇರುತ್ತೆ ಅಂತ ಹೇಳ್ತೀನಿ. ಇದು ನಮ್ದು ಯಾವ್ದು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಅಡಿಯಲ್ಲಿ ಮಾಸ್ಟರ್ ಮೈಂಡ್ ಆನ್ಲೈನ್ ಟ್ರೈನಿಂಗ್ ಅನ್ನ ಮಾಡ್ತೀವಿ. ಇದು 15 ದಿನಗಳ ಕಾಲ ನಡೆಯುತ್ತೆ, 15 ಡೇಸ್. ಮತ್ ಪ್ರತಿ ರವಿವಾರ ಬೆಳಗಿನ ಅವಧಿಯಲ್ಲಿ ನಡೆಯುತ್ತೆ, 6 ರಿಂದ 7 ಗಂಟೆವರೆಗೆ ಪ್ರತಿ ರವಿವಾರ. ರಾತ್ರಿ ಇರೋದಿಲ್ಲ, ಬೆಳಿಗ್ಗೆ ಇರುತ್ತೆ ರವಿವಾರ ಒಂದ್ ದಿವಸ. ಅವತ್ತು ನಾವು ಆಕ್ಟಿವಿಟಿ ಬೇಸ್ ಮೇಲೆ ಕೆಲಸವನ್ನ ಮಾಡ್ತೀವಿ. ಇದನ್ನ ನೆನ್ಪಿಟ್ಕೊರಿ, 15 ದಿವಸ. ಎಸ್. ಇದ್ರದ್ದು ಆಕ್ಚುಯಲ್ ಫೀಸ್ ಇದೆ ನೋಡ್ರಿ. ಆಕ್ಚುಯಲ್ ಫೀಸ್ ಅಂದ್ರೆ ನಾನ್ ಕಟ್ಟಿರುವಂತದ್ದು ಈ ರೀತಿಯ ಕೋರ್ಸ್ ಅನ್ನ 3 ದಿವಸ ನಾನು ಆನ್ಲೈನ್ ನಲ್ಲಿ 3 ದಿವಸ ಕೋರ್ಸ್ ಅನ್ನ ಮಾಡಿದ ನ್ಯಾಷನಲ್ ಲೆವೆಲ್ದೊಳಗ. ನಾನ್ ಕಟ್ಟಿರುವಂತ ಫೀಸ್ ಎಷ್ಟು ಅಂದ್ರೆ 35,000 ಅನ್ನ ಕಟ್ಟಿ. ಬಟ್ ನನಗ್ ಗೊತ್ತಿತ್ತು 35,000 ನನ್ ಕರ್ನಾಟಕದವ್ರಿಗೆ ಕಟ್ಲಿಕ್ಕೆ ಆಗೋದಿಲ್ಲ ಅಂತ. ಕಟ್ಬಹುದು, ಇಲ್ಲ ಅಂತಿಲ್ಲ. ಇಲ್ಲಿ ನನ್ನ ಎದುರಿಗೆ 24 ಮೆಂಬರ್ಸ್ ಇದೀವಿ. 4 ಮೆಂಬರ್ಸ್ ಕಟ್ಬಹುದು, ಬಟ್ 20 ಮೆಂಬರ್ಸ್ ಕಟ್ಲಿಕ್ಕೆ ಆಗೋದಿಲ್ಲ. ನಮ್ಮ ಉದ್ದೇಶ, ನಮ್ಮ ಟ್ರಸ್ಟಿನ ಉದ್ದೇಶ ಏನು ಅಂದ್ರೆ ಸೇವಾ ಭಾವ, ಸೇವೆ ಮಾಡೋದಿದೆ. ಆ ಸೇವೆ ನನಗೆ ಎಷ್ಟಾಗ್ಬೇಕಂದ್ರ ನನ್ನ ಟೀಮ್ ನಡಿಬೇಕು, ನಮ್ ಟೀಮ್ನವ್ರಿಗೆ ಪೇಮೆಂಟ್ ಆಗ್ಬೇಕು, ನಂದು ಆಫೀಸ್ ಇದೆ ನೋಡ್ರಿ, ನಂದು ಆಫೀಸ್ ಎಲ್ಲಾನು ಕವರ್ ಆಗ್ಬೇಕು. ಅದ್ರ ಜೊತೆಗೆ ಒಂದಿಷ್ಟು ಸಮಾಜ ಸೇವೆ ಮಾಡೋದಕ್ಕೆ ನಾನು ಉಳಿತಾಯ ಆಗ್ಬೇಕು. ಈ 3 ಕಾನ್ಸೆಪ್ಟ್ ಸಲುವಾಗಿ ನಾವು ಈ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇರೋದು. ಸೊ ನಮ್ದು ಏನ್ ಕೋರ್ಸ್ ಇನ್ ಫೀಸ್ ಇದೆ ನೋಡ್ರಿ, ಓನ್ಲಿ 6,999 ಇದೆ. ಈಗ ಇಲ್ಲಿ ಯಾರು ರೆಡಿ ಇದ್ರಿ ಒಂದ್ಸಲ ಟೈಪ್ ಮಾಡ್ರಿ. ಯಾರು ರೆಡಿ ಇದ್ರಿ ನೋಡ್ರಿ, ಇನ್ನೂ ಆಫರ್ ಇದೆ. ರೆಡಿ ಇದ್ದವ್ರ ಸಲುವಾಗಿ, ರೆಡಿ ಇಲ್ದವ್ರ ಸಲಿಂದ ಇಲ್ಲ. ಯಾರು ಅನ್ಸದ್ ಎಸ್ ಮೇಡಮ್ ಏನಕ್ಕಾಗಲ್ಲ ಒಂದ್ಸಲ ನನ್ ಸಲಿಂದ ಎಷ್ಟೋ ದುಡ್ಡು ಹಾಕಿ ಲಕ್ಷಾಂತರ ರೂಪಾಯಿ ಎಲ್ಲೆಲ್ಲೋ ಹೋಗ್ಬಿಟ್ಟಾವ, ಇದಿಷ್ಟ ನನ್ ಸಲುವಾಗಿ ನಾನ್ ಮಾಡ್ತೀನಿ ಅಂತ ಯಾರ್ಯಾರು ಇದ್ರಿ ನೋಡ್ರಿ. ಎಸ್, ಉದಯ್ ಕುಮಾರ್ ಸರ್, ವೆಂಕಟೇಶ್ ಸರ್ ಹಾಕಿರಲ್ಲ ಮೊದ್ಲು, ಡನ್. ಎಸ್, ಕೀರ್ತೇಶ್ ರೆಡಿ. ಓಕೆ ಓಕೆ. ಇವ್ರೆಲ್ಲರಿಗೆ ಏನಂತೀನಿ ನಾನು ಅಂದ್ರ ಆಕ್ಷನ್ ಟೇಕರ್ ಅಂತೀನಿ. ಶಿವಪ್ಪ ಸರ್, ಎಸ್. ಆಕ್ಷನ್ ಟೇಕರ್ ಅಂದ್ರ ಒಂದ್ಸಲ ಸರಿ ಅನಿಸ್ತದ ನೋಡ್ರಿ, ಮನಸ್ಸಿಗೆ ಹಿಂದ ಮುಂದೆ ಯೋಚನೆ ಮಾಡಲ್ಲ, ಮಾಡೇ ಮಾಡ್ತಾರ, ಅದು ಆಕ್ಷನ್ ಟೇಕರ್. ಇವ್ರ ಕತಿ ಹೇಳ್ಕೊತ ಕೂಡ್ತಾರ ನೋಡ್ರಿ, ನೋಡರಿ ಮಾಡರಿ, ಹಂಗ್ ಮಾಡರಿ ಹಿಂಗ್ ಮಾಡ್ರಿ. ಜನವರಿಲಿಂದ ಇದು 30,000 ಮಾಡ್ಲತ್ತೀನಿ ಇದೇ ಕೋರ್ಸ್. ಡೇ ಮಾತ್ರ 1 ಮಂತ್ ಇಡ್ತೀನಿ ಅಷ್ಟೇ. ಈಗ 15 ಇಡ್ಲತ್ತೀನಿ, ಅವಾಗ 1 ತಿಂಗಳು ಇಡ್ತೀನಿ ಜನವರಿ ನಂತರ. ಅವಾಗ 30,000 ಇದೆ. ಅವಾಗ ರೆಡಿ ಇದ್ರ ಬಿ ಬರ್ರಿ ನೀವು, ಹಂಗೇನಿಲ್ಲ. ಇಲ್ಲ ಹೀಗೆ ರೆಡಿ ಇದ್ರ ಅಂದ್ರೆ ಈಗ ಮಾಡಿ, ನಾ ಹೇಳ್ತೀನಿ ಈಗ ಮಾಡಿ. ಯಾರು ತಕ್ಷಣಕ್ಕೆ ಮಾಡ್ತಾರ ನೋಡ್ರಿ ಅವ್ರು ಬೆಳಿತಾರ. ಇಲ್ಲಾಂದ್ರೆ ಇನ್ನೂ ನೋಡ್ತೀನಿ ಇನ್ನೂ ಮಾಡ್ತೀನಿ ಅಂದ್ರೆ ಯಾವ್ದೋ ನಿಮ್ಗ್ ದುಡ್ಡಿಂದೇನ್ ಮರ ಇಲ್ಲ ಕಡ್ಕೊಂಡ್ ನಾನು ಜನವರಿ ಕೊಡ್ತೀನಿ ಅಂತ ಇಲ್ಲ. ಯಾವಾಗಾದ್ರೂ ಅಡ್ಜಸ್ಟೇ ಮಾಡ್ಬೇಕು. ಮಧ್ಯಮ ವರ್ಗದವ್ರ ಸಮಸ್ಯೆ ಗೊತ್ತಾ, ಹಣ ಮತ್ತು ಸಮಯ ಇವೆರಡು ಯಾರ ಬಲ್ನೂ ಇಲ್ಲ. ಇದ್ರ ನನಗೆ ಹೇಳಿ, ನನ್ನ ಹತ್ರನೂ ಇಲ್ಲ, ನಿಮ್ಮ ಹತ್ರನೂ ಇಲ್ಲ. ಹಣ ಮತ್ತು ಸಮಯ ಇವ್ ಎರಡೂ ಸಮೇತ ಪ್ರತಿಯೊಬ್ಬರು ಹೊಂದಾಣಿಕೆ ಮಾಡ್ಬೇಕಾಗ್ತದೆ, ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಮತ್ ಯಾವ್ದು ನಮಗ್ ಬೇಕ್ ನೋಡ್ರಿ ಅದು ನಾವು ಅಡ್ಜಸ್ಟ್ ಮಾಡ್ತೀವಿ, ಇದ್ರಲ್ಲಿ ಯಾವ್ದು ಮಾತಿಲ್ಲ. ಮತ್ ಬರೀ ಒಂದ್ ಪಿಕ್ನಿಕ್ ಹೋಗ್ ಬಂದ್ರೆ 10-15 ಸಾವಿರ ಹಾಕಿ ಬರ್ತೀವಿ. ಇವತ್ತಿಗೆಲ್ಲ ಹೆಣ್ಮಕ್ಳು ಇದ್ದವ್ರಿಗೆ, ಹೆಣ್ಮಕ್ಳ ಯಾಕ ಗಂಡ್ ಮಕ್ಳಿಗೂ ಅನುಭವ ಇದೆ ಪಾಪ. ಹೆಂಡತಿಗೇನೋ ಸೀರೆ ಇಸ್ಕೊಡೋಣ, ಡ್ರೆಸ್ ಇಸ್ಕೊಡೋಣ ಅಂತ ಶಾಪಿಗೆ ಕರ್ಕೊಂಡು ಹೋಗ್ತೀರಿ ನೀವು, ಹೋಗ್ತೀರಿ? ಇವತ್ತಿಗೆ ದೇವ್ರಾಣೆ ಹೇಳ್ರಿ, ನಿಮ್ ಹೆಂಡತಿ ಒಂದೇ ಸೀರೆ ಮೇಲೆ ಮನಿಗ್ ತಗೊಂಡ್ ಬಂದಿದ್ದು ಆಗಲ್ಲ. 3-4 ತಗೊಂಡಿರ್ತಾರ ಅವ್ರು ಯೋಚನೆನೂ ಮಾಡಲ್ಲ. ಗಂಡಂದ ATM ದಾಗ ದುಡ್ಡು ಅವನಾ ಇಲ್ಲ, ತಗೋಬೇಕಾ ಬೇಡ, ಕಲರ್ ಚಂದ ಅನಿಸ್ತಾ ಹ್ಞೂ ತಗೊಂಬರ್ರಿ, ಬಾರ್ಡರ್ ಚಂದ ಅನಿಸ್ತಾ ಹ್ಞೂ ತಗೊಂಬರ್ರಿ, ಅದ್ರ ಶೆರಗ್ ಹೆಂಗೋ ಹೊಳಿಲತ್ತದ ಹ್ಞೂ ತಗೊಂಬರ್, ಇಂಥ ಸೀರೆ ನನ್ಗೆ ಹೇಳ್ತೀವಲ್ಲ ನಾ ಹ್ಞೂ ತಗೊಂಬರ್ರಿ, ನಮ್ ತಂಗಿ ತಕೊಂಡಾಳ. ಎಲ್ಲಾರ ಅವ್ರು ಏರು ಕಾವ್ ಮಾಡ್ 4-5 ಸೀರೆ ತಕೊಂಡ್ ಮನಿಗ್ ಬಂದ್ರ ತಗೋರ್ಕ. ಸೊ ಅದಕ್ಕೆ ನಾವ್ ಇನ್ವೆಸ್ಟ್, ನಾವು ಖರ್ಚು ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಈ ಕುತ್ತಿಗೆದ ನೋಡ್ರಿ ಕೆಳಗೆ ನಡೆದ್ ನಮ್ದು 99% ಖರ್ಚು. ಸೊ ಯಾರು ಇಲ್ಲಿ ಖರ್ಚು ಮಾಡ್ತಾರ ನೋಡ್ರಿ ಅವ್ರು ಬೆಳಿತಾರ. ಇದು ವೇಸ್ಟ್ ಇದೆ. ನೀವ್ ಇದಕ್ಕೆ ಏಟು ಮಾಡ್ರೆ ಕಡಿಮೆನೆ ಬೀಳುತ್ತೆ, ಸಂತೃಪ್ತಿ ಇಲ್ಲ. ನೀವ್ ಎಂತಾದ್ 1 ಕೋಟಿ ರೂಪಾಯಿ ಬಟ್ಟಿನೂ ಹಾಕ್ರಿ, ನೀವು ಸಂತೃಪ್ತಿ ಇಲ್ಲ. ಮತ್ತ ಆ ಕೋಟಿಗಿಂತ ಮತ್ತೊಬ್ಬಕಿ ಯಾವಕಿರ ಉಟ್ಕೊಂಡಿ ನೋಡಿದೋಳಂದ್ರೆ ಈಗಿನ ತಲಿತಿರುತ್ತೆ. ಇವತ್ತಿಗೆ ಯಾವ ಹೆಣ್ಮಗಳಿಗೂ ನಾನ್ ನೋಡಿಲ್ಲ ತಾನ್ ಏನ್ ಧರಿಸ್ಯಾಳ ಸೀರೆ ನೋಡ್ರಿ ಅದು ಬಹಳ ಚಂದದಂತ ಇನ್ನೊಬ್ಬಕಿ ಉಟ್ಕೊಂಡಿಂದ ಚಂದ ಕಾಣಿಸ್ತದೆ.
ಅತೃಪ್ತ ಆತ್ಮಗಳಿವೆಲ್ಲ. ಸೊ ಅದಕ್ಕೆ ಹೇಳ್ತೀನಿ ನೋಡ್ರಿ, ಈ ರೀತಿ ಖರ್ಚು ಮಾಡೋದ್ಕಿಂತ ಇಲ್ಲಿ ಖರ್ಚು ಅವಾಗ ನೋಡ್ರಿ. ನಾನ್ ಮಾಡಿದ್ದಿದೆ, ನಂದು ಈಗ 42 ವಯಸ್ಸಿದೆ. ಈ ಫೀಲ್ಡ್ ನಾಗ ಮಿನಿಮಮ್ ಒಂದು 10 ಲಕ್ಷ ನಾನು ಹಾಕಿರ್ಬೇಕಂತ ಅನ್ಕೊಂಡಿ. ಬಟ್ ಅದ್ರದ್ದು 10 ಟೈಮ್ಸ್ ತೆಗ್ದಿನ. ಅದ್ರದ್ದು ಎಷ್ಟು ಬೇಕಷ್ಟು ತೆಗ್ದಿನಿ. ಇವತ್ತಿಗೂ ನಮ್ದು ಎಲ್ಲೂ ಲಾಸ್ ನಾಗ ನಡೆದಿಲ್ಲ, ನಡೆಯೋದು ಇಲ್ಲ. ಇದು ಯೂನಿವರ್ಸ್ ನನಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದೆ. ಮತ್ ನನ್ ಮಗಳ ಶಕ್ತಿ ಇದೆ ನೋಡ್ರಿ, ಅದು ಬಹಳ ವರ್ಕ್ ಮಾಡ್ತಾ ಇದೆ. ನಾನು ಒಪ್ತೀನಿ. ಇವತ್ತಿಗೂ ನೀವಿಷ್ಟು ಜನ ಇಲ್ಲಿ ತನಕ ಕುಂತೀರಿ ಅಂದ್ರ ಆ ಶಕ್ತಿ ಯಾವ್ದೋ ಒಂದು ಕೆಲಸ ಮಾಡ್ತಾ ಇದೆ. ನೀವ್ ಇಂಥವೆಲ್ಲ ಬಹಳಷ್ಟು ಕ್ಲಾಸ್ಗಳು ಮಾಡಿರ್ಬೇಕು. ಬಟ್ ಇವತ್ತು ಕುಂತಷ್ಟು ಸಂತೃಪ್ತಿಲಿಂದ ಎಲ್ಲರ ಕುಂತಿರಿಲ್ಲ ನನ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ಯಾರು ಆಕ್ಷನ್ ಟೇಕರ್ಸ್ ಇದ್ದೀರಿ ನೋಡ್ರಿ, ಅವ್ರ ಸಲುವಾಗಿ ಎಷ್ಟು ಫೀಸ್ ಇದೆ ಅಂದ್ರೆ ಓನ್ಲಿ 4999 ಮಾತ್ರ ಇದೆ. ಇದು ಎಷ್ಟು ಅಂದ್ರೆ ಓನ್ಲಿ 10 ಮಿನಿಟ್ಸ್ ಆಫರ್ ಇದೆ. 10 ನಿಮಿಷದಲ್ಲಿ ನೀವು ನಿರ್ಧಾರ ಮಾಡ್ಬೇಕು. ಮೊದಲು ಏನಿದೆ ಅಂದ್ರೆ ಅಡ್ಮಿಷನ್ ಫೀಸ್ ಅಂತ ತಗೋತೀವಿ ನಾವು, ಅದು 1999 ಅಡ್ಮಿಷನ್ ಫೀಸ್ ಇದೆ. ಈ ಅಡ್ಮಿಷನ್ ಫೀಸ್ ಅನ್ನ ಕಟ್ಟಿ 3 ಡೇಸ್ ಕೋರ್ಸ್ ಮಾಡ್ಬೇಕು. ಫಸ್ಟ್ ರಾತ್ರಿ 9ರಿಂದ 10 ಗಂಟೆ 3 ದಿನ ಮಾಡಿದ್ಮೇಲೆ ನಿಮಗ್ ವಿಶ್ವಾಸ ಬಂತು, ಎಸ್ ನಾನ್ ಕರೆಕ್ಟ್ ಇದ್ದೀನಿ, ಮಾಡ್ಬೋದು ಅಂತ. ಮಾಡ್ಬೇಕು. ನೀವು ಮೊದಲು ಸಮಯ ಕೊಟ್ಟು ಮಾಡಿದ್ಮೇಲೆ ಬೆಸ್ಟ್ ಅನ್ಸರ ಮುಂದಿನ 3000 ಅನ್ನ ಕಟ್ಬೇಕು. 3 ದಿನ ನೀವು ಕ್ಲಾಸ್ ಮಾಡಿರಿ, ಟೈಮ್ ಕೊಟ್ಟಿರಿ, ಎಲ್ಲಾ ಆದ್ಮೇಲೂ ನಿಮಗ್ ಕೋರ್ಸ್ ಸರಿ ಅನ್ಸಿಲ್ಲ ಅಂದ್ರೆ ಈ ಪೇಮೆಂಟ್ ನಿಮಗ್ ವಾಪಸ್ ಬರುತ್ತೆ. ಈಗಾಗ್ಲೇ ಸಾಕಷ್ಟು ಜನ ಟೈಮ್ ಕೊಡಲ್ಲಾರ್ದವ್ರಿಗೆ ವಾಪಸ್ ಕೊಟ್ಟಿದ್ದೇವೆ. ಇಲ್ಲಿ ನಮ್ಗ್ ಟೈಮ್ ಕೊಡ್ಬೇಕು, ನೀವು ಕಲಿಬೇಕು. ಇದೆಲ್ಲ ಆದ್ಮೇಲೂ ರಿಸಲ್ಟ್ ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಂದ್ರ ಇದು 3 ದಿನದೊಳಗೆ ಡಿಸೈಡ್ ಮಾಡಿ ಹೇಳ್ಬೇಕು, ಮೇಡಮ್ ವಾಪಸ್ ಕೊಡ್ರಿ ಅಂದ್ರೆ 100% ವಾಪಸ್ ಕೊಡ್ತೇವೆ. ಯಾಕಂದ್ರೆ ಇದು ನಮ್ಮ ಮನೆಗ್ ಬರ್ತಾ ಇಲ್ಲ, ಇದು ಟ್ರಸ್ಟಿಗೆ ಹೋಗೋದು, ನಾವು ಸೇವೆ ಮಾಡ್ಲಿಕ್ಕೆ ಕುಂತೀವಿ ಅಷ್ಟೇ. ಸೊ ಇದು ಮನಿ ಬ್ಯಾಕ್ ಗ್ಯಾರಂಟಿ ಇದೆ. ಎಷ್ಟು ತುಂಬೇಕು ನೀವು? 1999 ಮಾತ್ರ ತುಂಬೋದಿದೆ. ಅದು ಯಾವ ನಂಬರಿಗೆ ತುಂಬೇಕಂದ್ರೆ ಈ ನಂಬರಿಗೆ ತುಂಬೇಕು, 8073084423. ನೋಡೋಣ ಯಾರ್ಯಾರು ಆಕ್ಷನ್ ಟೇಕರ್ಸ್ ಇದ್ರಿ. ಲೈಫ್ ನಾಗ ರಿಯಲ್ದೊಳಗೆ ಯಾರಾದ್ರೂ ಚೇಂಜ್ ಆಗ್ಬೇಕಂದ್ರೆ 100% ಬರ್ತೀರಿ. ಇಲ್ಲ ಇನ್ನಾದ್ರು ನಮ್ಮಲ್ಲೆಲ್ಲ ಕೌಡಿ ಅನ್ಸೋದಂತಾರ. ಕೌಡಿ ಅನ್ಸಂದ್ರೆ ಗೊತ್ತ? ಯೋಚನೆ ಮಾಡೋಣ, ಹೇಳರಿ ಕೇಳರಿ. ದುನಿಯಾ ಓಡ್ತಾ ಇದೆ, ನೆನ್ಪಿಟ್ಕೋರಿ. ಪ್ರಪಂಚ ಪುನಃ ನಿಮ್ ತನಕ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಬಂದಿದೆ ನೋಡ್ರಿ, ಆಕಾಶಕ್ಕಿಂತ ದೊಡ್ಡದು ಯಾವ್ದಾದ್ರು ಇದ್ರದು ಅವಕಾಶ. ಸೊ ಇದು ಒಂದು ಅವಕಾಶ ನಿಮ್ಗಿದೆ. ಡಿಸೆಂಬರ್ ನಲ್ಲಿ ನಾವು ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಫೋನ್ ಪೇ ನಂಬರ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲಾನು ಇದೆ. 8073084423 ಇದೆ. ಯಾರಿಗ್ ಮಾಡ್ಬೇಕು ಅನ್ಸದ ಓನ್ಲಿ 2000 ಮಾತ್ರ ಪೇ ಮಾಡ್ಬೇಕು. ಉಳಿದಿನ 3000 ಇದೆ ನೋಡ್ರಿ, 3 ದಿನ ನಂತರ ತುಂಬೇಕು. ಈಗ ತುಂಬೋದಿಲ್ಲ. ಈಗ ಒಂದೇ ಸಲ 5000 ತಗೊಳ್ಳೋದಿಲ್ಲ. ಟ್ರಸ್ಟ್ ನಾಗ ಅದೇ ರೀತಿ ನಿಯಮ ಇಟ್ಟಿವ್ ನಾವು. ಯಾರಿಗೂ ಫೈನಾನ್ಸಿಯಲ್ ಬರ್ಡನ್ ಮಾಡೋದು ನಮ್ಗೆ ಇಷ್ಟ ಇಲ್ಲ. ನೀವ್ ಯಾವ್ದೋ ಇದ್ದಿಂದು ಜೋಶ್ನ ತುಂಬ್ರಿ, ನಾಳೆ ನಿಮ್ಮ ಮನಿ ಖರ್ಚಿಗೆ ಇರ್ಲಿಲ್ಲ ಅಂದ್ರೆ ನಮ್ಗೆ ಹಂಗ್ ಬಾಳದ್ ಬೇಡ. ಯಾಕಂದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಕುಂತೀವಿ. ನಿಮ್ಗ್ ಖಾಲಿ ಮಾಡಿ ನಮ್ಮರ ತಗೊಂಬಂದ್ ನಮ್ದು ಯಾವ್ದು ಹಂಗೆಲ್ಲ ಸಿಸ್ಟಮ್ ಇಲ್ಲ. ಓನ್ಲಿ 2000 ಮಾತ್ರ ಪೇ ಮಾಡ್ಬೇಕು. 3 ದಿನ ಕೂಡ್ಬೇಕು. 3 ದಿನ ಕುಂತ ಮೇಲೆ ಸರಿ ಅನಿಸ್ತು, ಇಟ್ಸ್ ಓಕೆ, ನಮ್ ಜೊತೆಗೆ ಮುಂದುವರಿಬಹುದು. ಕರೆಕ್ಟ್ ಅನ್ಸಿಲ್ಲ, ಟೆನ್ಷನ್ ತಗೋಬೇಡ್ರಿ. ನೀವು ನಿಮ್ ದುಡ್ಡು ನಿಮ್ ಮನಿಗ್ ಬರ್ತದ. ಬಟ್ ನೀವು ಕೂಡ್ಬೇಕು, ಕುಂತು ನೋಡ್ಬೇಕು. ನೀವು ಕೂಡ್ಲಿಲ್ಲ, ಸುಮ್ನೆ ದುಡ್ಡು ಹಾಕಿ ನೀವ್ ಮನ್ಯಾಗ ಮುಕ್ಕೊಲತ್ತೀನಿ, ಮತ್ 3 ದಿನ ಆದ್ಮೇಲೆ ಮೇಡಮ್ ಹಿಂಗ್ ಮಾಡತ್ತೀನ್ರಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ರೆಕಾರ್ಡ್ ಇರುತ್ತೆ. ನೀವ್ ಇದ್ರೆ ಇಲ್ಲ ಒಳಗ ನೋಡಿ ಮಾಡಿನೇ ವಾಪಸ್ ಕೊಡ್ತೀವಿ. ಓಕೆನಾ? ಸೊ ಯಾರ್ಯಾರಿಗೆ ಅನಿಸ್ತದ ಎಸ್ ನಾನ್ ಮಾಡ್ಬೇಕು, ಒಂದ್ 15 ದಿವಸ ಹೋಗ್ಲಿ, ಹೊಸ ವರ್ಷನಲ್ಲಿ ನಾನು ಚೇಂಜ್ ಆಗ್ಬೇಕು, ನನ್ 7 ಏರಿಯಾಸ್ ಗಳೆಲ್ಲ ಬದಲಾಗ್ಬೇಕು. ಸೊ ವೆಂಕಟೇಶ್ ಸರ್, ಶಿವಪ್ಪ ಸರ್, ಇಲ್ಲಿ ಏನಾದ್ರು ನನ್ ಕ್ವಶನ್ಸ್ ಇದ್ರೆ ನೀವು ಕೇಳ್ರಿ, ನೀವು ನಾನು ಆನ್ಸರ್ ಮಾಡ್ತೀನಿ. ಇದನ್ನ ತಗೊಂಡ್ ಏನಾದ್ರು ಕ್ವಶನ್ಸ್ ಇದ್ರೆ ನನಗ್ ಕೇಳ್ರಿ. ಓಕೆ, ಯಾರಿಗೇನು ಕ್ವಶನ್ಸ್ ಇಲ್ಲ? ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಇಷ್ಟೇ ತಿಳ್ಕೊರಿ. ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ. 7 ಏರಿಯಾಸ್ ಇವೆ ನೋಡ್ರಿ. ಆ 7 ಏರಿಯಾಸ್ ಅಲ್ಲಿ ಬಿಲ್ಡ್ ಆಗೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಆಕ್ಟಿವಿಟಿ ಬೇಸ್ ಪ್ರೊಸೆಸ್ ಇರುತ್ತೆ. ಈಗ ನೋಡ್ರಿ, ಒಂದು ಮನಿ ಮ್ಯಾಗ್ನೆಟ್ ಅಂತ ಹೇಳಿ ಮಾಡ್ತೀವಿ. ಈ ರೀತಿ ಎಲ್ಲ ಆಕ್ಟಿವಿಟಿ ಇರ್ತಾವ. ಈ ರೀತಿ ಇದನ್ನ ಪ್ರತಿದಿನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಸಂದೇಶ ಕೊಡೋದಿರುತ್ತೆ. ನನ್ನ ಹತ್ರ ನಿಮ್ಗೆ ಎಷ್ಟು ಅರ್ನಿಂಗ್ ಮಾಡ್ಬೇಕಂತಿದೆ ನೋಡ್ರಿ, ಅದು ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀವಿ. ಮನಿ ಮ್ಯಾಗ್ನೆಟ್ ಎಲ್ಲಾನು ಬರುತ್ತೆ ಒಳಗೆ, A to Z ಎಲ್ಲ ಬಂಡಲ್ ಬಂದಂಗೆ ಆಗುತ್ತೆ. ಸೊ ಯಾರಿಗ್ ಮಾಡ್ಬೇಕಂತಿದೆ ನೋಡ್ರಿ, ಅವ್ರು ಎನ್ರೋಲ್ ಮಾಡ್ಕೊರಿ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಮತ್ತೆ ಎರಡನೇದು, ಎಲ್ಲರಿಗೂ ಬಹಳ ದೊಡ್ಡ ಧನ್ಯವಾದ. ಸಮಯ ಕೊಟ್ಟಿರಲ್ಲ. ಇವತ್ತು ಟೈಮ್ ಬಹಳ ಸಮಸ್ಯೆ ಇದೆ. ಯಾರ ಹತ್ರನೂ ಸಮಯ ಇಲ್ಲ ಮತ್ತು ಸಮಯ ಕೊಟ್ಟಿರಲ್ಲ. ಆ ನಿಮ್ಮ ಸಮಯಕ್ಕಾಗಿ ಒಂದು ಸಲ ನಾನು ಧನ್ಯವಾದವನ್ನ ಹೇಳ್ತಾ, ಮತ್ತೆ ಕ್ವಶನ್ಸ್ ಡೌಟ್ಸ್ ಇದ್ರು 1 ನಿಮಿಷ ಇದೆ ಟೈಮ್. ಯಾರಾದ್ರೂ ಇದ್ರ ನಂಗೆ ಕೇಳ್ಬೋದು, ಇಲ್ಲಾಂದ್ರೆ ನಾನು ಎಂಡ್ ಅಪ್ ಮಾಡ್ತೀನಿ. ಯಾರ್ಯಾರು ನೀವು ಅಡ್ಮಿಷನ್ ಮಾಡ್ಕೊಳ್ತ್ರಿ ಈಗಾಗ್ಲೇ ಮಾಡ್ಕೊಡ್ರಿ. ಯಾಕಂದ್ರೆ 10-15 ನಿಮಿಷದ ನಂತರ ನೀವು ಮಾಡ್ತೀರಿ ಅಂದ್ರೆ ಮತ್ತೆ 6999ಕ್ಕೆ ಬರುತ್ತೆ. ಸ್ವಲ್ಪ ಇಲ್ಲ ಮೇಡಮ್, ಇದು ಕಡಿಮೆನೆ ಇದೆ.
ಎಲ್ಲಿ ಹೆಸರು ಏನದ? ಒಬ್ರು ಯಾರೋ ಪೇಮೆಂಟ್ ಮಾಡಿರಂತ, ಯಾರು ಮಾಡಿರಿ ನೋಡ್ರಿ? ಸ್ವಲ್ಪ ನಿಮ್ ಹೆಸರು ಹೇಳ್ರಿ, ಅಂದ್ರೆ ನಿಮ್ ಗ್ರೂಪ್ ನಲ್ಲಿ ನಾವು ಮೇನ್ ಗ್ರೂಪಿನಾಗ ಆಡ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಏನ್ ಹೆಸರು ಬಂದ್ವಿ ಮೆಸೇಜ್ದಾಗ ನೋಡು. ಓಕೆ, ಯಾರ್ ಪೇಮೆಂಟ್ ಮಾಡಿದ್ರಿ? ಹೆಸರಿಲ್ಲ. ಉದಯ್ ಕುಮಾರ್ ಅನ್ನೋರು ಮಾಡ್ಯಾರ? ಇಲ್ಲ, ಆಮೇಲೆ ನೋಡ್ರಿ ನಿಮ್ದು ಸ್ಕ್ರೀನ್ ಶಾಟ್ ಹಾಕ್ತಾರೆ. ಓಕೆ ಡನ್. ಯಾರ್ದೋ ಒಬ್ರು ಪೇಮೆಂಟ್ ಬಂದಿದೆ ನೋಡ್ರಿ. ಎಸ್ ವೆಂಕಟೇಶ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಮಾಡಿದ್ರೆ ನೀವೆಲ್ಲ ಮಾಡಿದ್ರೆ ನನ್ನ ಟ್ರಸ್ಟಿಗೆ ಸಪೋರ್ಟ್ ಆಗುತ್ತೆ, ಮತ್ತೇನಿಲ್ಲ. ಮತ್ ನನ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಆಗುತ್ತೆ. ನಾವ್ ಹಿಂಗ್ ತಗೊಂಡ್ ಕೂಡ ನಮ್ ಸಿಸ್ಟಮ್ನಾಗಿಲ್ಲ. ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ದುಡ್ಡೇನ್ ಬರ್ತದ ಹೋಗ್ತದ, ಲಕ್ಷ್ಮಿ ಇದ್ದಾಳೆ, ಯಾವತ್ತು ಒಂದ್ ಕಡೆ ನಿಲ್ಲೋದಿಲ್ಲ. ನಿಂಬಲ್ಲಿ ನನ್ ಬಲ್ ಬರ್ತದ, ನನ್ ಬಲ್ಲಿಂದ ಇನ್ನೊಬ್ಬರ ಬಲ್ ಹೋಗಿರ್ತದ, ಇನ್ನೊಬ್ಬರ ಬಲ್ಲಿ ಮತ್ತೊಬ್ಬರ ಬಲ್ ಹೋಗಿರುತ್ತೆ. ಬಟ್ ಅದು ಎಲ್ಲ ಪಾಪ ಮತ್ ಪುಣ್ಯದ ಖಾತೆ ಎರಡು ತಕೊಂಡ್ ಓಡಾಡ್ತಾ ಇರುತ್ತೆ. ಸೊ ನೀವ್ ಎಲ್ಲಾದ್ರೂ ಒಂದ್ ಟ್ರಸ್ಟಿಗೆ ಹೆಲ್ಪ್ ಮಾಡಿರಿ ಅಂದ್ರೆ ಯಾವ್ದೋ ಮಕ್ಕಳಿಗೆ ಒಂದಿಷ್ಟು ಸಹಾಯ ಆಗುತ್ತೆ, ವಯೋವೃದ್ಧರಿಗೆ ಒಂದಿಷ್ಟು ಸಹಾಯ ಆಗುತ್ತೆ ನೋಡ್ರಿ. ಆ ಖಾತಾ ಅದ ನೋಡ್ರಿ, ಅದು ನಂದ್ರೊಳಗ್ ಜಮಾ ಆಗಲ್ಲ. ಬಟ್ ನನ್ ಥ್ರೋಲಿಂದ ಬರುತ್ತೆ, ನಾನು ಒಪ್ತೀನಿ. ಬಟ್ ಅದು ನಿಮ್ದ್ರೊಳಗ್ ಜಮಾ ಆಗುತ್ತೆ. ಎಸ್, ಉದಯ್ ಕುಮಾರ್ ಸರ್ 199 ಮಾಡ್ಯಾರ. ಓಕೆ ಸರ್, ಥ್ಯಾಂಕ್ ಯು. ಉದಯ್ ಕುಮಾರ್ ಸರ್ ಎಲ್ಲಿದ್ರಿ ಸರ್? ಅನ್ಮ್ಯೂಟ್ ಮಾಡ್ರಿ. ಎಸ್, ಕುಣಿಗಲ್ಲಿಂದ. ಓಕೆ ಸರ್, ವೆಲ್ಕಮ್ ತಮ್ಗೂ ಸಮೇತ. ನೀವ್ ಇವತ್ ರಾತ್ರಿ 9 ಕ್ಲಾಸ್ ಅನ್ನ ಮಾಡ್ಬೋದು ಸರ್. ಈಗ ಸದ್ಯಕ್ಕೆ ನಾವು ಮನಿ ಮ್ಯಾಗ್ನೆಟ್ದೇ ಕೋರ್ಸ್ ನಡೆದದ್ ನಮ್ದು ರಾತ್ರಿದು. ಯಾರ್ ಎನ್ರೋಲ್ ಆಗ್ತೀರಿ ಮನಿ ಮ್ಯಾಗ್ನೆಟ್ ಬಗ್ಗೆದಾಗ ನಿಮಗೆ ಇವತ್ತಿನ ಕ್ಲಾಸ್ ಅನ್ನ ಸಿಗುತ್ತೆ ಅಂತ ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮವನ್ನ ಸಲ್ಲಿಸ್ತೀನಿ. ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ಎಲ್ಲರಿಗೂ ಶುಭವಾಗ್ಲಿ. ಡಿಸೈಡ್ ಮಾಡ್ರಿ, ಆಕ್ಷನ್ ಟೇಕರ್ ಆಗ್ರಿ ಯಾವಾಗ್ಲೂ ಲೈಫ್ ನಲ್ಲಿ. ನೀವೇನಾದ್ರೂ ಲೈಫ್ ನಲ್ಲಿ ಚೇಂಜಸ್ ಆಗ್ಬೇಕು ಅಂದ್ರ, ನೀವ್ ನೋಡ್ತೀನಿ ಮಾಡ್ತೀನಿ ಅಂದ್ರೆ ಹಿಂಗೆ ಹೋಗಿ ಅದ್ ಈಗ ಎಷ್ಟು ವರ್ಷ ಅದ ನೋಡಿ, ಇನ್ನ ಮುಂದ್ ಹಂಗೆ ಹೋಗ್ತದ, ಒಂದಿನ ಮ್ಯಾಲ ನಡಿತೇವ್. ಏನ್ ಮಾಡಲ್ಲ ನಾವು. ಯಾರ್ ಆಕ್ಷನ್ ತಗೋತಾರ ನೋಡ್ರಿ, ಒಂದ್ ಸೋಲಾರ ಬರ್ತದ, ಒಂದ್ ಗೆಲುವರ ಬರ್ತದ. ಯಾವ್ದು ಬಂದ್ರು ನಮ್ಗೆ ಅನುಭವ ಕೊಡುತ್ತೆ, ಇದು ನೆನ್ಪಿಟ್ಕೊ. ನೀವೇನ್ 4-5 ಸಾವಿರದೊಳಗ್ ಬಡವ್ರಂತ್ರು ಏನೂ ಆಗೋದಿಲ್ಲ. ಹಂಗೇನಾದ್ರೂ ಸಮಸ್ಯೆ ಇದೆನಾ? ಏನಾದ್ರೂ ಬಡತನ ಬರ್ತಾ ಇದೆ ನಿಮಗ್, 5,000 ಒಂದ್ ಟ್ರಸ್ಟಿಗೆ ಕೊಡ್ತಾ ಇದೀನಿ, ನಂಗೆ ಬಡತನ ನೋ, ಅದ್ರದ್ದು 10 ಪಟ್ಟು ನಿಮಗ್ ಸಿಗುತ್ತೆ. ಯಾರ್ ಒಳಗ್ ಬಂದಾರ ನೋಡ್ರಿ, ಅವ್ರನ್ನ ಅನುಭವ ಕೇಳ್ರಿ. ಇವತ್ ಸ್ವಲ್ಪ ನನ್ ಅರ್ಜೆಂಟ್ ಯಾರಿಗೂ ನನ್ ಕರ್ಸಿಲ್ಲ, ಇದು ನನ್ನ ಟೀಮ್ನವ್ರು ಬಂದು ನಿಮ್ಗೆಲ್ಲರಿಗೂ ಮಾತಾಡ್ತಿದ್ರು. ಓಕೆನಾ? ಸೊ ಎಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ. ಥ್ಯಾಂಕ್ ಯು, ಗ್ರಾಟಿಟ್ಯೂಡ್. ಬಾಯ್.